ಕಳೆದ ವಾರ ನಾವು ನೋಡಿದ ಹಾಗೆ ವೇದ ಪುಸ್ತಕಗಳು ಯಾಕೆ, ಈ ನ್ಯಾಯ ಪ್ರಮಾಣ, ಈ ಗ್ರಂಥಗಳು ದೇವರು ಯಾಕೆ ಒಬ್ಬ ಮನುಷ್ಯನಿಗೆ ದೇವರು ಕೊಟ್ಟರು ಎಂಬುದನ್ನ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತೀವಿ. ಇದು ಯಾವ್ದು ಕಾಲ ದೇವರು ಕೊಟ್ಟರು? ಒಬ್ಬ ಮನುಷ್ಯನ ರಕ್ಷಣೆಗೆ ಮಾರ್ಗ ಯಾವುದು ಅದನ್ನ ಬೋಧಿಸೋದಕ್ಕೋಸ್ಕರ. ಎರಡನೇದಾಗಿ ರಕ್ಷಣೆ ಮಾರ್ಗದ ಜ್ಞಾನ, ಇದನ್ನ ತಿದ್ದುಪಾಟು ಮಾಡೋದಕ್ಕೂ ಹಾಗೂ ಅದನ್ನ ಸರಿಪಡಿಸೋದಕ್ಕೂ, ಆಮೇಲೆ ದೇವರೊಂದಿಗೆ ಯಾವ ರೀತಿಯಾಗಿ ಅವನ ಐಕ್ಯವನ್ನ ಸಂಪಾದಿಸಿಕೊಳ್ಳಲು ಸಾಧ್ಯ ಅಂತ ಇನ್ನು ಅನೇಕ ವಿಷಯಗಳನ್ನ ಹೇಳ್ಕೊಟ್ಟೆ. ಇದು ಯಾವುದಕ್ಕೆ? ಜೀವನಕ್ಕೂ ಹಾಗೂ ಭಕ್ತಿಗೂ ಇದೇನಾಗುತ್ತೆ, ನಮಗೆ ಸಹಾಯವಾಗುತ್ತೆ. ಈ ಗ್ರಂಥ ಏನ್ ಮಾಡಲ್ಲ, ಒಬ್ಬ ಮನುಷ್ಯನ ರಕ್ಷಿಸೋದಿಲ್ಲ. ಒಬ್ರು ಹೇಳಿದ್ರು, ನಾವು ಬಂದು ಗ್ರಂಥನ ಪರಿಶುದ್ಧವಾಗಿ ನಾವು ಜೀವಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ, ನಾವು ಬಂದು ಈ ಗ್ರಂಥವನ್ನ ನಾವು ಯಾವಾಗ್ಲೂ ಪರಿಶುದ್ಧವಾಗಿ ಯಾವಾಗ್ಲೂ ಓದ್ತಾ ಇದ್ರೆ ನಮಗ್ ಬಂದು ಪರಿಶುದ್ಧವಾಗಿ ಆಗ್ಬಿಡ್ಬೋದು ಅಂತ ಅನೇಕರು ಹೇಳ್ತಾರೆ. ಈ ದೇವರ ವಾಕ್ಯದಿಂದ ಯಾವೊಬ್ಬ ವ್ಯಕ್ತಿ ಕೂಡ, ಅಂದ್ರೆ ಈ ಗ್ರಂಥದಿಂದ ಯಾವೊಬ್ಬ ವ್ಯಕ್ತಿ ಏನ್ ಮಾಡಲ್ಲ, ಪರಿಶುದ್ಧನ ಆಗಕ್ಕಾಗಲ್ಲ. ಈ ಗ್ರಂಥ ಯಾಕೆ ಕೊಟ್ಟು ಅಂತಂದ್ರೆ, ಮನುಷ್ಯ ಯಾವ ಸ್ಥಾನದಲ್ಲಿ ಇದ್ದಾನೆ, ಅವನ್ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ, ಅವನ ಆ ಪರಿಸ್ಥಿತಿನ ಹೊರಬರ್ಬೇಕಂತಂದ್ರೆ ಅವನಿಗೆ ಏನ್ ಬೇಕಾಗಿದೆ ಅದನ್ನ ಅವ್ನು ತಿಳ್ಕೊಂಡು ಅವನೇನ್ ಮಾಡ್ಬೇಕು, ಅವ್ನ ದೇವ್ರ ಕಡೆ ತಿಳ್ಕೊಳ್ಬೇಕು. ಈಗ ಕನ್ನಡಿ ಏನಕ್ಕೆ? ಕನ್ನಡಿ ಏನಂತಂದ್ರೆ ನಮ್ಮ ಮಿಸ್ಟೇಕ್ ನ ತೋರ್ಸಕ್ಕಷ್ಟೇ. ಕನ್ನಡಿ ನಮ್ಮನ್ನ ಏನ್ ಮಾಡಕ್ಕಾಗಲ್ಲ, ಸರಿಪಡ್ಸಕ್ ಆಗಲ್ಲ. ಹಾಗೇನೆ ಈ ವೇದ ಗ್ರಂಥಗಳು ಏನಕ್ಕೆ ಅಂತಂದ್ರೆ, ಮನುಷ್ಯ ಒಬ್ಬ ಪಾಪಿ ಎಂಬುದನ್ನ ತೋರಿಸೋದಕ್ಕೋಸ್ಕರ ಈ ಗ್ರಂಥಗಳು. ಅದನ್ನು ತೋರಿಸೋದು ಮಾತ್ರವಲ್ಲ, ಆ ಒಂದು ಕೊಳೆಯನ್ನು, ಅವನಿರುವಂತ ಪಾಪದ ಕೊಳೆಯನ್ನ ತೆಗೆಯೋದಿಕ್ಕೆ ಉತ್ತರ ಏನೆಂಬುದನ್ನ ಅದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತೀವಿ. ಈ ವಾರ ನಾವು ಹೇಗೆ ವೇದ ಪುಸ್ತಕಗಳನ್ನ ಧ್ಯಾನ ಮಾಡೋದ್ರ ಬಗ್ಗೆ ನಾವು ನೋಡೋಣ. ತುಂಬಾ ಜನಕ್ಕೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಮೆಡಿಟೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಸೊ ಆದ್ರಿಂದ ಈಗ ಮೆಡಿಟೇಷನ್ ನಾವು ನೋಡೋಣ. ಮೆಡಿಟೇಷನ್ ಬೈಬಲ್ ಇದೆಯಾ? ಹೌದು. ಜೀವನದಲ್ಲಿ ಸಕ್ಸಸ್ ಆಗ್ಬೇಕು, ಜೀವನದಲ್ಲಿ ಜಯಿಸ್ಬೇಕು, ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಬೇಕಂತಂದ್ರೆ ಮೈನ್ ಕೀ ಏನಂತಂದ್ರೆ ಮೆಡಿಟೇಷನ್ ಬಹಳ ಮುಖ್ಯ. ಆ ಮೆಡಿಟೇಷನ್ ಹೇಗೆ, ಆ ಮೆಡಿಟೇಷನ್ ಹೇಗೆ ನಾವು ಕಾರ್ಯಗಳನ್ನ ನಾವು ರೂಪಿಸ್ಕೊಳ್ಳೋಕೆ ಸಾಧ್ಯ? ಅನೇಕರು ವಾಕ್ಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಓದ್ತಾರೆ. ಅನೇಕ ತಗೊಂಡು ನಾನು ಬೈಬಲ್ ಓದ್ತೀನಿ, ನಾನು ಎಷ್ಟೋ ಬೆಳಗ್ಗೆ ಎದ್ದ ತಕ್ಷಣ 5 ಅಧ್ಯಾಯ ಓದ್ತೀನಿ, ನಾನು ಯಾವಾಗ್ಲೂ ದೇವ್ರ ವಾಕ್ಯನ ನಾನು ಇಷ್ಟಪಡ್ತೇನೆ, ಯಾವಾಗ ನೋಡಿದ್ರೆ ಏನ್ ಮಾಡ್ತೇನೆ, ಗೋಡೆಯಲ್ಲಿ ಎಲ್ಲಾ ಕಡೆ ನಾನು ಏನ್ ಮಾಡ್ತೀನಿ, ದೇವ್ರ ವಾಕ್ಯನೇ ಬರೆದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅವ್ರ ಜೀವನದಲ್ಲಿ ನಿಜವಾಗಿ ಹೃದಯದಲ್ಲಿ ಯಾವೊಂದು ಜಯ ಇರೋದಿಲ್ಲ. ಎರಡನೇದಾಗಿ ದೇವ್ರನ್ನ ಯಾವುದು ಹೊಂದ್ಕೊಂಡಿರೋದಿಲ್ಲ. ದೇವರನ್ನ ಅವ್ರೇನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ದೇವರನ್ನ ಅವ್ರು ಪ್ರಿಯಪಡಿಸೋಕ್ಕೂ ಆಗಿರಲ್ಲ. ಸೊ ಧ್ಯಾನ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಿಜ ಧ್ಯಾನ ಮಾಡೋಕೆ ಇಷ್ಟಪಡ್ತೀರಾ? ವಾಕ್ಯ ಧ್ಯಾನ ಮಾಡ್ಬೇಕು. ಅಂದ್ರೆ ಮೆಡಿಟೇಷನ್. ಮತ್ತೆ ನಾಲ್ಕು ಸ್ವಲ್ಪ ನೋಡೋಣ. ಯಾಕೆ ಇದು ಬಹಳ ಮುಖ್ಯ ಎಂಬುದನ್ನ ನಾವು ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ನಮ್ಗೆ ಟೈಮ್ ಬಹಳ ಇರೋದಕ್ಕೆ ನಿಧಾನಕ್ಕೆ ಬೈಬಲ್ ತಿರ್ಸ್ಕೊಂಡು ನಿಧಾನಕ್ಕೆ ವಾಕ್ಯ ನಾವು ಓದೋಣ. ನನಗೆ ಟೈಮ್ ತಗೊಂಡ್ರು. ಮತ್ತಾಯನ ಬರ್ತೀವಿ ಸುಮಾರು 4ನೇ ಅಧ್ಯಾಯ 4ನೇ ವಾಕ್ಯನ ಓದೋಣ. ಓದಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಹೀಗೆ ಹೇಳ್ತೀನಿ ನೋಡಿ, ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರ ಅವನು ಬದುಕೋದಿಲ್ಲ. ರೊಟ್ಟಿ ತಿಂದು ಅವನು ಅಗದಾಗ ಆ ರೊಟ್ಟಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಜೀವ ಬರುತ್ತೆ ಅಲ್ವಾ? ಈಗ ರೊಟ್ಟಿ ತಿನ್ನುವಾಗ ಅದರಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ, ಯಾವಾಗಾದ್ರೂ ಕ್ಯಾಲ್ಕುಲೇಟ್ ಮಾಡಿ ನಾವು ತಿಂತೀವ? ನಾವೇನು ಯೋಚನೆ ಮಾಡಲ್ಲ, ಅದು ತಿಂತೀವಿ. ಆದ್ರೆ ಅದು ಜೀವ ಬರುತ್ತೆ ಇಲ್ವಾ? ಒಬ್ಬ ಹೊಟ್ಟೆ ಶಿವ 3 ದಿನ ಅವನ ಊಟ ಮಾಡಿಲ್ಲ, ಆದ್ರೆ ಅವನಿಗೆ ಆ ಒಂದು ರೊಟ್ಟಿ ಕೊಟ್ಟಾಗ ಆ ಸಮಯಕ್ಕೆ ಅದು ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ವಿಟಮಿನ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಅದು ಅವನೊಳಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಅವನಲ್ಲಿ ಆ ಜೀವವನ್ನು ಅವನಲ್ಲಿ ಉತ್ಪತ್ತಿ ಮಾಡುತ್ತೆ. ಆ ಜೀವವನ್ನು ಉತ್ಪತ್ತಿ ಮಾಡಿ ಅವನು ಬದುಕ್ತಾನೆ. ಆದ್ರೆ ಇವತ್ತು ಲೋಕದ ನೋಡುವಾಗ ಎಷ್ಟೋ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಏನೆಲ್ಲಾ ತಿಂದ್ರು, ಆದ್ರೂ ಕೂಡ ಸಾತ್ರು ಅಲ್ವಾ? ಎಲ್ಲ ಇಷ್ಟು ತಿನ್ಬೇಕು, ಅಷ್ಟು ತಿನ್ಬೇಕು, ಇದು ತಿಂದ್ರೆ ಸಾಯು ಬರೋದ, ಇದು ತಿಂದ್ರೆ ಹೆಂಗಾಗಿರ್ತೀವಿ ಅದೆಲ್ಲ ತಿನ್ನೋರು. ಆದ್ರೆ ಏನಾಯ್ತು? ಅವ್ರು ಸತ್ರು. ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮನುಷ್ಯನು ಬರೀ ರೊಟ್ಟಿ ತಿಂದ್ರೆ ಮಾತ್ರ ಅವನು ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತುಗಳನ್ನ ಅವನು ತೆಗೆದುಕೊಂಡು ಅದನ್ನ ಅವನು ಜೀರ್ಣಿಸಿಕೊಂಡು ಅದರಲ್ಲಿರುವ ಜೀವನ ತೆಗೆದುಕೊಂಡ್ರೆ ಆಗ ಮಾತ್ರನೇ ಅವನು ಬದುಕೋದಕ್ಕೆ ಸಾಧ್ಯ.
ಆಮೆನ್. ವಾಕ್ಯ ಕೇಳೋದ್ರಿಂದ ಒಬ್ಬ ವ್ಯಕ್ತಿ ಬದುಕೋದಿಲ್ಲ, ವಾಕ್ಯ ಒಬ್ಬ ಓದೋದ್ರಿಂದ ಒಬ್ಬ ಬದುಕೋದಕ್ಕಾಗೋದಿಲ್ಲ. ದೇವರ ಬಾಯಿಂದ ದೇವರಿಂದ ಬರುವಂತಹ ವಾಕ್ಯಗಳು ಅವನಲ್ಲಿ ಜೀವವನ್ನ ಉತ್ಪತ್ತಿ ಮಾಡುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯರ ಬರೆದ ಪುಸ್ತಕ 4ನೇ ಅಧ್ಯಾಯ 3. Hebrews chapter 4:3. ಆ ದೊಡ್ಡ ಬೈಬಲ್ ಇಬ್ರು ನೋಡ್ಬಿಡ್ಬೇಕು, ಗೊತ್ತಾಗ ಇಟ್ಬಿಡಿ ಕೆಳಗೆ. ಎರಡರಲ್ಲಿ ನೀವು ಒಬ್ರು ಅದ್ರಲ್ಲಿ ನೋಡಿ, ನೋಡಿ ಅದರಲ್ಲಿ. ಎಲ್ರು ಕ್ರೈಸ್ತರಾಗಿದ್ದಾರೆ, ಎಲ್ರು ಬೈಬಲ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ಈ ವಾಕ್ಯ ಕೆಲಸ ಮಾಡಲ್ಲ. ಆಮೆನ್. ಯಾರಿಗೆ ಕೆಲಸ ಮಾಡುತ್ತೆ, ಯಾರಿಗೆ ಈ ವಾಕ್ಯ ಬಂದು ಕಾರ್ಯರೂಪಕವಾಗಿ ಅದು ನಿಲ್ಲಿಸುತ್ತೆ ಎಂಬುದನ್ನ ಈ ದಿನ ನೋಡ್ತಾರೆ. ಹೇಗೆ ನಾವು ಧ್ಯಾನ ಮಾಡೋದು, ಧ್ಯಾನ ಮಾಡಿದ್ರೆ ಜಯ ಆಗೋದಕ್ಕೆ ಸಾಧ್ಯ, ಅಂತ ಜಯ ಆಗೋದಕ್ಕೆ ಆಗಲ್ಲ. ಇಬ್ಬರು 4ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ನೋಡಿದ್ರ, ವಾಕ್ಯದಿಂದ ಅವ್ರಿಗೆ ಯಾವ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕದಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ. ನೋಡಿ, ವಿಶ್ರಾಂತಿ ಸಿದ್ಧವಾಗಿದೆ, ಐಶ್ವರ್ಯ ಸಿದ್ಧವಾಗಿದೆ, ಆರೋಗ್ಯ ಸಿದ್ಧವಾಗಿದೆ, ಸಮಾಧಾನ ಸಿದ್ಧವಾಗಿದೆ. ಎಲ್ಲ ದೇವರು ಎಲ್ಲಿಟ್ಟಿದ್ದಾರೆ ಅಂತಂದ್ರೆ ಈ ವಾಕ್ಯದಲ್ಲೇ ಇಟ್ಟಿದ್ದಾರೆ. ಆಮೇಲೆ ಅದೆಲ್ಲ ಸಿದ್ಧವಾಗಿದೆ. ಆದ್ರೆ ಅವುಗಳನ್ನ ತುಂಬಾ ಜನ ತೆಗೆದುಕೊಳ್ಳಕ್ಕಾಗಲ್ಲ, ತುಂಬಾ ಜನ ಹೊಂದ್ಕೊಂಡಿಲ್ಲ. ಕಾರಣ ಅಂತಂದ್ರೆ ದೇವರೆಲ್ಲ ಕಾರಣ ಅಂತಂದ್ರೆ ವಾಕ್ಯದಿಂದ ಏನಾಗಿಲ್ಲ, ಪ್ರಯೋಜನ ಆಗಿಲ್ಲ. ಯಾಕೆ ಪ್ರಯೋಜನ ಆಗಿಲ್ಲ ಅಂತಂದ್ರೆ ತುಂಬಾ ಜನಕ್ಕೆ ಓದೋಕ್ ಗೊತ್ತು, ತುಂಬಾ ಜನಕ್ಕೆ ಕೇಳೋಕ್ ಗೊತ್ತು, ಅದು ತುಂಬಾ ಜನಕ್ಕೆ ಅದರಲ್ಲಿರುವ ರಸವನ್ನ ತೆಗೆದೋಕ್ ಗೊತ್ತಿಲ್ಲ. ಕಬ್ಬು ತಿಂತಾರೆ, ತಿಂದು ಉಗಿಬಿಡ್ತಾರೆ ಅಷ್ಟೇನೆ. ಆ ರಸ ಏನ್ ಮಾಡೋದು? ಹಾಗೇನೆ ನಾನು ಓದೆ ಅಂತ ತುಂಬಾ ಜನ ತೆಗೆದುಕೊಂಡು ಹೇಳ್ತಾರೆ. ಆದ್ರೆ ಇದು ಓದೋದ್ರಿಂದಲ್ಲ ಇದು ಜಯ ಇರೋದು, ಇದರಲ್ಲಿರುವಂತಹ ಸಾರಾಂಶಗಳನ್ನ ನಾವು ತೆಗೆದುಕೊಳ್ಬೇಕಾಗಿದೆ. ಆ ಸಾರಾಂಶ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತು ನಾವು ಧ್ಯಾನ ಮಾಡಿದ್ದೀವಿ. ಸೊ ಆ ರೀತಿ ನೀವು ಸಾರಾಂಶಗಳನ್ನ ತೆಗೆಯಕ್ಕೆ ಆರಂಭಿಸಿದಾಗ ಜೀವನದಲ್ಲಿ ನಾವು ಹೋಗೋ ಎಲ್ಲಾ ಹಾದಿಗಳಲ್ಲಿಯೂ ನಿಶ್ಚಯವಾಗಿ ಉತ್ತರ ಇದೆ. ಆಮೆನ್. ನಿಶ್ಚಯವಾಗಿ ನಮಗೆ ಅದು ಮಾರ್ಗದರ್ಶಕ ನೀಡುತ್ತೆ. ನಿಶ್ಚಯವಾಗಿ ನಮಗೆ ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ನಮಗೆ ಮಾತಾಡುತ್ತೆ. ನಿಶ್ಚಯವಾಗಿ ನಮಗಾಗಿ ಇಟ್ಟಿರುವಂತಗಳನ್ನ ನಾವು ಹೊಂದ್ಕೊಳ್ಬೇಕು, ಅದು ಸಹಾಯ ಮಾಡುತ್ತೆ. ಅನೇಕ ಹೇಳ್ತಾರೆ ದೇವರೆಲ್ಲ ಮಾಡ್ಬೋದಲ್ವಾ, ದೇವರೆಲ್ಲ ಕೊಡ್ಬೋದಾಗಿತ್ತಲ್ವಾ, ಯಾಕೆ ದೇವರೆಲ್ಲ ಕೊಡ್ತಾ ಇಲ್ಲ? ದೇವರು ವಾಕ್ಯ ರೂಪದಲ್ಲಿ ಕೊಟ್ಬಿಟ್ರು. ಈಗ ವಾಕ್ಯದಲ್ಲಿ ನಾವು ತೆಗೆದುಕೊಳ್ಬೇಕು ಈಗ ಅಷ್ಟೇನೆ. ಆಮೆನ್. ಫ್ರೀಡಮ್, ದೇವ್ರ ಮನುಷ್ಯನಿಗೆ ಏನ್ ಮಾಡ್ಬಿಟ್ಟಿದ್ದಾರೆ, ಫ್ರೀ ವಿಲ್ ಕೊಟ್ಟಿದ್ದಾರೆ. ಈಗ ಮನುಷ್ಯ ಆರಿಸ್ಕೊಳ್ಬೇಕು. ಆ ಮನುಷ್ಯ ಆರಿಸ್ಕೊಂಡು ಅದನ್ನ ತೆಗೆದುಕೊಂಡು ಅವನು ಅದನ್ನ ಜಯಿಸಿದ್ರೆ ಅವನ್ ಜಯ ಹೊಂದೋದಕ್ಕೆ ಸಾಧ್ಯ. ಆಮೇಲೆ ಡಾಕ್ಟರ್ ಬಂದು ಬರ್ಕೊಬಿಟ್ರು ಅಷ್ಟೇನೆ, ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಅವ್ರು ಬರ್ಕೊಟ್ಟ ತಕ್ಷಣ ಅದು ಗುಣ ಆಗ್ಬಿಡ್ತಾ? ಬರ್ಕೊಟ್ರ ಇಲ್ವೋ? ಅವರು ಬರ್ದಿದ್ದಲ್ಲಿ ಏನಾದ್ರು ಇತ್ತ ಅಲ್ಲಿ ಬೇರೆ ಏನೋ ಬರ್ದು ನಿಮ್ಗೆ ಅರ್ಥ ಆಗಿಲ್ಲ. ಆದ್ರೆ ಹೋಗಿ ಅದನ್ನ ಎಲ್ಲಿ ಕೊಟ್ರಿ? ಮೆಡಿಕಲ್ ಶಾಪ್ ಕೊಟ್ಟಾಗ ಅವ್ರೇನ್ ಕೊಟ್ರು? ಇಲ್ಲ ಡಾಕ್ಟರ್, ನಾವು ಬಂದು ಈ ಪೇಪರೇ ತಿಂದ್ಬಿಡ್ತೀವಿ, ಯಾಕೆ ಸುಮ್ಮನೆ ಹೆಸರು ಹೋಗಿ ಆ ಟ್ಯಾಬ್ಲೆಟ್ ತಗೊಂಡು ಒಂದು ಕಹಿ ಇರುತ್ತೆ, ಒಂದೊಂದು ತುಂಬಾ ದಪ್ಪಗಿರುತ್ತೆ, ಒಳಗೆ ಹೋಗಲ್ಲ. ಇಲ್ಲ, ನಾವು ಈಗ ನೀವು ಎಷ್ಟು ಬೇಕಾದ್ರೆ ಬರ್ಕೊಬಿಟ್ಟು ಬೇಕಾದ್ರೆ ಗುಂಡು ಮಾಡ್ಕೊಂಡು ಹೆಂಗ್ ಮಾಡ್ಬಿಡ್ತೀವಿ, ನಾವು ತಿಂದ್ಬಿಡ್ತೀವಿ ಅಂತ ಅನೇಕ ಹೇಳ್ತಾರೆ. ಹಂಗಲ್ಲ ನೋಡಿ, ಅದು ತೆಗೆದುಕೊಳ್ಳುವಾಗ ಅನೇಕ ಸಮಯ ಅದು ಒಳಗೆ ಹೋಗಲ್ಲ, ಅನೇಕ ಸಮಯ ವಾಂತಿ ಆಗುತ್ತೆ. ಅನೇಕ ಒಳಗೆ ಹೋಗಿದ ತಕ್ಷಣ ಅದೇನಾಗುತ್ತೆ, ಅದು ನಮಗೆ ಗೊತ್ತಿಲ್ಲ ಅದೇನ್ ಮಾಡುತ್ತೆ ಅಂತಂದ್ರೆ ನಮಗೆ ಜೀವವನ್ನ ಅದು ಉಂಟು ಮಾಡುತ್ತೆ. ಒಂದು ನಿಮಿಷ ಯೆರೆಮೀಯನ ಬರೆದ ಪುಸ್ತಕ 15ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. ಯೆರೆಮೀಯನ ಬರೆದ ಪುಸ್ತಕ ನಿಮ್ಮ ಜೀವನ ಇವತ್ತು ಸ್ಟಾರ್ಟ್ ಮಾಡಿರ್ಬೋದು, ಅದೇ ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಿ. ಆದ್ರೆ ಈ ಧ್ಯಾನದಲ್ಲಿ ನಿಶ್ಚಯವಾಗಿ ಮುಳುಗಿ ಹೋಗುವಾಗ ಇದು ನಿಮ್ಮನ್ನ ಮೇಲೆ ಎತ್ತದೇ ಇರೋದೇ ಇಲ್ಲ. ಇದು ಪ್ರಮಾಣ. ಇದು ಕೆಲಸ ಮಾಡುತ್ತೆ. ಇವತ್ತು ಬಂದವರು ಕೆಲಸ ಮಾಡುತ್ತೆ, 20 ವರ್ಷ ಇದ್ದವ್ರಿಗೂ ಕೆಲಸ ಮಾಡುತ್ತೆ, 50 ವರ್ಷ ಇದ್ದವ್ರಿಗೂ ಅದು ಕೆಲಸ ಮಾಡುತ್ತೆ. ತಗೊಂಡ್ರ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನ ಓದಿ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು.
ಸೇನಾಧೀಶ್ವರ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ. ಸಾಕು ಬಿಡಿ. ಏನ್ ಹೇಳ್ತಿದ್ದಾರೆ? ನಿನ್ನ ಮಾತುಗಳನ್ನು ಆಹಾರ ಮಾಡಿ. ಇನ್ನೊಂದು ಕಡೆ ಹೇಳುತ್ತೆ, ಯೋವನ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಆ ಸುರುಳಿ, ಆ ಒಂದು ವಾಕ್ಯಗಳನ್ನ ಆತ ಏನ್ ಮಾಡ್ದ, ಬಾಯಿಲಾಕೊಂಡು ತಿನ್ನೋ ಅಂತ ಹೇಳ್ತಾರೆ ದೇವರು. ಅವನಾಗಿ ಅದನ್ನು ತಿಂತಾನೆ. ಬೇರೆ ಮೇಲೂ ಬರುತ್ತೆ, ಪ್ರಕಟಣೆಗಳು ಬರುತ್ತೆ. ಅದನ್ನ ತಿಂತಾನೆ. ಅಂದ್ರೆ ನಿನ್ನ ವಾಕ್ಯ ನಾನು ಏನ್ ಮಾಡಿದೆ, ಆಹಾರ ಮಾಡಿಕೊಂಡೆ ಅಂತ. ಹೇಗೆ ಆಹಾರ ಮಾಡಿಕೊಂಡ? ನಾನು ಹೇಳ್ಬೇಕು ಬರ್ಕೊಡ್ದು ಹಾಗೆ ತಿನ್ಬಿಟ್ಟ, ದೇವ್ರು ಹೇಳಿದ ತಕ್ಷಣ ಹಾಗೆ ಬರ್ಕೊಂಡು ಅಪ್ಪ ಅಂತ ಹಾಗೆ ತಿನ್ಕೊಂಡ್ಬಿಟ್ಟ? ಇಲ್ಲ ನೋಡಿ, ಆ ವಾಕ್ಯದಲ್ಲಿರುವಂತ ಆ ಪ್ರಕಟಣೆ, ಆ ವಾಕ್ಯದಲ್ಲಿರುವಂತ ಸಾರಾಂಶಗಳನ್ನ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವಾಗಲೇ ಅದು ಅವನ ಜೀವನದಲ್ಲಿ ದೊಡ್ಡ ಕಾರ್ಯವನ್ನ ಮಾಡುವಂತಾಗುತ್ತೆ. ಸ್ವಲ್ಪ ವಾಕ್ಯ ನೋಡ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಾಕ್ಯ ನೋಡೋಣ. ಜ್ಞಾನೋಕ್ತಿಗಳು 119 ತಗೊಳ್ಳಿ. ಕೀರ್ತನೆಗಳು 119, 129. ವಾಕ್ಯ ಓದಿದ್ದೇವೆ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಗೊಳ್ಳುತ್ತೇನೆ. ನಿನ್ನ ವಾಕ್ಯಗಳಿಂದ ಯುಕ್ತಿಯೊಂದಿಗೆ ಜ್ಞಾನಮಯವಾಗುವುದು. ನಾನು ಬಾಯಿರಲು ಹೇಳುತ್ತಿದ್ದೇನೆ. ಸಾಕ್ಬಿಡಿ, ಎರಡೇ ಆಗ್ತಿಲ್ಲ. ನಿನ್ನ ಕಟ್ಟಳೆಗಳು ವಾಕ್ಯಗಳು, ನಿನ್ನ ವಾಕ್ಯಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಕೊಳ್ಳುತ್ತೇನೆ. ಇಂಗ್ಲಿಷ್ ಹೇಗೆ ಬರ್ತಂತಂದ್ರೆ, ಯೋರ್ ವರ್ಡ್ಸ್ ಆರ್ ವಂಡರ್ಫುಲ್, ದೇರ್ಫೋರ್ ಮೈ ಸೋಲ್ ಕೀಪತ್ ದೆಮ್ ಅಂತ. ನನ್ನ ಮನಸ್ಸಿನಲ್ಲಿ ಅವುಗಳನ್ನ ಇಟ್ಟುಕೊಳ್ತೇನೆ. ಮನಸ್ಸಿಗೆ ಇಟ್ಕೊಳ್ಳೋದು ತುಂಬಾ ಜನ. ಹೇಗೆ ಕೀರ್ತನೆಗಾರ ಹೇಳ್ತಿದ್ದಾನೆ ಅಂತಂದ್ರೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೂ ಏನಾಗುತ್ತೆ ಜ್ಞಾನದ ಎಂಟ್ರೆನ್ಸ್ ಆಫ್ ಯುವರ್ ವರ್ಡ್ ಗಿವ್ಸ್ ಲೈಟ್, ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಸಿಂಪಲ್ ಅಂತ. ಸೊ ಅದ್ರ ವಿವರಣೆಯಿಂದನೇ ನಮ್ಗೆ ಏನಾಗುತ್ತೆ, ಒಂದು ನಿಜವಾದ ಒಂದು ತಿಳುವಳಿಕೆ ಉಂಟಾಗುತ್ತೆ. ಇವತ್ತು ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಈ ವಾಕ್ಯದಿಂದ ಹೇಗೆ ನಾನು ಬಂದು ಜೀವನ ತೆಗೆದುಕೊಂಡು ನನ್ನ ಜೀವನದ ಅದು ಕಾರ್ಯರೂಪವಾಗಿ ಅದು ಮಾರ್ಪಡಿಸೋದು ಹೇಗೆ ಎಂಬುದನ್ನು ನೋಡ್ತಾ ಇದ್ದೇವೆ. ಮೊದಲಾಗಿ ವಾಕ್ಯ ಅನೇಕರು ಏನ್ ಮಾಡಲ್ಲ ಅಂತಂದ್ರೆ, ಪರ್ಸನಲ್ ಆಗಿ ಅವ್ರು ತೆಗೆದುಕೊಳ್ಳೋದೇ ಇಲ್ಲ. ಪರ್ಸನಲ್ ಆಗಿ ಯಾವುದೇ ಒಂದು ಪುಸ್ತಕ ತಗೊಂಡ್ರು ಅದು ವೈಯಕ್ತಿಕವಾಗಿ ಅದು ನನಗೆ ಎಂಬುದು ತೆಗೆದುಕೊಳ್ಳುವಾಗ ಅದೇನಾಗುತ್ತೆ ಅಂತಂದ್ರೆ, ಅದು ಒಳಗೆ ಅದರೊಳಗಿರುವಂತ ಜೀವಗಳನ್ನ ನಾವೇನ್ ಮಾಡ್ಕೊಳ್ಳೋಕೆ ಸಾಧ್ಯ, ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಮೂರನೇದಾಗಿ ಪವಿತ್ರಾತ್ಮನು ಬೆಳಕು ಅದರಲ್ಲಿ ಅಡಕವಾಗಿದೆ. ಆ ವಿವರಣೆ ಯಾವ ವಿವರಣೆ ಮಾಡ್ಬೇಕು? ಆ ವಿವರಣೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಆ ವಿವರಣೆಯಿಂದ ನಾವೇನ್ ಮಾಡಕ್ಕಾಗುತ್ತೆ, ಲಾಭವನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಸ್ಟಾರ್ಟಿಂಗ್ ಇದೆಲ್ಲ ನಿಮ್ಗೆ ಏನು ಅರ್ಥ ಆಗಿಲ್ಲ, ಹೋಗ್ತಾ ನಿಮ್ಗೆ ಅನೇಕ ಉದಾಹರಣೆ ಹೇಳ್ತಾ ನಿಮ್ಗೆ ಈಜಾಗೆ ಅರ್ಥ ಆಗುತ್ತೆ ನೋಡಿ. ಈಗ ಅನೇಕ ಪುಸ್ತಕಗಳು ಹೊರಡೆ, ಅನೇಕರಿಗೆ ತುಂಬಾ ಜನಕ್ಕೆ ವಾಕ್ಯ ಅಂತಂದ್ರೆ ಈಜಾಗಿ ಹೇಳ್ತಾರೆ. ಎಷ್ಟು ಪುಸ್ತಕ ಇದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಬೈಬಲ್ ಎಷ್ಟು ಪುಸ್ತಕ ಇದೆ? 66 ಪುಸ್ತಕ ಇದೆ. ಮುಖ್ಯವಾಗಿ ಬೈಬಲ್ನ ಥೀಮ್ ಪುಸ್ತಕ ಮುಖ್ಯವಾಗಿ ಇದರ ಆಧಾರವಾಗಿರುವಂತಹ ವಾಕ್ಯ ಯಾವ್ದಂತ ಹೇಳುವಾಗ ಯೋಗದ ಸುವಾರ್ತೆ 3:16 ಅಂತ ಹೇಳ್ತಾರೆ. ಆಮೇಲೆ ವಾಕ್ಯಗಳನ್ನ ಮನಪಾಠದ ಅನೇಕರು ಹೇಳೋರಿದ್ದಾರೆ. ಆಮೇಲೆ ಯಾರನ್ನ ಒಬ್ಬರು ಯೋಸೆಫ್ ಅಂತ ಹೇಳಿದ್ರೆ ಅವ್ರು ಫುಲ್ ಜೀವನ ಚರಿತ್ರೆ ಹೇಳ್ಬಿಡ್ತಾರೆ. ಈ ವಾಕ್ಯಗಳನ್ನ ನಾವು ಏನ್ ಮಾಡಿದ್ರು ಅಂದ್ರೆ ಶಾಲಾ ಪಾಡ್ತಾರೆ, ಚೆನ್ನಾಗಿ ಏನ್ ಮಾಡಿದ್ರು, ಚೆನ್ನಾಗಿ ಅರ್ಕೊಂಡಿರ್ತಾರೆ. ಆಮೇಲೆ ಏನಾದ್ರು ಒಂದು ಪ್ರಸಂಗದಲ್ಲಿ ತಪ್ಪಾಗಿ ಒಂದು ವೇಳೆ ವಾಕ್ಯ ಹೇಳ್ಬಿಟ್ರು ಕೂಡ, ಇಲ್ಲ ಪಕ್ಕ ಈ ವಾಕ್ಯ ಇದೆಲ್ಲ ಅದು ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅಷ್ಟು ಎಲ್ಲಿದ್ದಾರೆ, ನಾಲೆಜ್ ಅಲ್ಲಿ ಇರ್ತಾರೆ. ಆದ್ರೆ ಏನ್ ಮಾಡಲ್ಲ ಅಂತಂದ್ರೆ, ಅಂತವ್ರು ಕೂಡ ಇದರಿಂದ ಲಾಭ ಹೊಂದ್ಕೊಂಡ್ರ. ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಗೊತ್ತು ನಮ್ಗೆ, ಅವ್ರ ಅವ್ರ ಬಗ್ಗೆ ಗೊತ್ತು, ಇವ್ರ ಬಗ್ಗೆ ಎಲ್ಲ ಗೊತ್ತು ಅಂತಾರೆ. ಬಟ್ ಆದ್ರೆ ಅವ್ರಿಗೆ ಏನ್ ಗೊತ್ತಿರ ಅಂತಂದ್ರೆ, ಅದ್ರೊಳಗಿರುವಂತ ಆ ಜೀವವನ್ನು ಅವರು ತೆಗೆದುಕೊಳ್ಳೋಕೆ ಹೇಗೆ ಆ ಜೀವ ಕೆಲಸ ಮಾಡುತ್ತೆ ಅಂತಂದ್ರೆ, ನಾನು ಅರ್ಥ ಮಾಡಿಕೊಂಡು ಅವುಗಳನ್ನ ನಾನು ಅಭ್ಯಾಸಿಸುವಾಗ ಮಾತ್ರನೇ ಕೆಲಸ ಮಾಡುತ್ತೆ. ಇವಾಗ ಅದನ್ನೇ ವಿವರಿಸಿ ಹೇಳ್ತೀನಿ ನೋಡಿ. ಎಷ್ಟು ತನಕ ಇದು ನಾವು ತಿಳ್ಕೊಳ್ಳೋರಾಗಿರ್ಬೇಕಂತಂದ್ರೆ, ಇದು ನನ್ನ ಒಂದು ಕಾರ್ಯನ ಮಾಡೋಕ್ಕೆ ತಳ್ಳುತ್ತೆ, ಅಲ್ಲರಿಗೂ ಇದನ್ನ ನಾವು ತಿಳ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆಯಾ ಇಲ್ವಾ? ಒಂದು ನಿಮಿಷ ಎಲ್ಲ ಎದ್ದೇಳಿ, ಕೂತ್ಕೊಳ್ಳಿ.
ಯಾಕೆ ನೋಡಿದ್ರೆ ಇಲ್ಲ, ಈಗ ನಾನು ಹೇಳಿದ ಅರ್ಥ ಆಯ್ತಾ? ಈಗ ಅರ್ಥ ಆಗಿದ ತಕ್ಷಣ ಅದೇನ್ ಮಾಡಿದ್ರಿ, ನಿಮ್ಮನ್ನೊಂದು ಆಕ್ಷನ್ ಮಾಡಿಸ್ತು. ಆಮೇಲೆ ಆಕ್ಷನ್ ಆಗೇನೆ ಈ ವಾಕ್ಯ ಓದೋದ್ರಿಂದ ನನ್ನ ಜೀವನದಲ್ಲಿ ಯಾವುದು ಜಯ ನೋಡಕ್ಕಾಗೋದಿಲ್ಲ. ಈ ವಾಕ್ಯ ನನ್ನನ್ನ ಮಾಡಕ್ಕಾಗದ ಕಾರಣ ನನ್ನನ್ನ ಮಾಡಿಸುತ್ತೆ. ಆಮೇಲೆ ಆ ಮಾಡಿಸೋದ್ರಲ್ಲಿನೇ ನನಗೆ ಆಶೀರ್ವಾದ. ಈಗ ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾನೊಂದು ನನ್ನ ಸಾಕ್ಷಿ ಹೇಳ್ತೀನಿ ಅಂತಂದ್ರೆ, ಈಗ ನಾನೊಂದು ವೇಳೆ ಹೇಳ್ಬೋದು, ನಾನಿಂದ ಒಂದು ಊರಿಗೆ ಹೋಗಿದ್ದೆ, ಆ ಊರೊಂದು ಚರ್ಚ್ಗೆ ಹೋಗಿದ್ದೆ, ಅಲ್ಲಿ ಸುಮ್ಮನೆ ಹೊರಗೋದ್ರೆ ಅಭಿಷೇಕ ನಾನು ತುಂಬಿಡ್ತು, ತುಂಬಾ ಚೆನ್ನಾಗಿತ್ತು ಅಂತ ನಾನು ನಿಮ್ಗೆ ಹೇಳಿದ ತಕ್ಷಣ ನನ್ನ ಮಾತ್ರ ಮೇಲೆ ನೀವು ಆ ಪಾಸ್ಟರ್ ಹೋಗಿ ಬಂದಲ್ಲ, ನಾವು ಹೊಸದು ಹೋಗಿ ಬಂದೋಣ ಅಂತ ಮನಸ್ಸಿಗೆ ಬರುತ್ತೆ ಬರಲ್ವಾ? ಆಗ ನೀವು ಹೊರಗೆ ಹೋಗ್ತೀರಾ, ಇಡೀ ಚರ್ಚೆಲ್ಲ ಉರ್ಲಾರ್ದು ನಿಮ್ಗೆ ಯಾವ ಅಭಿಷೇಕ ಬರಲ್ಲ. ಯಾಕೆ? ನನ್ನನ್ನ ಇಲ್ಲಿಂದ ಅಲ್ಲಿ ತಗೊಂಡು ಹೋಯ್ತು ಅಂತಂದ್ರೆ ನನ್ನನ್ನ ಯಾವುದೋ ಒಂದು ತಳ್ಳಿರ್ಬೇಕು. ಆಮೇಲೆ ಇವತ್ತು ಮನುಷ್ಯ ತಳ್ತಾ ಇದ್ದಾನೆ ಹೊರತು ದೇವರ ಅವನ್ನ ತಳ್ತಾ ಇಲ್ಲ. ಆದ್ರಿಂದಲೇ ಜೀವನದಲ್ಲಿ ಯಾವುದು ದೇವ್ರನ್ನ ಹೊಂದ್ಕೊಳಕ್ ಆಗ್ತಾನೆ ಇಲ್ಲ. ಆಮೇಲೆ ಅರ್ಥ ಆಯ್ತಾ ಇಲ್ಲ? ದೇವರಾತ್ಮ ನಿಮ್ಗೆ ಸಹಾಯ ಮಾಡಲಿ. ಮನುಷ್ಯ ನಮ್ಮನ್ನ ನೋಡೋದಲ್ಲ. ಈಗ ಒಬ್ರು ಹೇಳ್ತಾರೆ ನೋಡಿ, ಈಗ ಎಷ್ಟೋ ಸಾಕ್ಷಿಗಳನ್ನ ನಾವು ಪುಸ್ತಕಗಳನ್ನ ಓದಿರ್ತೀವಿ ಅಂತಂದ್ರೆ, ನಾನು ದೇವಾಲಯ ಕಟ್ಟೋದಕ್ಕೆ ಇಷ್ಟು ದುಡ್ಡು ಕೊಟ್ಟೆ, ನನಗೆ ದೇವ್ರ ಸಾಲದಿಂದೆಲ್ಲ ಬೇಡ ಮಾಡ್ಬಿಟ್ರು ಅಂತ ಒಂದು ಸಾಕ್ಷಿ ಕೇಳ್ತೀರಾ. ಆವಾಗ ಅದನ್ನೇ ನೀವು ಮಾಡಕ್ ಹೋಗ್ತಾ ಇಟ್ಕೊಳ್ಳಿ, ಆದ್ರೆ ನಿಮಗೆ ಅದು ಜಯ ಬರಲ್ಲ. ಅವ್ರು ಹೊರಗೆ ಹೇಳ್ತಾರೆ, ನಾವು ಹಾಗೆ ಮಾಡಿದ್ವಿ ಆದ್ರೆ ನನಗೇನು ಸಿಗ್ಲೇ ಇಲ್ಲ. ನಾನೊಂದು ಮೆಸೇಜ್ ಕೇಳಿದೆ, ಆದ್ರೆ ಒಂದು ಪಾಸ್ಟ್ರು, ಒಂದು ಸೇವಕರು ಸುಮಾರು ರಾತ್ರಿ 12 ಗಂಟೆಯಿಂದ 5 ಗಂಟೆ ತನಕ ಅವ್ರು 10 ಪ್ರಾರ್ಥನೆ ಮಾಡಿದ್ದಾರೆ. 5 ಗಂಟೆಗೆ ಸರಿಯಾಗಿ ದೇವರಾಗಿ ಅವ್ರಿಗೆ ಪ್ರತ್ಯಕ್ಷ ಆಗಿ ಮಾತಾಡಿದ್ರು, ನಿನಗೆ ನಾನು ಇಂಥ ಸೇವೆ ಕೊಟ್ಟಿದ್ದೀನಿ, ನೀನು ಮಾಡು ಅಂತ. ನನಗೂ ತುಂಬಾ ಆಸೆ ಆಗಿ ಏನ್ ಮಾಡಿದೆ, ನಾನು ಕೂತ್ಕೊಂಡು ಎಷ್ಟು ಟ್ರೈ ಮಾಡ್ಬೇಕು ಅಷ್ಟು ಏನಾದ್ರು ನೆನ್ಸ್ಕೊಳ್ಬೇಕಾದ್ರೆ ನೆನ್ಸ್ಕೊಂಡು 10 ಟ್ರೈ ಮಾಡಿದೆ. 6 ಗಂಟೆ ಆಗೋಯ್ತು, ಆದ್ರೆ ಏನಾಗಿಲ್ಲ, ಯಾವ ದೇವರು ಬರಲಿಲ್ಲ. ಆವಾಗ ನನಗೇನ್ ಅನಿಸ್ತು, ಇದು ಬರೀ ಸುಳ್ಳು, ಇದೆಲ್ಲ ಬೋಗಸ್ ಅಂತ ಅನಿಸ್ತು. ಆಮೇಲೆ ನೋಡಿ, ನಾನು ಏನು ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮ್ಗೆ ಅಂತಂದ್ರೆ, ಅವ್ರು ಹೇಳಿದ್ರು, ಅವ್ರು ಮಾಡಿದ್ರು, ಆದ್ರೆ ನಾನು ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅವ್ರಿಗೆ ಮಾತ್ರ ಕೆಲಸ ಮಾಡಿದ್ರು, ನನಗೆ ಯಾಕೆ ಮಾಡಿದ ಇಲ್ಲ? ನನಗೆ ಯಾರು ಮಾತಿನ ಮೇಲೆ ನಿಂತ್ಕೊಂಡಿದ್ದೀನಿ? ಈಗ ಅವ್ರ ಮಾತಿನ ಮೇಲೆ ನಾನು ನಿಂತ್ಕೊಳ್ತಾ ಇದ್ದೀನಿ. ಅದನ್ನ ಅವ್ರಿಗೆ ಯಾಕೆ ಅದನ್ನ ಮಾಡ್ತು ಅಂತಂದ್ರೆ, ದೇವ್ರೊಂದು ಏನ್ ಮಾಡಿರ್ತಾರೆ, ಅವ್ರನ್ನ ಪ್ರೇರೇಪಿಸ್ತಿರ್ತಾರೆ. ಆಮೇಲೆ ನೋಡಿ, ಜೀವನದಲ್ಲಿ ಇದೆಲ್ಲ ಬಹಳ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ದೇವರಾತ್ಮನೇ ಸಹಾಯ ಮಾಡ್ಬೇಕು. ಅನೇಕ ಗಂಟೆ ಕುತ್ಕೊಳ್ಬೇಕು, ಏನಾದ್ರು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ. ಅದು ನೋಡಿ, ಬೈಬಲಲ್ಲಿ ತುಂಬಾ ಜನ ಜಯ ಹೊಂದಿರೋರು, ಇವತ್ತು ನಾವು ನೋಡೋದ ಎಷ್ಟೋ ಜನ ಜಯ ಹೊಂದಿರೋರು, ನಾವು ಹೋಗ್ತಾರೆ ಇದೇ ಹಾದಿಯಲ್ಲಿ ಅವರೆಲ್ಲ ಹೋದ್ರೆ ಹೊರತು ಯಾರು ಹೊಸ ಶಾರ್ಟ್ ಕಟ್ ರೂಟಲ್ಲಿ ಯಾರು ಹೋಗಿರಲ್ಲ. ಅವರದೆಲ್ಲ ನಿಂತು ಗೆದ್ದು ಅವ್ರು ಮುಂದೆ ಹೋಗೋದಕ್ಕೆ ಆಯ್ತು ಹೊರತು ಅದೃಷ್ಟ ಅನ್ನೋದು ವೇದ ಪುಸ್ತಕದಲ್ಲಿ ಯಾರಿಗೂ ಇಲ್ಲ. ಆಮೇಲೆ ಅದೃಷ್ಟ, ಸ್ಟಾರು, ಲಕ್ಕು ದೇವ್ರು ಬಂದು ಅವ್ರ ಮತ್ತೆ ಸ್ಪೆಷಲ್ ಆಗಿ ಕೊಟ್ಬಿಟ್ರು, ಯಾರಿಗೂ ಸ್ಪೆಷಲ್ ಇಲ್ಲ, ಎಲ್ಲರೂ ಒಂದೇ ಪ್ರಯಾಣನೇ. ಆಮೇಲೆ ಮೋಶೆಗೆ ದೇವ್ರು ಹೇಳಿಲ್ಲ, ನೀನು ಕುದುರೆ ಮೇಲೆ ನಡಿ, ಅವರೆಲ್ಲ ಬಂದು ನಡ್ಕೊಂಡ್ ಬರ್ಲಿ ದೇವ್ರು ಹೇಳಿಲ್ಲ. ಆಮೇಲೆ ಅಲ್ವಾ, ನೀನು ನಡಿ ಅವ್ರು ನಡಿ. ಕೆಂಪು ಸಮುದ್ರ ಎರಡು ಮಾಡ್ಬೇಕಂತಂದ್ರೆ ನೀನು ನೀರ್ ಮೇಲೆ ನಡ್ಕೊಂಡು ಹೋಗೋ, ಅವ್ರು ಕೆಳಗೆ ನಡ್ಕೊಂಡ್ ಬರ್ಲಿ ದೇವ್ರು ಹೇಳಿಲ್ಲ ಅಲ್ವಾ. ಎಲ್ಲರೂ ಒಂದೇ ಹಾದಿಲಿ ಹೋಗ್ಬೇಕು. ಈತನು ಕೂಡ ಅನೇಕ ಪರಿಸ್ಥಿತಿಗಳನ್ನ ಎದುರುಕೊಳ್ಬೇಕಾಗಿತ್ತು, ಹಾಗೆ ಜನಗಳು ಕೂಡ ಪರಿಸ್ಥಿತಿ ಎದುರುಕೊಳ್ಬೇಕಾಗಿತ್ತು. ಇದ್ರಲ್ಲಿ ಏನೊಂದು ವಿಶೇಷ ಅಂತಂದ್ರೆ, ಮೋಶೆನೇ ಫಸ್ಟ್ ಎದುರುಕೊಳ್ಬೇಕಾಗಿತ್ತು ಎಲ್ಲದರಲ್ಲೂ, ಆಮೇಲೆ ಹಿಂದೆ ಜನ ಅಲ್ವಾ. ಫಸ್ಟ್ ಮೋಶೆ, ಆಮೇಲೆ ಜನಗಳು. ಈಗ ಮೋಶೆ ನಿಂತು ಹೋದ್ರೆ ಜನ ಹೋಗ್ತಾರೆ. ಆದ್ರಿಂದಲೇ ಮೋಶೆಗೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರಿಗೆ ಜಯಿಸುದನ್ನ ದೇವ್ರು ಕಲ್ಸ್ಕೊಡ್ತಾರೆ ಅಲ್ವಾ. ಅನೇಕ ಸಮಯ ಬಂಡೆಯಿಂದ ಅವ್ರಿಗೆ ನೀರಿಂದ ಏನ್ ಮಾಡಿದ್ರು, ಅವ್ರನ್ನ ತೃಪ್ತಿ ಪಡಿಸಿದ್ರು. ನಾನೇನು ನಿಮ್ಗೆ ಹೇಳೋದು, ಪವಿತ್ರಾತ್ಮ ನಿಮ್ಮ ಹೃದಯ ನಿಜವಾಗೂ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಮುಖ್ಯವಾದ ಒಂದು ಸಂದೇಶ ಹೇಳ್ತಾರೆ. ಯಾಕಂದ್ರೆ ಇದು ಸ್ಟಾರ್ ಅಲ್ಲ, ಇದು ಸ್ಟಾರ್ ಯಾವುದೂ ಇಲ್ಲ. ಯಾಕಂತಂದ್ರೆ ಇದು ಬಂದು ತುಂಬಾ ದಿನ ನಾನು ಬಂದು ಇವತ್ತಿಂದ ಒಂದು 40 ದಿನ ನಾನು ಇಷ್ಟ ಬಂದಾಗ ಇವತ್ತು 40 ದಿನ ಉಪವಾಸ ಇದ್ದ ತಕ್ಷಣ ಅಯ್ಯೋ ಮಗ 40 ದಿನ ಉಪವಾಸ ಇದ್ಬಿಡ್ಲಲ್ಲ ಅಂತ ದೇವ್ರು ಆಶೀರ್ವದಿಸೋದಿಲ್ಲ. ಎಲ್ಲದಕ್ಕೂ ಒಂದು ಸಮಯ ದೇವ್ರು ಗೊತ್ತು ಮಾಡಿಟ್ಟಿದ್ದಾರೆ. ಆಮೇಲೆ ನಾನು ನೋಡಿ, ಕೆನೆತ್ ಹೇಗನ್ ಅಂತ ಒಬ್ಬ ದೊಡ್ಡ ಸೇವಕರು ಅವ್ರ ಜೀವನದಲ್ಲೇ ಬರೀ 3 ದಿನ ಉಪವಾಸ ಇದ್ರಂತೆ, ಅವ್ರ ಜೀವಮಾನದಲ್ಲೇ. ಆದ್ರೆ ಇವತ್ತು ಜಗತ್ತೆಲ್ಲ ಅವ್ರ ಸೇವೆ ಅಷ್ಟು ಹರಡ್ಕೊಂಡಿದೆ. ಕಾರಣ ಏನು? ಇವತ್ತು ಎಷ್ಟೋ ಜನ 6 ತಿಂಗಳ ಒಂದ್ಸತಿ ಆದ್ರೂ 10 ದಿನ ಉಪವಾಸ ಇರ್ತಾರೆ. ಅದು ಎಷ್ಟೋ ಕಾರ್ಯನ ಮಾಡ್ತಿದ್ದಾರೆ. ಯಾಕಂತಂದ್ರೆ ದೇವರನ್ನ ಯಾವುದೋ ಒಂದನ್ನ ಅವ್ರು ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆಮೇಲೆ ದೇವ್ರನ್ನ ಅವ್ರು ಮಾಡೋದು, ನಾವು ಅವ್ರನ್ನ ಮಾಡ್ಸಕ್ಕಾಗಲ್ಲ, ಅವ್ರು ನಮ್ಮನ್ನ ಮಾಡ್ತಾರೆ.
ಹಾಲೆಲೂಯಾ, ಹಾಲೆಲೂಯಾ. ಯೋಶನ ಬರೆದ ಪುಸ್ತಕ 1ನೇ ಅಧ್ಯಾಯ ತಿಳಿಸ್ಕೊಳ್ಳಿ. 1ನೇ ಅಧ್ಯಾಯ 8ನೇ ವಾಕ್ಯ. ವೇದ ಪುಸ್ತಕ ಇಟ್ಸ್ ನಾಟ್ ಎ ನಾಲೆಜ್ ಬಟ್ ಬ್ರಿಂಗ್ಸ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಈಗ ನೋಡಿ, ತಿಳ್ಕೊಳ್ಳೋವರೆಗೂ ಆ ಸತ್ಯವನ್ನು ನೀವು ಕೇಳ್ಬೇಕಂತ. ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಮಾಡಲ್ಲ. ಏನಂದ್ರೆ ನೀವು ಎದ್ದೋಳಿದ್ರಿ, ನೀವು ಎದ್ದೋಳಿಲ್ಲ ಅಂತಂದ್ರೆ ನೀವು ಮಾಡ್ತಾರ ಅಂತಂದ್ರೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಒಂದೇ ಎದ್ದೋಳಿ. ಈಗ ನಾವು ಒಂದೇ ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋದ್ರಿಂದ ಅನೇಕ ಉದಾಹರಣೆ ತೆಗೆದುಕೊಡ್ತೀನಿ. ಅದು ಒಂದೇ ವಿಷಯ ಇರುತ್ತೆ. ಆದ್ರಿಂದ ಅನೇಕ ವಿಷಯ ನಿಮ್ಮ ಹತ್ರ ಹೇಳುವಾಗ ನಿಮಗೆ ನಿಶ್ಚಯವಾಗಿ ಇದು ಬೆಳಕು ತರುತ್ತೆ. ಇದು ನಿಮ್ಗೆ ಯಾರನ್ನೂ ಕನ್ಫ್ಯೂಸ್ ಮಾಡಲ್ಲ. 6 ಮಹಿನಾ ಪ್ರಯಾಣ ಹೇಳ್ತಿದ್ರೆ ಅರ್ಥ ಆಗ್ತಾನಲ್ಲ ಅಂತ ಅನ್ಕೋಬಹುದು. ಆದ್ರೆ ಉದಾಹರಣೆ ಹೇಳಿ 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 ನಿಮ್ಮ ನಿಶ್ಚಯವಾಗಿ ಆ ಒಂದು ಅರ್ಥ ಆಗೋವರೆಗೂ ನಿಶ್ಚಯವಾಗಿ ದೇವರ ನಿಮಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಹೀಗೆ ನೀವು ಧ್ಯಾನ ಮಾಡ್ಬೇಕು. ಆಮೇಲೆ ಒಬ್ರು ಹೇಳಿದ್ರೆ 24 ಗಂಟೆ ಬೈಬಲ್ ಓದ್ಕೊಂಡಿದ್ರೆ ದೇವರೆಲ್ಲ ಊಟಕ್ಕೆ ಹೋಗ್ಬಿಡ್ತಾರ. 24 ಗಂಟೆ ಯಾಕೆ ಓದ್ತೀರಾ? ಅನೇಕ ಸಮಯ ಒಂದೇ ವಾಕ್ಯ ಒಂದು ತಿಂಗಳು ಧ್ಯಾನ ಮಾಡ್ತಿದ್ರು ಅದರಲ್ಲಿರುವ ಸಾರಾಂಶಗಳು ನಮ್ಮ ಜೀವನ ಮಾರ್ಪಡಿಸುತ್ತೆ. ಆದ್ರೆ ಅದರಿಂದ ಸಾರಾಂಶ ಗೊತ್ತಿರೋದ್ರಿಂದಲೇ ಏನ್ ಮಾಡ್ತಾರೆ, ಸುಮ್ಮನೆ ಕರ್ತನನ್ನ ಕುರುಬನ ಹೊರತಪಡನು, ಕರ್ತನ ಕುರುಬನ ಹೊರತ ಇದು ಹೇಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಆ ಕರ್ತನನ್ನ ಕುರುಬಾನ್ ಅಂದ್ರೆ ಅದರಲ್ಲಿರುವಂತಹ ಸಾರಾಂಶಗಳೇನು, ಅದನ್ನ ಹೇಗೆ ನಾನು ಧ್ಯಾನ ಮಾಡೋದು, ಅದನ್ನ ಹೇಗೆ ನನ್ನ ಪರ್ಸನಲ್ ನಾನು ತೆಗೆದುಕೊಳ್ಳೋದು, ಅದರಲ್ಲಿರುವಂತಹ ಬೆಳಕು ಏನು, ದೇವ್ರು ಯಾಕೆ ಆ ವಾಕ್ಯ ನನಗೆ ಕೊಡ್ತಾ ಇದ್ದಾರೆ, ಅದ್ರಿಂದ ನನ್ನನ್ನು ಏನ್ ಮಾಡ್ಸಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅದ್ರಿಂದ ನನಗೆ ಪ್ರಯೋಜನ ಏನು, ಅಥವಾ ನನಗೆ ಅದರಿಂದ ಸಿಗುವಂತ ಫಲಗಳೇನು. ನನಗೆ ಫಲ ಬೇಕು. ಆಮೇಲೆ ಭಕ್ತಿ ಅಂತ ನನಗೆ ಹೆಸರು ಬೇಡ, ಇವ್ರು ತುಂಬಾ ಭಕ್ತಿವಂತರು, ಆ ಹೆಸರು ನಮಗೆ ಬೇಕಾಗಿಲ್ಲ. ದೇವರ ನಾಮ ನಮ್ಮ ಮುಖಾಂತರ ಮಹಿಮೆ ಹೊಂದಬೇಕು. ಈ ವಾಕ್ಯಗಳೆಲ್ಲ ನಮ್ಮ ಜೀವನದಲ್ಲಿ ಪ್ರಯೋಜನವಾಗಬೇಕು. ಆಮೇಲೆ ಪ್ರಯೋಜನ ಆಗ ಬೇಡ. ಓದಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡಿರಲಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ನೋಡಿ, ಸಕ್ಸಸ್ ಇನ್ನು ದೇವ್ರು ನಿಮಗೆ ಮಾಡಲ್ಲ, ಪ್ರಾಸ್ಪರಸ್ ದೇವ್ರು ನಿಮಗೆ ಮಾಡಲ್ಲ. ಈಗೆಲ್ಲ ನೀವೇನೆ ಮಾಡ್ಬೋದು. ದೇವ್ರು ಯಾವತ್ತ ಟೈಮ್ ಇಟ್ಟಿದ್ದಾರೆ, ಯಾವತ್ತದಾಗುತ್ತೋ ಅಂತ ದಿನಗಳು ನೋಡ್ಕೊಂಡಿರ್ಬೇಡಿ. ಇದಕ್ಕೆ ಅಧಿಕವಾದ ಸಮಯ ಕೊಟ್ಟಿದ್ದೇವೆ. ದೇವರು ಇಲ್ಲಿ ಯೋಶ್ವಾಗ ಹೇಳ್ತಿದ್ದಾರೆ. ಯೋಶ್ವ ಯಾರಂತಂದ್ರೆ ಇಲ್ಲಿ ಮೋಶೆ ಹೋದ ನಂತರ, ಮೋಶೆ ಸತ್ತ ನಂತರ ಈ ಮೋಶೆಗೆ ಒಂದು ದೊಡ್ಡ ಭಾರ ಮನ್ಸಿಗೆ ಬಂತು. ಏನಂತಂದ್ರೆ ಈಗ ಮೋಶೆನೇ ಸತ್ತೋದ, ಈಗ ನೆಕ್ಸ್ಟ್ ಈ ಜನರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಕಾನಾನ್ ದೇಶ ಇವ್ರು ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಇವನು ಸಹ ಹೋಗ್ಬೇಕಲ್ಲ. ಇವರು ಕಾನಾನ್ಗೆ ಹೋಗ್ಬೇಕು, ಜನರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಈಗ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ದೇವ್ರು ಮೋಶೆ ಹತ್ರ ಮುಖಾಮುಖಿಯಾಗಿ ಮಾತಾಡಿದ್ರು. ದೇವ್ರ ಮೋಶೆ ಮುಖ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿದ್ರು. ನಾನು ಎಷ್ಟು ಮಾತ್ರದವ್, ನಾನೊಬ್ಬ ಸಾಧಾರಣ ಒಂದು ಚಿಕ್ಕ ಹುಡುಗ, ನನ್ನ ಕೈಲೆಲ್ಲ ಇಷ್ಟು ದೊಡ್ಡ ಕಾರ್ಯ ಮಾಡಕ್ ಸಾಧ್ಯನಾ? ನನ್ನ ಹತ್ರಲ್ಲ ದೇವ್ರ ಹತ್ರಲ್ಲ ಏನು ಅಷ್ಟು ಮುಖಾಮುಖಿಯಾಗಿ ಏನು ಮಾತಾಡಿಲ್ವಲ್ಲ. ಮೋಶೆ ಅಂದ್ರೆ ದೊಡ್ಡ ವ್ಯಕ್ತಿ. ಮೋಶೆ ದೇವರು ಬಂದು ಉಪಯೋಗಿಸಿದ್ರು. ಮೋಶೆ 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 ಅಂತ ಮೋಶೆ ಬಗ್ಗೆನೇ ಆತನ ಮನಸ್ಸಲ್ಲಿತ್ತು. ಅದಕ್ಕೆ ದೇವ್ರು ಅವನಿಗೆ ಸಿಂಪಲ್ ಆಗಿ ಹೇಳ್ತಾರೆ ಅಂತಂದ್ರೆ, ಎದುರ್ಕೋಬೇಡಪ್ಪ, ನಾನು ನಿನಗೆ ಜಯ ಕೊಡ್ತೀನಿ ಅಂತ ಹೇಳಿಲ್ಲ. ಜಯಿಸೋದಕ್ಕೆ ಒಂದೇ ಒಂದು ಸೂತ್ರ ಏನ್ ಕೊಡ್ತೀನಿ ಅಂತಂದ್ರೆ, ಲೆಟ್ ದಿಸ್ ಬುಕ್ ನಾಟ್ ಡಿಪಾರ್ಟ್ ಫ್ರಮ್ ಯುವರ್ ಮೌತ್, ಡೇ ಅಂಡ್ ನೈಟ್ ಮೆಡಿಟೇಟ್. ಇಂಗ್ಲಿಷ್ ಚೆನ್ನಾಗಿ ಬಂದಿತ್ತು. ಹಗಲು ರಾತ್ರಿ ಇವುಗಳನ್ನ ಏನ್ ಮಾಡು, ಹಗಲು ರಾತ್ರಿ ಇವುಗಳನ್ನ. ಇವತ್ತು ಅನೇಕರು ಯಾವ್ದನ್ನ ಧ್ಯಾನಿಸ್ತಾ ಇದ್ದಾರೆ ಅಂತಂದ್ರೆ, ತಾನು ಸೋತು ಹೋಗೋದನ್ನೇ ಧ್ಯಾನಿಸ್ತಾ ಇದ್ದಾರೆ. ಆಮೇಲೆ ಇನ್ನು ಯಾವತ್ತ ನನ್ನ ಜೀವನದಲ್ಲಿ ಕಷ್ಟ ಬರುತ್ತೋ ಅನ್ನೋದನ್ನೇ ಧ್ಯಾನಿಸ್ತಾ, ಯಾವ್ದಾದ್ರು ಧ್ಯಾನಿಸ್ತಾ ಇರ್ತಾರೆ. ಇಲ್ಲಿ ಕುತ್ಕೊಂಡಿದ್ದೀರಾ, ಆದ್ರೆ ಬೇರೆ ಯಾವ್ದು ಧ್ಯಾನಿಸ್ತಾ ಇರ್ತೀರ. ಇದಕ್ಕೆ ಬಂದು ನೋ ಅನ್ಕೋರಂತೆ. ಇಲ್ಲಿ ಕುತ್ಕೊಂಡಿರ್ತೀರ, ಮನೆಗೆ ಏನ್ ಮಾಡೋಣಪ್ಪ, ಹೇಗೆ ನನ್ನ ಜೀವನ ಹೋಗೋದು ನೋಡಿ, ಇಲ್ಲಿ ಕೇಳ್ತಾ ಇರ್ತಾರೆ, ಇದು ಕೇಳ್ತಾ ಇರುತ್ತೆ. ಆದ್ರೆ ಧ್ಯಾನ ಅಲ್ಲಿ ಇರುತ್ತೆ. ಆ ಧ್ಯಾನನೇ ನಿಮ್ಮ ಜೀವನದಲ್ಲಿ ಜಯವನ್ನು ತರೋದು. ಆ ಧ್ಯಾನನೇ ನಿಮ್ಮ ಯಾವ್ದನ್ನ ಧ್ಯಾನಿಸ್ತಾ ಇದ್ದೀರೋ ಅದೇ ನಿಮ್ಮನ್ನ ಅಲ್ಲಿಗೆ ಹೋಗಿ ಸೇರಿಸೋದು, ದೇವರಲ್ಲ. ಇಲ್ಲಿ ಯೋಶುವ ಏನ್ ಧ್ಯಾನಿಸಿದ ಅಂತಂದ್ರೆ, ಸತ್ತೋಗಿರುವ ಮೋಶೆ ಬಗ್ಗೆನೇ ಧ್ಯಾನಿಸಿದ. ನೀನ್ ಸತ್ತೋಗಿರೋ ಬಗ್ಗೆ ಯಾಕೆ ಧ್ಯಾನಿಸ್ತಾ ಇದೆಯಾ? ನೀನು ನಿನ್ನ ಸಂತತಿಯವರು ಆಗಿ ಜನರೆಲ್ಲ ನೀನು ಅಲ್ಲಿ ಹೋಗಿ ಸೇರಿಸ್ಬೇಕಂತಂದ್ರೆ ಈ ಪುಸ್ತಕಗಳನ್ನ ಏನ್ ಮಾಡು, ನೀನ್ ಧ್ಯಾನಿಸು. ಏನ್ ಪುಸ್ತಕ? ಅವಾಗ ಅಲ್ಲಿ ಬೈಬಲ್ ಕೈಲಿಲ್ಲ. ಏನ್ ಧ್ಯಾನಿಸು ಅಂತ ಹೇಳಿರ್ತಾರಂತಂದ್ರೆ, ಹೇಗೆಲ್ಲ ಮೋಶೆ, ಆಬ್ರಾಮ್, ಈಸಾಕ್, ಯಾಕೋಬ್ ಅವನ್ನ ಹೇಗೆಲ್ಲ ನಾನು ನಡೆಸಿದೆ ಎಂಬುದನ್ನು ಧ್ಯಾನಿಸು. ಆಮೇಲೆ ನೋಡಿ, ಇವತ್ತು ನಮಗೆ ಇಷ್ಟು ದೊಡ್ಡ ಪುಸ್ತಕವಾಗಿದೆ. ಆವಾಗ 5ನೇ ಪುಸ್ತಕ
ಈ 5 ಪುಸ್ತಕನ ಬರೆದಿದ್ದು ಯಾರು? ಮೋಶೆ. ಆ ಮೋಶೆ ಆ ಪುಸ್ತಕ ಬರೆದ ತಕ್ಷಣ ಈ ಪುಸ್ತಕದಲ್ಲಿ ಬರೀ ಅವ್ನು ಕುತ್ಕೊಂಡು ಆ ದೇವರ ಸ್ತೋತ್ರ ಮನುಷ್ಯನ ರೊಟ್ಟಿದಿಂದ ಮಾತ್ರದಿಂದ ಬರ್ಬೋದು ಅಂತ ಅವ್ನು ಮನಪಾಠ ಮಾಡಕ್ ಹೇಳ್ತಾನೆ. ಯಾಕಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರತಿಯೊಂದು ಮಕ್ಕಳನ್ನ ಹಿಡಿದು ದೊಡ್ಡವ್ರ ತನಕ ಎಲ್ರು ಏನ್ ಮಾಡ್ಬೇಕು? ಬಾಯಲ್ಲಿ ಮನಪಾಠ ಹೇಳ್ಬೇಕಾಗಿತ್ತು ಆ ದಿನಗಳಲ್ಲಿ. ಅವಾಗೆಲ್ಲ ಪುಸ್ತಕಗಳಿಲ್ಲ. ಅವಾಗ ಏನ್ ಮಾಡ್ಬೇಕು? ಈಸಾಕ ಆಬ್ರಾಮ್ ಬಂದು ಈಸಾಕ ಹೇಳ್ಬಿಡ್ಬೇಕು ಏನಂತ, ನಾನು ಹೀಗಿದ್ದೆ, ನಾನು ಈ ರೀತಿಯಾಗಿದ್ದೆ, ದೇವ್ರ ನನ್ನ ಈ ತರ ಕರೆದ್ರು, ಆಮೇಲೆ ದೇವ್ರ ನನ್ನ ಇಲ್ಲರಿಗೂ ನನ್ನ ಕೈ ಬಿಡಿಲ್ಲ, ನಾನು ಈ ತರ ರಾಜ್ಯ ಹತ್ರ ಇದ್ದೆ, ರಾಜ್ಯದ ಹೋದಾಗ ನನ್ನ ಅಂತ ಇಕ್ಕಟ್ಟು ಇದ್ದಾಗ ನಾನು ಆ ರೀತಿಯಾಗಿ ತಪ್ಪು ಮಾಡಿದೆ, ಅದು ದೇವ್ರ ನನ್ನ ತಪ್ಪಿದ್ರು, ಈ ತರ ಹೇಳ್ತಾ 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 ಹೀಗೇನೆ ಒಬ್ಬೊಬ್ರು ಹೇಳಿ ಹೇಳಿ ಕಥಾರೂಪವಾಗಿ ಬರ್ತಾ ಇತ್ತು. ಹಾಗಾದ್ರೆ ಅವ್ರ ಬಾಯಿ ಇತ್ತಾ ಇಲ್ವಾ? ಎಲ್ರಿಗೂ ಗೊತ್ತು. ಇಲ್ಲಿ ದೇವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಬರೀ ಬಾಯಲ್ಲಿ ಹೇಳೋನಾಗಿರದೆ ಆಳವಾಗಿ ಅದರಲ್ಲಿ ನಡೆದಂತ ಘಟನೆ ನಾನು ಹೇಗೆ ಅವರ ಜೀವನದಲ್ಲಿ ಮಾರ್ಪಡಿಸಬಹುದನ್ನ ಧ್ಯಾನಿಸ್ತಾ ಇರು. ಅದು ಧ್ಯಾನಿಸಿದ್ರೆ ನಾನ್ ನಿನಗೆ ಜಯ ಕೊಡಲ್ಲ, ನೀನೇ ಜಯಿಸ್ಬಿಡ್ತೀಯ. ಆಮೇಲೆ ಈ ಯೋಶುವ ಪುಸ್ತಕದಲ್ಲಿನೇ ಅಧಿಕವಾದ ಯುದ್ಧಗಳು ನೋಡಕ್ ಸಾಧ್ಯ, ಅಧಿಕವಾದ ಜಯ ನೋಡೋದಕ್ಕೆ ಸಾಧ್ಯ. ಸುಲಭ ಇರುತ್ತೆ. ಕ್ಷಣ ಮಾತ್ರ ಯುದ್ಧ ಬರುತ್ತೆ, ಕ್ಷಣ ಮಾತ್ರ ಜಯ ಹೊಂದಿರ್ತಾರೆ. ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಯು ಶಾಲ್ ಮೇಕ್ ಯೋರ್ ವೇ ಪ್ರಾಸ್ಪರಸ್ ಅಂಡ್ ಯು ಶಾಲ್ ಹ್ಯಾವ್ ಗುಡ್ ಸಕ್ಸಸ್. ಯು ನಾಟ್ ಐ. ನೋ ಪಾರ್ಶಾಲಿಟಿ. ಪಾರ್ಶಾಲಿಟಿ ದೇವ್ರು ತೋರಿಸಲ್ಲ. ಅಯ್ಯೋ ಅವ್ರು ತುಂಬಾ ಒಳ್ಳೆಯವರು ಅನ್ಸುತ್ತೆ ಬ್ರದರ್, ಅದಕ್ಕೆ ದೇವ್ರು ಅವ್ರು ಒಳ್ಳೇದೇ ಕೊಟ್ಟರು. ಇಲ್ಲ, ನಾವು ಒಳ್ಳೆಯವನಾಗಿರ್ಬೋದು, ಯಾರಿಗೂ ಅನ್ಯಾಯ ಮಾಡದಿರ್ಬೋದು, ಅವ್ರು ಯಾರಿಗೂ ದುಃಖ ಪಡ್ತಾ ಇರ್ಬೋದು. ಈ ಧ್ಯಾನನ ಅವ್ರು ಕಲಿದೇ ಹೋದ್ರೆ ಅವ್ರು ಅಲ್ಲಿ ಒಳ್ಳೆಯವರಾಗಿ ಅಲ್ಲೇನೇ ಇರ್ತಾರೆ ಹೊರತು ಜಯಿಸಕ್ಕಾಗಲ್ಲ. ಅರ್ಥ ಆಗಿಲ್ವಾ? ಅದಕ್ಕೆ ಎಷ್ಟೋ ಕ್ರೈಸ್ತರು ಒಳ್ಳೆಯವರಾಗೇ ಇದ್ದಾರೆ, ತುಂಬಾ ಒಳ್ಳೆಯವರು. ಯಾಕೆ ಅವ್ರು ಹಂಗೆ ಇದ್ದಾರೆ? ಯಾಕೆ ಜಯಿಸ್ತಾ ಇಲ್ಲ? ಧ್ಯಾನ ಇಲ್ಲ, ಮೆಡಿಟೇಷನ್ ಮಾಡ್ತಲ್ಲ. ಯಾವ್ದು ಮೆಡಿಟೇಷನ್ ಮಾಡ್ತಾ ಇದ್ದಾರೆ? ಮುಂದೆ ಏನಾಗುತ್ತೋ, ಮುಂದೆ ನನ್ನ ಕುಟುಂಬದ ನಿಶ್ಚಯಕ್ಕೆ ನಾನು ಮುಂದೆ ಬರಕ್ ಸಾಧ್ಯನಾ, ನಿಜವಾಗಿ ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ ನೋಡಿ. ಈ ರೀತಿಯಾಗಿ ಅವ್ರು ಏನ್ ಮಾಡ್ತಿದ್ದಾರೆ? ಧ್ಯಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವಾಗ ಇದಕ್ಕೆ ಉದಾಹರಣೆ ಹೆಂಗ್ ಧ್ಯಾನ ಮಾಡೋದ್ರ ಬಗ್ಗೆ ನಾವು ನೋಡ್ತಾ ಇದೀವಲ್ವಾ? ಯೋಚನೆ ಬರೆದ ಪುಸ್ತಕದಲ್ಲಿ ನಾವು ನೋಡಿದ್ವಲ್ಲ. ಈಗ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ತಿಳ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 8. ಈಗ ಧ್ಯಾನ ಅಂತಂದ್ರೆ ಕಣ್ಣೆಲ್ಲ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಟ್ರೆ ನಮ್ಗೆ ಹಾಗೆ ಧ್ಯಾನ ಬರುತ್ತೆ ಅನ್ಕೊಂಡ್ಬಿಡಿ. ಇಲ್ಲ, ಧ್ಯಾನ ಆಗಿ ಬರಲ್ಲ. ಒಂದು ವಿಷಯನ ದೇವರು ನಿಮಗೆ ಹೇಳಿದ ವಿಷಯವನ್ನ ಹೃದಯದಲ್ಲಿ ಆಳವಾಗಿ ಧ್ಯಾನಿಸುವಂಥದ್ದು. ಅಂದ್ರೆ ಮನಸ್ಸಲ್ಲೇ ಇಟ್ಕೊಂಡು ಅದನ್ನೇ ಯೋಚಿಸ್ತಿರುವಾಗ ಅದರೊಳಗಿರುವಂತ ಬೆಳಕು ದೇವರು ತೋರಿಸ್ತಾರೆ. ಈಗ ತೋರಿಸಿ ಹೇಗೆಲ್ಲ ಬೆಳಕು ಬರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೆ ಉದಾಹರಣೆ ಸ್ವಲ್ಪ ತಗೊಳಿದ್ದೀನಿ. ದೇವರು ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಕೇಳು, ನೀವೆಲ್ಲ ಧನ್ಯರು. ದೇವ್ರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಕ್ಕೆ ದೇವರು ಚಿತ್ತಗೊಂಡಿದ್ದಾನೆ. ಅದಕ್ಕೆ 1ನೇ ಅಧ್ಯಾಯನ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನ ಒಬ್ರು ಓದಿ. ಲೂಕ 2:17. ಓದಿ. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಸುಳ್ಳು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯರು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದರು. ಹಾಗೆ 1ನೇ ಅಧ್ಯಾಯದಲ್ಲಿ ಲೋಕ 1ನೇ ಅಧ್ಯಾಯ ಅದು ನೋಡೋಣ. 66ನೇ ವಾಕ್ಯ. ಕೇಳಿದವರೆಲ್ಲರೂ ಈ ಕೂಸು ಎಂತವನಾಗಿರುವನೋ ಎಂದು ಈ ಸಂಗತಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮತ್ತು ಕರ್ತನ ಹಸ್ತವು ಆತನ ಮೇಲೆ ಇತ್ತು. ಏನ್ ಕೇಳಿದವರೆಲ್ಲರೂ ಏನ್ ಕೇಳಿದ್ರು? ಸ್ವಲ್ಪ ಮೇಲೆ ಬನ್ನಿ. ಏನಾಯ್ತಂದ್ರೆ ಇಲ್ಲಿ ಯೋಹಾನ್ಗೆ ಏನಿಲ್ಲ, ಬಾಯಿಲ್ಲ. ದೇವ್ರು ಅವನಿಗೆ ಒಂದು ದರ್ಶನ ಕೊಟ್ಟರೆ ಅಂತಂದ್ರೆ ಅವ್ನಿಗೆ ಮಕ್ಕಳಿರಲಿಲ್ಲ. ತುಂಬಾ ವರ್ಷದಿಂದ ಅವ್ನಿಗೆ ಮಕ್ಕಳಿರ್ಲಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ. ದೇವ್ರು ಅವ್ನಿಗೆ ಹೇಳ್ತಿದ್ರೆ, ಇವಾಗ ನಾನು ನಿನ್ನ ಗರ್ಭದ ಒಂದು ಮಗು ಹುಟ್ಟುತ್ತಪ್ಪ, ಆ ಮಗು ದೊಡ್ಡ ಕಾರ್ಯವನ್ನು ಮಾಡಲಿದೆ, ಅದು ಬಂದು ಕರ್ತನ ರಾಜ್ಯಕ್ಕೆ ಅದು ಸಿದ್ಧವನ್ನು ಮಾಡುತ್ತದಾಗಿದೆ ಹಾಗೀಗಂತ ದೇವ್ರು ಹೇಳ್ತಾರೆ. ಆದ್ರೆ ಅವ್ನಿಗೆ ಏನ್ ಮಾಡ್ತಾನೆ? ಡೌಟ್ ಪಡ್ತಾನೆ. ಏನಂತಂದ್ರೆ ಇದು ಹೇಗಾಗುತ್ತೆ ಅಂತ ಅವ್ನ ಹತ್ರ ಹೇಳ್ಬಾರ್ದು. ಯಾಕಂತಂದ್ರೆ ಇದಕ್ಕೆ ಮುಂಚೆ ಆಬ್ರಾಮ್ ಸಾರಾಳಿಗೆ ಎಷ್ಟು ವಯಸ್ಸಲ್ಲಿ ಮಗು ಆಯ್ತು? ಇವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು? 100 ವಯಸ್ಸಾಗಿದ್ಯಾ? ಇವನ ಪ್ರಶ್ನೆ ಕೇಳಿದ್ರೆ ದೇವ್ರಿಗೆ ಕಾಗಬೇಕು. ಯಾಕಂದ್ರೆ ಇವನು
ಇವುಗಳನ್ನ ಧ್ಯಾನಿಸ್ತಾ ಇರಲಿಲ್ಲ, ಬೇರೆಯವುಗಳನ್ನ ಧ್ಯಾನಿಸಿದ. ಆಮೆನ್. ಒಬ್ಬ ಚೆನ್ನಾಗಿ ಗಮನಿಸ್ಬೇಕು ನೀವು. ಆಮೆನ್. ಇದು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಕುತ್ಕೊಂಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್. ನನಗೆ ಆಶೀರ್ವಾದ ಆಗಿದೆ, ನನಗೆ ಅರ್ಥ ಆಗಿದೆ, ಅದಕ್ಕೆ ನಿಮ್ಗೆ ಅನೇಕ ಎಕ್ಸಾಂಪಲ್ಸ್ ನಾನು ಹೇಳ್ತೇನೆ. ಹಾಲೆಲೂಯಾ. ಯಾರ್ದಲ್ವಾ? ಮೋಶನೂ ಹೋಗ್ಬೇಕು, ಜನಗಳು ಹೋಗ್ಬೇಕು. ನಾನು ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರಿತಾ ಇದ್ದೀನಿ. ನೀವು ಅಲ್ಲಿ ನಿಂತ್ಕೊಳ್ಬೇಕು, ಅಲ್ಲಿ ನಿಂತ್ಕೊಳ್ಳಿ, ನಾನು ಹೋಗ್ತೀನಿ. ಬನ್ನಿ ಜೊತೆಯಲ್ಲಿ, ಯಾಕಂದ್ರೆ ಬಹಳ ಮುಖ್ಯವಾದಿದಲ್ಲ. ಆಮೆನ್. ಧ್ಯಾನದಲ್ಲಿ ಅಷ್ಟೊಂದು ಐಶ್ವರ್ಯ ಇದೆ. ನಾನು ಹೇಳಿದಾಗ ಈ ಪುಸ್ತಕನೇ ಒಂದೊಂದು ಟೈಮ್ ನೀವು ಓದೋಕ್ಕೆ ಸಮಯ ಇಲ್ಲ ಅಂದ್ರೂ ಇವುಗಳನ್ನೇ ನೀವು ಥಿಂಕ್ ಮಾಡ್ತಾ ಒಂದೊಂದು ಚಿಕ್ಕ ಬೆಳಕು, ಒಂದೊಂದು ಚಿಕ್ಕ ಮಾತು ನಿಮ್ಮನ್ನು ಉನ್ನತ ಸ್ಥಾನ ತಂದಿರುತ್ತೆ. ಆಮೆನ್. ನಮ್ಮ ಟಾಪ್ ತರುತ್ತೆ, ನಮ್ಮನ್ನ ಜ್ಞಾನವುಳ್ಳ ವ್ಯಕ್ತಿಗಳಾಗಿ ಮಾರುತ್ತೆ, ಸರಿಯಾದ ತಿಳುವಳಿಕೆಯುಳ್ಳ ವ್ಯಕ್ತಿಯಾಗಿ ನಮ್ಮನ್ನು ಮಾರುತ್ತೆ. ಯಾವುದೇ ಕಾರ್ಯವನ್ನ ಎಲ್ಲೇ ಹೋಗ್ಬೇಕಂದ್ರೂ ಸರಿಯಾದ ಕಾರ್ಯನ ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿಕೊಳ್ಳುತ್ತೆ. ಅದು ಮಾತ್ರವಲ್ಲ, ಜೋಲುವಾಗುವ ಅನೇಕ ಸಮಯ ಆ ಸಂಗತಿಗಳೆಲ್ಲ ನಮ್ಮನ್ನ ಧೈರ್ಯಪಡಿಸುತ್ತೆ. ಬೇರೆ ಯಾರು ನಿಮ್ಮನ್ನು ಧೈರ್ಯಪಡಿಸುವಂತ ಒಂದು ಸಂದರ್ಭಗಳು ಲೈಫಲ್ಲಿ ಬಂದಾಗ, ನಿಮ್ಮ ಅಣ್ಣ, ಸಂತ, ತಮ್ಮ, ಸಹೋದರ, ಸಹೋದರಿ, ತಂದೆ, ತಾಯಿಗಳು ಅವರು ಸಹ ಒಂದು ಸಮಯ ನಿಮ್ಮನ್ನ ಪ್ರೋತ್ಸಾಹ ಮಾಡಕ್ಕಾಗದಿರೋ ಒಂದು ಸಮಯ ಬಂದಾಗ ಈ ಕಾರ್ಯಗಳೇ ನಿಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮನ್ನು ಎತ್ತಿ ನಿಲ್ಲಿಸುತ್ತೆ. ಇವತ್ತು ತುಂಬಾ ಜನ ಡಿಪ್ರೆಷನ್ ಆಗಿ ಅವರು ಅದರಿಂದ ಮೇಲ್ ಬರಕ್ಕಾಗದ ಕಾರಣನೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ಒಂದೇ ಒಂದು ನೆಗೆಟಿವ್ ಥಾಟ್ಸ್ನ ಅವ್ರು ಮೆಡಿಟೇಟ್ ಮಾಡಿನೇ ಅವ್ರು ಸತ್ತೋಗಿದ್ದಾರೆ. ಆದ್ರೆ ಅದೇ ಸತ್ತೋಗಿರೋ ವ್ಯಕ್ತಿಗೆ ಈ ವಾಕ್ಯಗಳನ್ನ ಅವರು ಥಾಟ್ ತೆಗೆದುಕೊಂಡು ಅವುಗಳ ಮೇಲೆ ಬಂದಂತ ವ್ಯಕ್ತಿಗಳು ತುಂಬಾ ಇಷ್ಟ. ಹಲ್ಲೆಲೂಯಾ. ಇಲ್ಲ ಏನಂತಂದ್ರೆ, ನನಗೆ ಮುಂಚೆ ಹೇಳಿದ ಹಾಗೆ ಅವನಿಗೆ ಬಾಯಿ ಇಲ್ಲ. ಈಗ ಅವ್ರ ಹೆಂಡತಿ ಎಲಿಜಬೆತ್ಗೆ ಈಗ ಮಗು ಹುಟ್ಟೋಂಥ ಸಮಯ. ಮಗು ಹುಟ್ಟಿದ ತಕ್ಷಣ ಈಗ ಎಲ್ಲರೂ ಯಾವ ಹೆಸರು ಹೇಳೋಣ ಅಂತ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಈಗ ಯೋಚನೆ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಎಲಿಜಬೆತ್ ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಗಂಡನಿಗೆ ಇಂಥ ಯೋಹನ ಅಂತ ನಾವು ಹೇಳೋಣ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ಯೋಹನ ಏನು ನಮ್ಮ ಜಾತಿಗೆ ಇದಕ್ಕೆ ಯಾವುದು ಇಂಥ ಹೆಸರು ಯಾರು ಇದ್ದಿಲ್ವಲ್ಲ, ಏನಕ್ಕೆ ಹೊಸ ಹೆಸರು ಬೇಡ ಅಂತ ಒಂದು ಚರ್ಚೆ ನಡೀತಾ ಇರುತ್ತೆ. ಸರಿ, ತಂದೆಗೆ ಒಂದು ಮಾತು ಹೇಳೋಣ ಆಗ್ಬಿಟ್ಟು ಏನ್ ಮಾಡ್ತಾರೆ, ತಂದೆ ಹತ್ರ ಆ ಒಂದು ಸ್ಲೇಟ್ ನ ಕೊಡ್ತಾರೆ. ಆಗ ಅದನ್ನ ಬರೀತಾನೆ. ಆಮೇಲೆ ಏನಂತ ಬರೀತಾನೆ? 60ನೇ ವಾಕ್ಯ ಓದಿ ನೋಡಿ. ಈ ವಿಷಯದಲ್ಲಿ ಅದರ ತಾಯಿ ಅದು ಬೇಡ, ಯೋಹಾನನೆಂದು ಹೆಸರಿಡಬೇಕು ಅನ್ನಲು ಅವರು ನಿನ್ನ ಬಂಧು ಬಾಂಧವರಲ್ಲಿ ಈ ಹೆಸರಿನವರು ಒಬ್ಬರಾದರೂ ಇಲ್ಲವಲ್ಲ ಎಂದು ಆಕೆಗೆ ಹೇಳಿ, ಇದಕ್ಕೆ ಏನು ಹೆಸರಿಡಬೇಕೆಂದಿರುತ್ತಿ ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನೊಂದು ಅಲಿಗೆಯನ್ನು ತರಿಸಿಕೊಂಡು ಯೋಹಾನಂತಲೇ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂತು. ಆಮೇಲೆ ಹೆಸರು ಹೇಳೋರಿಗೆ ಬಾಯಿ ಬಂದರು. ಇವಾಗ ಮೋಕ ಆಗ್ಬಿಟ್ಟಿದ್ದ. ಯಾರು ಮುಖ ಮಾಡಿ ದೇವರನ್ನ? ಯಾಕಂದ್ರೆ ನೀವು ಇಂಥ ಅವಿಶ್ವಾಸ ಪಡ್ನಲ್ವಾ? ಇವನು ಅವಿಶ್ವಾಸ ಪಟ್ಟಿದ್ದು ಮಾತ್ರ ಎಲ್ರಿಗೂ ಅವಿಶ್ವಾಸ ಹೇಳಿನೇ ಇವನ್ನೆಲ್ಲರೂ ಆಚೆ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು ಅವ್ನ ಬಾಯಿನ ದೇವ್ರು ಮುಚ್ಚಿಬಿಟ್ರು. ಈಗ ಮುಚ್ಚಿದ ತಕ್ಷಣ ಯೋಹಾನದ ಬರೀ ಬರೆದ ಅಷ್ಟೇ, ಬರೆದ ತಕ್ಷಣ ಇವನ್ ಬಾಯಿ ಬಂದ್ಬಿಡ್ತು. ಈ ಬಾಯಿ ಬಂದಿದ ತಕ್ಷಣ 65 ಇದನ್ನು ಕೇಳಿದ ನೆರೆ ಹೊರೆ ಅವರೆಲ್ಲರಿಗೆಲ್ಲ ಹೆದರಿಕೆ ಉಂಟಾಯಿತು. ಮತ್ತು ಈ ಎಲ್ಲಾ ಸಂಗತಿಗಳನ್ನು ಕುರಿತು ಯಹೂದಾದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರೂ ಈ ಕೂಸು ಎಂಥವನಾಗಿರುವನೋ ಎಂದು ಈ ಸಂಗತಿಗಳನ್ನ ಮನಸ್ಸಿನಿಟ್ಕೊಂಡು. ಈಗ ಯೋಹಾನು ಯಾವ ವಯಸ್ಸು, ಎಷ್ಟು ಅವ್ರಿಗೆ ಎಷ್ಟು ತಿಂಗಳಿರ್ಬೋದು ಮಗು ಹುಟ್ಟಿದಾಗ? ಮಗು ಎಷ್ಟು ತಿಂಗಳಾಗ ಆ ಮಗು ಯೋಹಾನ್ ಹುಟ್ಟಿದ್ನಲ್ಲ, ಎಷ್ಟಿರ್ಬೋದು? ಅವನು ಎಷ್ಟು ವಯಸ್ಸಲ್ಲಿ ಪ್ರಬಲಕ್ಕೆ ಬಂದ? ಎಷ್ಟು ವಯಸ್ಸಿಗೆ ಪ್ರಬಲಕ್ಕೆ ಬಂದ? ಎಷ್ಟು ವಯಸ್ಸಿರ್ಬೋದು? 1ನೇ ವಯಸ್ಸಿಗೆ ಪ್ರಬಲಕ್ಕೆ ಆಗ್ಬಿಟ್ರ? ಎಷ್ಟು ವರ್ಷ ಕಾರಣ ಇದ್ರು ಅಲ್ವಾ? ಆದ್ರೆ ಹೇಗೆ ಆತನ ಒಂದು ಅದ್ಭುತ ಮಾಡಿಲ್ಲ, ಒಂದು ಯಾವುದೊಂದು ಆಶ್ಚರ್ಯಕರ ಕಾರ್ಯಗಳು ಮಾಡಿಲ್ಲ. ಜನಗಳು ಅಷ್ಟು ಗುಂಪಾಗಿ ಯಾಕೆ ಜನ ಓಡ್ ಬಂದ್ರು? ಯಾಕೆ? 32 ವರ್ಷನೋ 30 ವರ್ಷನೋ ಇವುಗಳೇ ಹೃದಯದಲ್ಲಿ ಇಟ್ಕೊಂಡಿದೆ. ಹಲ್ಲೆಲೂಯಾ. ಮನಸ್ಸಲ್ಲಿ ಇಟ್ಕೊಂಡಿದ್ರು. ಇವನ ಹೆಸರು ಹೇಳಿದಕ್ಕೆ ಅಪ್ಪನಿಗೆ ಬಾಯಿ ಬಂತಲ್ವಾ? ಇವನ್ ಎಂತವನಾಗಿರ್ಬೋದು. ನೀವು ವೇದ ವಾಕ್ಯಗಳನ್ನ ಓದುವಾಗ, ದೇವರು ನಿಮ್ಗೆ ವಾಗ್ದಾನ ಮಾಡುವಾಗ, ಈ ವಾಗ್ದಾನಕ್ಕೆ ನನ್ನನ್ನ ಎಂತವನಾಗಿಸ್ತದೋ ಎಂಬುದಾಗಿ ಮನಸ್ಸಿಟ್ಟು ಅದನ್ನೇ ಧ್ಯಾನ ಮಾಡಿ ಆ ರೀತಿಯಾಗಿ ನಿಮ್ಮನ್ನ ಕಲ್ಪನೆ ಮಾಡಿ ಆ ಸ್ಥಾನಕ್ಕೆ ಬರ್ಬೇಕು. ಹೆಚ್ಚಿನ ಅರ್ಥ ನಂಗೆ ಗೊತ್ತಿಲ್ಲ. ಆಮೇಲೆ ಅರ್ಥ ಆಗಿಲ್ವಾ?
ದೇವ್ರನ್ನ ಸಹಾಯ ಮಾಡಲಿ. ಆಮೇಲೆ ಹಾಗಾದ್ರೆ ಈಗ ದೇವ್ರು ಹೇಳ್ತಾರೆ ನಿನ್ನನ್ನ ಆಶೀರ್ವಾದ ನಿಧಿಯನ್ನಾಗಿ ನಾನು ಇಡ್ತೇನೆ ಅಂತ ಹೇಳುವಾಗ ನಮ್ಮ ಧ್ಯಾನ ಹೇಗಿರ್ಬೇಕು? ಇವತ್ತು ನನ್ನ ಜೋಬಲ್ಲಿ ಕಾಸು ಇಲ್ಲದೆ ಇರ್ಬೋದು, ನಮ್ಮ ದೇಶಕ್ಕೆ ನಾನು ಕೊಡ್ತಾ ಇದ್ದೀನಿ ಎಂಬುದನ್ನೇ ನಾನು ಮನಸ್ಸಲ್ಲಿ ಧ್ಯಾನ ಮಾಡೋಣಾಗಿರ್ಬೇಕು. ಇದೇ ಧ್ಯಾನ. ನಾಳೆ ಮನೆಯಲ್ಲ ಎಡಾಬಿಟ್ರೆ ಏನ್ ಮಾಡೋದು, ಸಾಲದವ್ರು ಬಂದ್ಬಿಟ್ರೆ ಏನ್ ಮಾಡೋದು, ನಾನು ಸತ್ತೋದ್ರೆ ನಮ್ಮ ಮಕ್ಕಳೇನಾಗ್ಬಿಡೋದು, ಇದೇ ಧ್ಯಾನ ಇವತ್ತು ಲೋಕದಲ್ಲಿ ಅವ್ರಿಗೆ ನೋಡ್ತಾ ವೇದ ಪುಸ್ತಕ ಧ್ಯಾನ ಎಷ್ಟು ಬಹಳ ಮುಖ್ಯ ಅಂತ. ಯಾಕೆ ಹೇಳಿ? ಈ ಧ್ಯಾನ ಏನ್ ಮಾಡ್ತಂತಂದ್ರೆ ನಾನು ಕೆಳಗೆ ಕೂತ್ಕೊಂಡಿದ್ರು ರಾಜನಂತೆ ಇರುವುದನ್ನೇ ನಾನು ಕಲ್ಪನೆ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಯೋಸೇಫ್ ಅದೇ ಇತ್ತು. ಯೋಸೇಫ್ ಹತ್ರ ಬೈಬಲ್ ಇರಲಿಲ್ಲ. ದೇವರು ಯೋಸೇಫನಿಗೆ ಒಂದು ದರ್ಶನವನ್ನು ಕೊಟ್ಟರು. ಎಂತ ದರ್ಶನ ಅಂತಂದ್ರೆ ಎಲ್ಲಾ ಜಾತಿ ಜನಗಳು, ಸೂರ್ಯ ಚಂದ್ರ ನಕ್ಷತ್ರ, ನಿನ್ನ ಮನೆಯವರು, ಪರಿವಾರದವರು, ಅಣ್ಣ ತಮ್ಮಂದ್ರೆಲ್ಲ ನಿನ್ನ ಕಾಲು ಕೆಳಗೆ ಅಡ್ಡ ಬೀಳ್ತಾರಪ್ಪ ಅಂತ ಅವನಿಗೆ ದರ್ಶನ ಕೊಟ್ಟ ದಿನದಲ್ಲಿ ಅವನು ಅಲ್ಗಲಿದ್ದ. ಅದರ ಒಳಗೆ ಏನೇನೋ ಮಾಡ್ತಿದ್ದ, ನಮ್ಮಪ್ಪ ಹೊಸ ಬಟ್ಟೆ ಕೊಟ್ಟರು ಅದನ್ನೇ ಕಿತ್ತಾಕ್ಬಿಟ್ರು, ಬಟ್ಟೆಯನ್ನೇ ಬಿಟ್ಟಿದ್ದಾರೆ, ಇನ್ನ ಲೈಫ್ ಏನಾಗ್ಬಿಡ್ತೋ ಯಾವತ್ತಾಯ್ತನೋ ಅದನ್ನೇನೋ ಮಾಡ್ತಿದ್ನ. ಅವನಿಗೆ ಬಟ್ಟೆ ಎದ್ದಿರ್ಬೋದು, ಹೃದಯದಲ್ಲಿ ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾ ಇದ್ದ. ಹಾಗಾದ್ರೆ ನಾನು ಇಲ್ಲಿದ್ದೀನಲ್ವಾ, ಇಲ್ಲಿಂದ ನನ್ನ ಹೆಂಗೆ ಅಲ್ಲಿ ತಂದೆ ತರ್ತಾರಲ್ಲ, ಯಾವ ತರ ತರ್ಬೋದು ನನ್ನ, ಇವುಗಳನ್ನೇ ಧ್ಯಾನಿಸ್ತಾ ಇದ್ದ. ಅರ್ಥ ಆಗಿಲ್ವಾ? ಅದಕ್ಕೆ ದೇವರೇ ಸ್ತೋತ್ರ ರಾಜ್ಯ ಹೆಂಗಿದ್ದೀನಿ. ಆದ್ರೆ ಅವ್ನು ನೋಡಿ ಅವನಿಗೆ ದರ್ಶನ ಹೊಂದಿದ್ದ ವ್ಯಕ್ತಿ ಎಲ್ಲೆಲ್ಲ ಹೋದ. ಅವನು ಮೊದಲು ಹಳ್ಳದಲ್ಲಿ ಹೋದ, ಎರಡನೇದಾಗಿ ಒಬ್ಬರ ಮನೇಲಿ ಯಾವ ಕೆಲಸ ಮಾಡ್ತಿದ್ದಾನೆ, ಗುಲಾಮಗಿರಿ. ಆದ್ರೆ ಸೈತಾನ್ ಹೇಗ್ ಮಾಡ್ದಂತಂದ್ರೆ ಆ ದರ್ಶನವನ್ನೇ ಕಳೆದು ನೋಡ್ತಿದ್ದಾನೆ. ಅದಕ್ಕೆ ಮಾರ್ಪದ ಸುವಾರ್ತೆ 4 ಹೇಳುತ್ತೆ, ಸೈತಾನನು ಬಂದು ನೀವು ನಂಬಿರೋ ವಾಕ್ಯವನ್ನು ತೆಗೆಯೋದಕ್ಕೆ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸ್ತಾ ಇರ್ತಾನೆ. ಈಗ ಸೇವನೆ ಹೇಳ್ತಾನೆ, ನೀರು ನಿಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ನಿನ್ ಕಾಲಿಗೆ ಬೀಳದ ತರ ನೋಡ್ದೆ ಅಲ್ವಾ, ನೀನೇ ಇನ್ನೊಬ್ರು ಕಾಲಿಗೆ ಇರಗಿದ್ಯಾ ಅಲ್ವಾ, ಇದೆಲ್ಲ ನೆರವೇರುತ್ತಾ ನಿನಗೆ? ದೇವ್ರು ನಿನ್ಗೆ ಸುಳ್ಳು ದೇವ್ರು ಕನ್ಸ್ಕೊಟ್ಟಿಲ್ಲ, ನೀನೇ ನೋಡಿರ್ತೀಯ. ಅಯ್ಯೋ ದೇವರೇ ಸ್ತೋತ್ರ, ಹೌದು ರಾಜ ಅನ್ಕೊಂಡೆ. ಈ ದರ್ಶನವನ್ನು ಅವ್ನು ಬಿಡಲಿಲ್ಲ, ಅವ್ನು ಧ್ಯಾನಿಸ್ತಾ ಇದ್ದಿರ್ತಾನೆ. ಗ್ಯಾರಂಟಿ ಇವತ್ತು ಒಂದ್ವರೆ ನಾನು ಇಲ್ಲಿ ಕೆಲಸ ಮಾಡ್ತಿರ್ಬೋದು, ಇವತ್ತು ನಾನು ಇವ್ರಿಗೆ ನಾನು ಕೆಳಗಿರ್ಬೋದು, ಆದ್ರೆ ಒಂದೇ ನೀವು ಹತ್ರ ಬಂದೇ ಬರ್ತಾರೆ. ಆ ಒಂದು ದೇರದಲ್ಲಿ ಅವ್ನು ಕೆಲಸ ಮಾಡ್ದ. ಅದಕ್ಕೇನೆ ಆ ದರ್ಶನ ಏನ್ ಮಾಡ್ಕೊಂತಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಫುಲ್ಲಾಗಿ ಅವ್ನು ತೋರಿಸದೆ ಹೋಗಿದ್ರು ಸ್ವಲ್ಪ ಸ್ವಲ್ಪ ಅವನ್ನ ಸಂತೋಷ ಪಡಿಸುತ್ತೆ. ಹೇಗಂತಂದ್ರೆ ಎಲ್ಲೋದ್ರು ಅವ್ನು ಲೀಡ್ರೆ. ಅದ್ರಲ್ಲೇ ತಿಳ್ಕೊಳ್ಬೋದು ಏನಂತಂದ್ರೆ ಅವ್ನು ಯಾವ್ದು ಧ್ಯಾನಿಸ್ತಾ ಇದ್ದ ಅಂತ ಅಲ್ವಾ. ಅಂದ್ರೆ ಅಲ್ಲೂ ಒಂದು ಲೀಡರ್ ಆದ, ಜೈಲ್ಗೆ ಹಾಕಿದ್ರು, ಅವ್ನು 2 ವರ್ಷ ಅಲ್ಲಿದ್ದ, ಅಲ್ಲೂ ಒಂದು ಲೀಡರ್ ಆದ, ಆಮೇಲೆ ಪರ್ಮನೆಂಟ್ ಆಗಿ ದೊಡ್ಡ ಲೀಡರ್ ಮಾಡಿದ್ರು. ಅದಕ್ಕೆ ಈ ಧ್ಯಾನ ಅನ್ನೋದು ಬಹಳ ಮುಖ್ಯ. ಯಾವುದು ನಾವು ಧ್ಯಾನಿಸ್ತಾ ಇದ್ದೇವೆ, ನಾನು ಯಾರಾತ ನಂಬ್ಕೊಂಡಿದ್ದೇನೆ, ಯಾವುದು ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ, ಆ ವಾಕ್ಯಗಳು ನನ್ನನ್ನು ಯಾವ ಸ್ಥಾನದಲ್ಲಿ ನಿಲ್ಲಿಸುತ್ತೆ, ಇವುಗಳು ನಾವು ಧ್ಯಾನಿಸ್ತಾ ಇರಬೇಕು. ನಮಗೊಬ್ಬ ಶತ್ರು ಇದ್ದಾನೆ, ಯಾರು? ನಮಗೆ ಈ ಲೋಕ ಜನಗಳಲ್ಲ. ಸೈತಾನ ಅನೇಕ ಸಮಯ ದೇವ್ರು ಕೊಟ್ಟ ದರ್ಶನಕ್ಕೂ ಈಗಿರೋ ಪರಿಸ್ಥಿತಿಗಳನ್ನ ಎತ್ತಿ 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 ಮಾತಾಡ್ತಾ ಇರ್ತಾನೆ. ನಿಂದ ಆಗಲ್ಲ ಅಷ್ಟೇ, ನೀನ್ ಮೇಲ್ ಬರಕ್ ಆಗಲ್ಲ, ನನಗೆಲ್ಲ ಸಪೋರ್ಟ್ ಕಟ್ಟಾಯ್ತು, ನಿನಗೆ ಸಹಾಯ ಮಾಡಕ್ ಯಾರು ಬರಲ್ಲ, ನಿನ್ನೆಲ್ಲ ಮರ್ತ್ಬಿಟ್ರು, ಇವನ ಹೆಸರು ಕೇಳ್ಕೊಂಡ್ಬಿಡ ಯೋಸೇಫ್ ಹೋಗಿ, ದಯವಿಟ್ಟು ನನಗೆ ಸಹಾಯ ಮಾಡ್ಬಿಡಿ, ನನ್ಗೆ ಎಲ್ಲರೂ ನಾನು ಈ ತರ ಒಳ್ಳೆನಾಗಿದ್ದೆ, ನನ್ನ ಹತ್ರ ಬಾಗ್ಬಿಟ್ರು. ಆದ್ರೆ ಬೈಬಲ್ ಅವನು ಮರ್ತೋದ, ಆದ್ರೆ ದೇವರವನ್ನ ಮರ್ತಿರ್ಲಿಲ್ಲ. ಇವನಿಗೆ ಗೊತ್ತಿಲ್ಲ, 24 ಗಂಟೆ ಕಾಲದಲ್ಲಿ ಇವನು ಸುಮ್ಮನೆ ಅಲ್ಲಿದ್ದ. ಬಂದ್ರು ನೀರು ಹಾಕಿದ್ರು, ಹೊರದ್ರು, ಅವನಾಗಿ ಸಿಂಹಾಸನ ಹೋಗಿದ್ರು. 24 hours ಅಲ್ಲಿ ಇಡೀ ಚರಿತ್ರನೇ ಬದಲಾಗ್ಬಿಡ್ತು, ಇಡೀ ಜೀವಿತನೇ ಬದಲಾಗ್ಬಿಡ್ತು. ಹಲ್ಲೆಲೂಯಾ. ಈಗ 2ನೇ ವರ್ಷ 2ನೇ ಅದೇ ಲೂಕನ ಸುವಾರ್ತ ಪುಸ್ತಕ 2ನೇ ಅಧ್ಯಾಯ. 16ರಿಂದ ಓದಿ. ತಟ್ಟನೆ ಹೋಗಿ ಮರಿಗಳನ್ನು ಯೂಸಫನನ್ನು ಇದು ಏನ್ ಸಂಭವ ನಿಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಸ್ವಾಮಿ ಹುಟ್ಟಿದ ದಿವಸದಲ್ಲಿ ಅಲ್ಲಿ ದೇವದೂತರು ಏನ್ ಮಾಡಿದ್ರು, ಕುರುಬರಲ್ಲಿ ಕೂತ್ಕೊಂಡಿದ್ರು. ಆ ಕುರುಬರ ಹತ್ರ ಏನ್ ಮಾಡಿದ್ರು, ಒಬ್ಬ ರಕ್ಷಕ ಹುಟ್ಟಿದಾನೆ, ಹೋಗಿ ನೋಡಿ ಈ ತರ ಕೂಸು ಒಂದು ಬಟ್ಟೆಲಿ ಮಲಗಿರುತ್ತೆ, ನೀವು ಹೋಗಿ ತಂದ್ಕೊಟ್ಟೆ ನೋಡಿ ಅಂದ್ರು ಅಲ್ವಾ. ಈಗ ಈ ಕಡೆ ಯಾರನ್ನ ಬರ್ತಾ ಇದಾರೆ, ಕುರುಬರು ಬರ್ತಾ ಇದಾರೆ. ಈ ಕುರುಬರಿಗೆ ದೇವ್ರೇನ್ ಮಾಡಿಲ್ಲ, ನಕ್ಷತ್ರ ತೋರಿಸಿಲ್ಲ. ಕುರುಬರ ಹತ್ರ ದೇವದೂತರು ಮಾತಾಡಿದ್ರು. ಈ ಜೋಯಿಸರು ಇವ್ರಿಗೆಲ್ಲ ಏನ್ ಮಾತಾಡಿದ್ರು, ಅವ್ರಿಗೆ ಮಾತಾಡಿದಾರೆ, ಅದ್ರ ನಕ್ಷತ್ರ ಏನ್ ಮಾಡ್ಕೊಂಡ್ ಬರ್ತಾ ಇದಾರೆ. ಈ ಕಡೆ ಒಂದು ಗುಂಪು ಯಾವ್ದ್ರ ಆಧಾರದ ಮೇಲೆ ಬರ್ತಾ ಇದೆ, ದೇವರ ಮಾತಿನ ಆಧಾರದ ಮೇಲೆ ಇಲ್ಲೊಬ್ರು ಗುಂಪು ಓಡ್ ಬರ್ತಾ ಇದೆ. ಈ ಕಡೆ ಒಂದು 3 ಜನ ಯಾವ್ದು ನೋಡ್ಕೊಂಡ್ ಬರ್ತಾ ಇದಾರೆ, ನಕ್ಷತ್ರ ನೋಡ್ಕೊಂಡ್ ಬರ್ತಾ ಇದಾರೆ. ಈಗ ನಕ್ಷತ್ರ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ಲೇಟ್ ಮಾಡ್ಕೊಂಡ್ರು, ಅವ್ರು ಬೇಗ
ಬರೀ ಇತ್ತು. ಆದ್ರೆ ಈ ಕುರುಬರು ಬೇಗ ಅಲ್ಲಿ ಬಂದ್ರು, ಏನ್ ಮಾಡಿದ್ರು, ಅಲ್ಲಿ ನೋಡಿದ್ರು. ಈಗ ನೋಡಿದ ತಕ್ಷಣ ಇವ ಯೋಸೇಫ್ಗೂ ಮರಳಿ, ಯೋಸೇಫ್ಗೆ ಮೊದಲೇ ಡೌಟ್ ಏನಂತಂದ್ರೆ, ಸ್ವಲ್ಪ ಡೌಟ್ ಇತ್ತು ಏನಂತಂದ್ರೆ, ನಿಜಾಗ್ಲೂ ದೇವರೇನೇ ಕಳ್ಸಿದ್ದ ಇಲ್ಲ ದೇವರೇ ಬಂದಿದೆ, ಯಾಕೆ ಅವ್ನು ಮನ್ಸು ಇನ್ನೂ ಸ್ವಲ್ಪ ಗಲಿಬಿಲಾಯ್ತು. ಈ ಗಂಡ್ಮಗು ಬಂದ ತಕ್ಷಣ ಸ್ವಲ್ಪ ಏನಾಯ್ತು ಅವ್ನಿಗೆ, ಸ್ವಲ್ಪ ನಾವು ನಂಬಿಕೆ ಬಂತು, ಕರೆಕ್ಟ್ ದೇವರೇ ಇದು ದೇವರೇ ಆಗಿರ್ಬೋದು ಅಂತ. ಸಡನ್ ಆಗಿ ಅವನ್ನ ಧೈರ್ಯಪಡಿಸೋದಕ್ಕೋಸ್ಕರ ಯಾರು ಬಂದ್ರೆ ಈಗ ಕುರುಬರು ಬರ್ತಾ ಇದ್ದಾರೆ. ಓದಿ ಈಗ ನೋಡಿ ಗೊತ್ತಾಗುತ್ತೆ ನೋಡಿ. ತಕ್ಷಣ ಹೋಗಿ ಮರಿಗಳನ್ನು ಯೂಸೋಫನನ್ನು ಮೋದೋಳಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರಿಂದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಯಾರು ಅದನ್ನ ಕೇಳಿದವರಲ್ಲ, ಯಾರು ಕೇಳ್ತಿದಾರೆ ಅಲ್ಲೇ ದೊಡ್ಡ ಕೂಟ ಇದೆ, ಅಲ್ಲಿ ಎದ್ದು ಗುಂಪಿದ್ದಾನೆ, ಅಲ್ಲಿ ಇಬ್ಬರೇ ಕೇಳಿದ್ರು. ಯಾರು ಇಬ್ಬರೇ ಕೇಳಿದ್ರು, ಯಾರಿಗೆ ಆಶ್ಚರ್ಯ ಆಯ್ತು? ಮನೆಯಲ್ಲಿ ಆಶ್ಚರ್ಯ ಆಗಿರಲ್ಲ, ಎರಡು ಯೋಧರಿಗೆ ಆಶ್ಚರ್ಯ ಆಗಿರುತ್ತೆ. ಆಮೇಲೆ ಕರೆಕ್ಟ್ ಇದು ನಿಜವಾಗಿಯೂ ದೇವರ ಮಗನೇ ಅಂತ. ಆಮೇಲೆ ಈಗೇನಾಯ್ತು ನೋಡಿ 18 ಓದಿ 19. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ಮರ್ತು ಬಿಟ್ಟಳು, ಯೋಚಿಸುತ್ತಾ ಇದ್ದಳು. ಎಷ್ಟು ವರ್ಷ ಯೇಸು ಸ್ವಾಮಿ ಕಾರ್ಪೆಂಟರ್ ಕೆಲಸ ಮಾಡ್ತಿರುವಾಗ ಯೋಚಿಸ್ತಾ ಇದ್ದ. ಯಾವುದನ್ನ? ಅವತ್ತು ಕುರುಬರು ಬಂದು ಹೇಳಿದ ವಿಷಯ, ದೇವದೂತರು ಬಂದು ಹೇಳಿದ ವಿಷಯ. ಇದು ಎಷ್ಟು ವರ್ಷ ತಗೊಳ್ತು? ಎಷ್ಟು ವರ್ಷ? ಯೇಸು ಸ್ವಾಮಿ ಬೆವಡ್ತಾ ಇದ್ರು. ಅನೇಕ ಸಮಯ ಯೇಸು ಸ್ವಾಮಿ ಮೇಲೆ ವಾಸನೆ ಇತ್ತು. ಈ ತರ ಒಬ್ಬ ರಕ್ಷಕನ, ರಾಜನ ಮನೆ ಹುಟ್ಟಬೇಕಾದವನು, ರಾಜ್ಯಾಧಿರಾಜ ದೇವರು ನನ್ನ ಮನೆಯಲ್ಲಿ ಇಷ್ಟು ಕಷ್ಟ ಪಡ್ಬೇಕಾ? ಅನೇಕ ಸಮಯ ದಜಿ ತಿಂದಿರ್ತಾರೆ, ಅನೇಕ ಸಮಯ ಅಲ್ಲಿ ಬಂದು ಊಟ ಕೂಡ ಇದಿರಲ್ಲ, ಅಲ್ಲಿ ಅನೇಕ ಸಮಯ ಅಲ್ಲಿ ವ್ಯಾಪಾರ ಒಂದು ಇದನ್ನ ಹೊಡ್ಕೊಂಡ್ ಬರ್ಬೇಕು. ಅವಾಗ ಆಗ ಮರ್ಯಾದೆ ಏನ್ ಧ್ಯಾನ ಮಾಡಿರ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತ ಯಾರು? ವಾಕ್ಯವಾಗಿದನು. ಆ ವಾಕ್ಯವನ್ನೇ ಧ್ಯಾನಿಸ್ತಾನೇ ಇದ್ದರು. ಈಗ ನಮ್ಮ ಕಡೆ ಅವಮಾನ, ಏನು ಅವಮಾನ ಗೊತ್ತಾ? ಏನು ಅವಮಾನ ಇದ್ದಿರುತ್ತೆ? ನೀನು ನಿಜವಾಗ್ಲೂ ದೇವ್ರು ಬಂದು ಇಂಥ ಮಗ ನೀನು ಹುಟ್ಟಿದ್ರ, ನೀನ್ ತಪ್ಪು ಮಾಡಿದ್ದಕ್ಕೆ ನೀನು ಇಂಥ ಮಗ. ದೇವ್ರ ಮಗ ಆಗಿದ್ರೆ ಯಾಕಿಂತ ಕೆಲಸ ಮಾಡ್ಬೇಕು? ನೋಡು, ಸಾಮೇಲ್ ಬಗ್ಗೆ ಓದಿದ್ವಲ್ಲ, ಚಿಕ್ಕ ವಯಸ್ಸಲ್ಲೇ ದೇವ್ರು ಮಾತಾಡ್ದು. ಎಲ್ಲದೂ ಸಾಮೇಲ್ ಕಟ್ಟಿಗೆ ಕೆಲಸ ಮಾಡ್ತಿದ್ದ. ಎಲ್ಲ ಕೆಲಸ ಬೋದು ನೋಡಿ. ಮೋಸೆ ಅರಮನೆಯಲ್ಲೇ ಅಂತ, ಮೋಸೆ ಅರಮನೆಯಲ್ಲೇ ಹುಟ್ಟಿ ಎಷ್ಟು ಸೊಗಸಾಗಿದ್ದ ಅವನು. ಹಾಗಾದ್ರೆ ನೀನು ಆ ಮೋಸೆಗೆ ಕಂಪೇರ್ ಮಾಡ್ತಾ ಇದೀಯಾ ಯೇಸು ಸ್ವಾಮಿನ? ನೀನೆಲ್ಲ ತಪ್ಪು ಮಾಡಿದ್ಯಾ? ಧರ್ಮೋಪದೇಶ ಕಾಂಡ 1 ನಿಮಿಷ ಆ ವಾಕ್ಯ ನಾನು ಸ್ವಲ್ಪ ಹುಡುಕ್ಬೇಕು, 1 ನಿಮಿಷ ನೋಡ್ಬೇಡ, ಯಾಕಂದ್ರೆ ಬಹಳ ಮುಖ್ಯ ನೋಡಿ ಅದು. ತುಂಬಾ ಚೆನ್ನಾಗಿ ನೋಡಿ. ಎಲ್ಲೇ ಹೋದ್ರು ಹಿಂದೆ ಹೋಗ್ಬೇಕು. ಆಮೇಲೆ ಧ್ಯಾನದ ಅದನ್ನೇ ಏನು, ಹಿಂದೆ ಹೋಗ್ತಾ ಇರ್ಬೇಕು. ಹಿಂದೆ ಧ್ಯಾನ ಮಾಡ್ತಾ ಮಾಡ್ತಾ ಅವ್ರು ಮಾಡಿದ್ರೆ ನಮಗೆ ದೇವ್ರು ಮಾಡೇ ಮಾಡ್ತಾರೆ. 22ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಇದೇನಂತಂದ್ರೆ, ಮದುವೆ ಮಾಡಿಕೊಂಡ ಹೆಣ್ಣು ದುರಾಚಾರಿ ಎಂದು ಗಂಡನು ತಪ್ಪು ಉಳಿಸಿದಲ್ಲಿ ನಡೆಯಬೇಕಾದ ಕ್ರಮ. ಒಂದು ಹುಡುಗಿ ಮದುವೆಗೆ ಮುಂಚೆ ತಪ್ಪಾಗಿ ನಡ್ಕೊಂಡ್ಬಿಟ್ರೆ ಅವಳನ್ನ ಯಾವ ರೀತಿಯಾಗಿ ಶಿಕ್ಷಿಸ್ಬೇಕನ್ನೋದ್ರ ಬಗ್ಗೆ ಅದು ಮಾತಾಡುತ್ತೆ. ಅದ್ರ 20ನೇ ವಾಕ್ಯನ ಓದಿ. ಆದರೆ ಆ ಹೆಣ್ಣು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವನೇ ಎಂದು ತಿಳಿದು ಬಂದರೆ ಅವನು ತಂದೆಯ ಮನೆಯಲ್ಲೇ ಪೂರೈತನ ಮಾಡಿ ಈ ಸ್ನೇಹಿತರಿಗೆ ದುರಾಚಾರವನ್ನು ನಡೆಸಿದ್ದರಿಂದ ಅವರು ಅವರನ್ನು ತಂದೆಯ ಮನೆಯ ಬಾಗಿಲಿಗೆ ತರಿಸಬೇಕು. ಊರಿನವರೆಲ್ಲರೂ ಕಲ್ಲೆಸಲು ಅವರನ್ನು ಕೊಲ್ಲಬೇಕು. ಹೀಗೆ ಆ ದುಷ್ಕೃತ್ಯವು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಈಗ ಮರಳಿಗೆ ಏನಾಗಿದೆ? ಪವಿತ್ರತ್ವದಿಂದ ಗರ್ಭ ಆಗಿದೆ. ಇದೆಲ್ಲ ಅವ್ರು ನಂಬ್ತಾರ ಜನ? ನಂಬಿರ್ದ್ರ? ಹಾಗೆ ನಡಿಬೇಕಾದೇನು? ತಂದೆ ಮನೆಯಿಂದ ಆಚೆಕೊಂಡು ಕಲ್ತವ್ರು ಹೊಡಿಬೇಕಾಯ್ತು. ಈಗ ಅಲ್ಲಿ ಏನಾಗ್ಬಿಡಿದೆ ಅಂತಂದ್ರೆ, ಯಾರು ಈಕೆ ಬಂದು ಪವಿತ್ರ ಆತ್ಮರು ಹುಟ್ಟಿದವಳಂತ ನಂಬಿರಲ್ಲ. ಯಾಕಂತಂದ್ರೆ ಒಂದ್ ವೇಳೆ ಅವ್ರ ಗಂಡನಿಗೂ ಹೆಂಡತಿಗೂ ಆ ದಿನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಮದುವೆ ಮುಂಚೆ ಅವ್ರಿಗೆ ಸಂಬಂಧ ಆಗಿ ಮಗು ಆಗಿರ್ಬೇಕು. ಆದ್ರಿಂದಲೇ ಇದು ದೇವ್ರ ಮಗು ಆಗಿದ್ರೆ ಯಾಕೆ ಇಷ್ಟು ಕಷ್ಟ ಪಡ್ಬೇಕು? ಯಾಕೆ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ಬೇಕು? ಯಾಕೆ ಸಾಧಾರಣವಾದ ಮನುಷ್ಯನಾಗಿ ಇದಲ್ಲ ಮೋಸ ಸ್ವಲ್ಪ ನೋಡಿ ಹೇಗಿದ್ದ ಅಂತ ಬಂದಿರುತ್ತೆ ಮೈಂಡ್ಗೆ. ಅವ್ರನ್ನ ಇದನ್ನ ಯೋಚಿಸ್ತಾ ಇದ್ರು. ಆದ್ರೆ ಮರ್ಯಾದೆ ಯಾವ್ದನ್ನ ಯೋಚಿಸ್ತಿರ್ತಾಳೆ? ದೇವದೂತನ ಹೇಳಿದ್ದಾನೆ.
ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಾಗಲೂ ಇದೊಬ್ಬ ರಕ್ಷಕನು. ಈತ ಸಾಧಾರಣವಾದ ಒಬ್ಬ ವ್ಯಕ್ತಿ ಅಲ್ಲ, ವಿಶೇಷವಾದ ಒಬ್ಬ ವ್ಯಕ್ತಿ. ಆಮೆನ್. ಹಾಗೇನೆ ನಿಮ್ಮ ಹತ್ರ ದೇವರ ವಾಕ್ಯ ಇದೆ, ನಿಮ್ಮ ಪರಿಸ್ಥಿತಿ ನಿಮಗೆ ಎದುರಾಗಿ ಇರ್ತಾ ಇರ್ಬೋದು, ಆದ್ರೆ ನಿಮ್ಮೊಂದಿಗಿರುವ ಯೇಸು ಕ್ರಿಸ್ತ ನಮ್ಮ ವಾಕ್ಯವು ಅದು ನೋಡ್ತಾ ಇರುವಾಗ ನನ್ನ ಪರಿಸ್ಥಿತಿಗೂ ಈ ವಾಕ್ಯನ ಹೇಳ್ಕೋಬಾರ್ದು, ಆ ವಾಕ್ಯಕ್ಕೆ ನನ್ನನ್ನು ಬದಲಾಯಿಸ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗಿಲ್ವಾ? ಪರಿಸ್ಥಿತಿ ತಕ್ಕಾಗಿ ನೀವು ಬದಲಾಗ್ತೀರಾ ಅಥವಾ ವಾಕ್ಯಕ್ಕೆ ತಕ್ಕಾಗಿ ನೀವು ಬದಲಾಗ್ತೀರಾ? ವಾಕ್ಯ ಹೇಳ್ತೀನಿ ರಾಜ್ಯ ಅಂತ, ಪರಿಸ್ಥಿತಿ ಹೇಳಿದ್ರೆ ಏನಿಲ್ಲ ಅಂತ. ಈಗ ಏನಿಲ್ಲ ಅನ್ನೋದಕ್ಕೆ ನಾನು ಬದಲಾಗ್ಲ, ಅಥವಾ ರಾಜ್ಯ ಅಂತ ಹೇಳ್ತಾರೆ ಆ ರೀತಿ ನಾನು ಬದಲಾಗ್ಲ. ಇವತ್ತು ದುಡ್ಡಿಲ್ಲ, ಅದಕ್ಕೆ ಸ್ವಲ್ಪ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ. ನಮ್ಮ ಹತ್ರ ಏನ್ ಬರೋದು, ನಮ್ಮ ದುಡ್ಡೇ ಇಲ್ವಲ್ಲ, ನಾವೇನಿಲ್ಲ, ನಿಮ್ ತರ ಏನಿಲ್ವಲ್ಲ, ಅದಕ್ಕೆ ನಾವು ಯಾವ್ದು ಹೇಳಿ ನೀವು ಬದಲಾದ್ರಿ? ಪರಿಸ್ಥಿತಿ ಹೇಳಿದಕ್ಕೆ ನೀವು ಬದಲಾದ್ರಿ. ಪರಿಸ್ಥಿತಿ 1000 ಹೇಳ್ಬೋದು, ಆದ್ರೆ ನಾನು ವಾಕ್ಯ ನಂಬಿದ್ದೇನೆ, ಹಾಗೆ ನಾನ್ ಬದಲಾಗ್ತೀನಿ. ಆಮೇಲೆ ನಮ್ಮಪ್ಪ ರಾಜ ಅಂದ್ರೆ ರಾಜನ ಮಗ ಹೆಂಗಿರ್ಬೇಕು? ಆ ಸೈತಾನ ಹೇಳ್ತಾರೆ ನೋಡಿ, ಏನಿಲ್ಲ ನಿನಗೆ, ಅವ್ರು ತೋರಿಸ್ಬಿಟ್ರು ಅದೇ ಚಿತ್ರನೇ. ಇದನ್ನೇ ನಾನು ಧ್ಯಾನಿಸ್ತಾ ಇದ್ದೀನಿ, ಇದನ್ನ ನಾವು ಧ್ಯಾನಿಸ್ಬೇಕು. ಮನೇಲಿ ಅನೇಕ ಸಮಯ ಮನೇಲಿ ಮುದ್ದೆ ಇರುತ್ತೆ, ಅನೇಕ ಸಮಯ ಗಂಜಿ ಇರ್ಬೋದು, ಅನೇಕ ಸಮಯ ಅಯ್ಯೋ ನಾವು ಇಂಥ ಊಟ ತಿನ್ನೋರೆ ಅಲ್ಲ, ಏನ್ ಮಾಡೋದು, ಆದ್ರೆ ತಿಂತಾರೋಗೆ ದುಗಿಯೋದಲ್ಲ. ನಾನು ಇದನ್ನ ತಿಂತಾ ಇರ್ಬೋದು, ಆದ್ರೆ ಇದನ್ನೇ ಯಾವತ್ತೂ ತಿನ್ನೋವನೇ ಅಲ್ಲ ನಾನು. ಆದ್ರೆ ಇದನ್ನ ಸ್ತೋತ್ರ ಮಾಡ್ತೀನಿ, ಇದನ್ನ ಸಂತೋಷ ತಗೊಳ್ತೀನಿ, ಇದನ್ನ ಬೈಯಲ್ಲ, ಇದನ್ನ ಉಗಿಯಲ್ಲ. ಈ ನಾಯಿ ತಿಂತ ಈ ಊಟನ ಅಂತ ಉಗಿತ ನೋಡಿ, ಹಾಗೆಲ್ಲ ನಾವು ಯೋಚನೆ ಇರಬಾರ್ದು. ಹೇಗಂದ್ರೆ ಇವತ್ತು ದೇವರಿಗೆ ತಿಂತಾ ಇರ್ಬೋದು, ಯಾವತ್ತಿಗೂ ನಾನು ಇಲ್ಲಿ ಇರುವವನಲ್ಲ. ಆಮೆನ್. ಆದ್ರೆ ಅಲ್ಲಿಗೆ ಹೋಗ್ತೀನಿ. ಕಾರಣ ಅಂತಂದ್ರೆ ಬೈಬಲ್ ಹೇಳಿದೆ, ಇದೇ ನನ್ನ ಚಿತ್ರ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 2ರಲ್ಲಿ ತಿಳ್ಕೊಳ್ಳಿ. ಈಗ ಅದು ನೋಡ್ದಲ್ಲ, ಇನ್ನೂ ಸ್ವಲ್ಪ ಅದು ಮುಂದೆ ಹೋಗೋಣ. 2:51 ಇನ್ನೊಂದು ವಿಷಯ ನಡೀತು ನೋಡಿ. ಲೋಕ 2:41 ಇದೇನಂತಂದ್ರೆ 12 ವಯಸ್ಸಲ್ಲಿ ಯೇಸು ಸ್ವಾಮಿ ಎಲ್ಲಿ ಹೋಗ್ಬಿಟ್ರು? ಒಂದು ಪಸ್ಕ ಹಬ್ಬ ಜಾತ್ರೆಗೆ ಏನ್ ಮಾಡ್ಬೇಕು? ಎಲ್ಲರೂ ಆ ಜಾತ್ರೆಗೆ ಹೋಗ್ಬೇಕು. ನೀವು ಬೈಬಲ್ ಓದಿ ಬರೋಲ್ಲ, ನಮ್ಮ ನೋಡಿ ಸ್ವಲ್ಪ ಗಮನಿಸ್ಕೊಳ್ಳಿ, ಯಾಕಂದ್ರೆ ತುಂಬಾ ಮುಖ್ಯವಾದ ವಿಷಯ ಅದು. ಯೇಸು ಸ್ವಾಮಿ ಬಂದು 12 ವಯಸ್ಸು ಎಲ್ಲರೂ ಎಲ್ಲ ಜಾತ್ರೆ ಹೋಗಿ ಏನ್ ಮಾಡ್ತಾರೆ? ಎಲ್ಲ ಊರು ಇದ್ಬಿಡ್ತಾರೆ, 1 ವಾರ 2 ವಾರ ಆತರ ಊರ್ಲಿ ಉಳ್ಕೊಳ್ತಾರೆ. ಈಗ ಏನಾಗ್ಬಿಡ್ತು ಅಂದ್ರೆ ಯೇಸು ಸ್ವಾಮಿ ಅಲ್ಲಿ ಕಾಣೆ. ಏನ್ ಅನ್ಕೊಂಡಿರ್ತಾರೆ ಯೇಸು ಸ್ವಾಮಿ ತಂದೆ ತಾಯಿ? ಯಾರೋ ಸ್ನೇಹಿತರ ಜೊತೆ ಮನೆ ಬರ್ಬೋದು, ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ನೋಡಿ. ಆಗಲ್ಲ. ಅವಾಗ ಏನ್ ಮಾಡ್ದು ಅಂತಂದ್ರೆ ಯೇಸು ಸ್ವಾಮಿ ಅಲ್ಲಿ ಇಲ್ಲ. ಅಲ್ಲಿ ಮನೆ ಬಂದ್ರು, ಎಲ್ಲಾ ಮನೆ ನೋಡಿದ್ರು, ಎಲ್ಲಿ ಯೇಸು ಸ್ವಾಮಿ ಬರ್ಲೇ ಇರಲ್ಲ. ತಿರುಗಿ ಏನ್ ಮಾಡಿದ್ರು? ಯೆರೂಸಲೇಮಿಗೆ ಅಲ್ಲಿ ನೋಡಿದ್ರು, ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಇರ್ತಾರ ಅಂತ. ಈಗ ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ರು? ಗೋಳಿ ಹಾಕ್ತಿದ್ರ? ಅಪ್ಪ ನಾನು ಆಗ ಮರ್ತ್ಬಿಟ್ಟೆ. ಎಷ್ಟು ವಯಸ್ಸಲ್ಲಿ ಎಂತ ಜ್ಞಾನ! 12 ವಯಸ್ಸಲ್ಲಿ ದೊಡ್ಡ ದೊಡ್ಡ ಬೋಧಕರಿಗೆ ಆಶ್ಚರ್ಯ ವಿಸ್ಮಯಗಳು ಅಂತ ಮಾತುಗಳು ಮಾತಾಡ್ತಾ ಇದ್ದಾರೆ. ಯಾವಾಗ? 12 ವಯಸ್ಸಲ್ಲಿ. 50ನೇ ವಾಕ್ಯ 49 ಅವ್ರು ಹುಡುಕ್ತಾ ಇದ್ದಾರೆ. ಆಗ ಯೇಸು ಹೇಳ್ತಾರೆ, ನನ್ನನ್ನು ನೀವು ಹುಡುಕುವುದೇನು? ನಾನು ನನ್ನ ತಂದೆ ಮನೆ ಇರಬೇಕಾದದ್ದು ನಿಮಗೆ ತಿಳಿದಿಲ್ಲವೇ? ನೀವಿನ್ನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತ್ ಎಂಬ ಒಂದು ಬಂದು ಅವರನಿಗೆ ಅಧೀನಾದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ಅವರದ ಮನಸ್ಸಲ್ಲಿ ಇಟ್ಕೊಳ್ಳೋದು ಎಷ್ಟು ಬಹಳ ಮುಖ್ಯವಾದ್ದು. ಕೈಯಲ್ಲಿ ಇಟ್ಕೊಂಡು ಅಂತೆಲ್ಲ ಬರ್ಕೊಂಡು ಅಯ್ಯೋ ನಾವು ಮರ್ತ್ಬಿಡ್ತೀವಿ ಬ್ರದರ್, ಅದಕ್ಕೆ ಕೈಗೆ ಹಚ್ಚಾಕ್ಬಿಡ್ತೀನಿ ಅಂತ ಹೇಳಿಲ್ಲ. ನಾವು ಆಗಾಗ ಬೈ ಮರ್ತ್ಬಿಟ್ರೆ ಪಾಯಿಂಟ್ ಮರ್ತ್ಬಿಟ್ರೆ ಏನ್ ಮಾಡೋಣ? ಬರ್ದಿಟ್ ಬಿಡ್ತೀವಿ ಬ್ರದರ್, ಅದು ಒಂದಿನ ಖಾಲಿ ಆಗ್ಬಿಡುತ್ತೆ. ಯಾಕಂದ್ರೆ ಇದು ವರ್ಷದ ಜೊತೆ ಕಾಯ್ಬೇಕಾಗಿದೆ. ಇದಕ್ಕೆ ಪವಿತ್ರಾತ್ಮನ ಸಹಾಯ ಬಹಳ ಮುಖ್ಯವಾಗಿತ್ತು. ಆಮೇಲೆ ತಿಳ್ಕೊಂಡು, ಆದ್ರೆ ಆಕೆ ಕೂಡ ಒಂದು ಸಂಗತಿ ತಿಳ್ಕೊಳಕ್ ಆಗಿಲ್ಲ ಅಂತಂದ್ರೆ ಶಿಲುಬೆಯಲ್ಲಿ ಅಷ್ಟೇ ಹೇಳ್ತಿರ್ತಿರುವಾಗ ಇವಳಿಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ನೋಡಿ, ಆದ್ರೆ ಅವಳು ಏನ್ ಮಾಡ್ತಿದ್ದು? ತನ್ನ ಮನಸ್ಸಲ್ಲಿ ಅವುಗಳನ್ನ ಇಟ್ಕೊಂಡು ಅವ್ರು ಧ್ಯಾನ ಮಾಡ್ತಾ ಇದ್ಲು. ಇನ್ನೊಂದು ಕೂಡ ನಾವು ಈಗ ಹೇಗೆ ಆ ಮನಸ್ಸೆಲ್ಲ ಇಟ್ಕೊಂಡು ಧ್ಯಾನ ಮಾಡ್ಬೋದು, ಹೇಗೆ ನಾವು ಮಾಡೋಣ ಎಂಬುದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ಹೇಗೆ ನಾವು ವೇದ ಪುಸ್ತಕನ ಓದ್ಬೇಕಂತಂದ್ರೆ ಅಥವಾ ಒಂದು ಮೆಸೇಜ್ನ ಕೇಳ್ಬೇಕಂತಂದ್ರೆ ಅರ್ಥ ಆಗುವವರೆಗೂ ಕೇಳಿ, ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಬಂದಿದೆ ಟೈಮ್ ವೇಸ್ಟ್. ಅದಕ್ಕೆ ಅನೇಕ ವಿಶ್ವಾಸಗಳು ನಾವು ಚರ್ಚಿಗೆ ಹೋದ್ವಿ, ನಾವು ಸಭೆಗೆ ಹೋಗಿ ಬಂದ್ವಿ, ನಾವೇನು ಬೈಬಲ್ ಚೆನ್ನಾಗಿ ಓದ್ರು, ವಾಕ್ಯ ಓದ್ರು,
ಮೆಸೇಜ್ ಅರ್ಥ ಆಗಿ ಏನ್ ಮೆಸೇಜ್ ಇತ್ತು? ಏನೋ ಹೇಳಿದ್ರು, ಚೆನ್ನಾಗಿತ್ತು. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಒಂದ್ ಚರ್ಚೆ ನಮ್ಮ ಹಿಂಗೆ ಹೋಗ್ತೀವಿ ಚರ್ಚ್ಗೆ, ಯಾವಾಗ ನೋಡಿದ್ರು ಇವತ್ತು ಪ್ರಸಂಗ ತುಂಬಾ ಚೆನ್ನಾಗಿತ್ತು ಅಂದ್ರಂತೆ. ಅವ್ರ ಪಾಪ ಓಡಕ್ ಬರಲ್ಲ, ಏನ್ ಬರಲ್ಲ, ಯಾವಾಗ ನೋಡಿದ್ರೆ ಮಾತು ಹೇಳ್ತಾ ಇರ್ತಾರಂತ. ಏನ್ ಹಿಂಗೆ ಹೇಳ್ತಾರಲ್ಲ, ಆಯ್ತು ಒಂದಿನ ಇರ್ಬೇಕು ಹೇಳ್ಬಿಡಂತ. ಏನಮ್ಮ ನಿಮಗೆ ಚೆನ್ನಾಗಿತ್ತು ಅಂತ ಹೇಳ್ತಾರಂತ. ಇಲ್ಲ ತುಂಬಾ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಪಾಪ ಹೇಳಕ್ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ್ರು, ನಾನು ಕೆಲಸ ಮಾಡಕ್ ಹೋಗೋಳು, ನನಗೊಂದು ಚೆನ್ನಾಗ್ ಗೊತ್ತು, ಬಟ್ಟೆ ತಗೊಂಡು ಸೋಪು ತಗೊಂಡು ಚೆನ್ನಾಗಿ ಹೋಗಿದ್ರೆ ಹೇಗೆ ಕೊಡೆ ಹೋಗುತ್ತೋ ಹಾಗೆ ನೀವ್ ಹೇಳ್ತಾ ಇದ್ರೆ ನನ್ನಲ್ಲಿರೋ ಕೊಡೆ ಹೋಗ್ತಾ ಇದೆ, ಆದ್ರೂ ಚೆನ್ನಾಗಿತ್ತು ಅಂತ ಹೇಳಿದ್ರಂತೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ವಾಕ್ಯವನ್ನ ಅವ್ರು ಏನ್ ಸತ್ಯ ಹೇಳ್ತಾ ಇದ್ರೆ ಅಂತ ನಾನ್ ತಿಳ್ಕೊಂಡ್ರೇನೆ ನನ್ನ ಜೀವಿತದಲ್ಲಿ ಅದ್ಭುತಗಳು ನಾನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಈಗ ನಾವು ಇಬ್ಬರೇ ಬರೆದ ಪುಸ್ತಕ 4-3 ನೋಡಿದ್ವಿ. ಯಾಕೆ ಅವ್ರ ವಾಕ್ಯದ ಯಾಕೆ ಪ್ರಯೋಜನ ಆಗಿಲ್ಲ? ಯಾಕೆ ಅವ್ರ ವಾಕ್ಯದ ಪ್ರಯೋಜನ ಆಗಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಯಾಕೆ ಪ್ರಯೋಜನ ಆಗಿಲ್ಲ? ವಿಮೋಚನೆ ಕಾರಣ ತಿಳ್ಕೊಳ್ಳಿ. ನೋಡಿ, ತಿಳ್ಕೊಳ್ಬೇಕು, ಲೋಕದಲ್ಲಿ ಸೈತಾನ ಶಕ್ತಿ, ಸೈತಾನ ಕ್ರಿಯೆಗಳಿದೆ, ವಂಚನೆಗಳಿದೆ ಎಂಬುದನ್ನು ನಾವು ಇವತ್ತಿಗೂ ನಾವು ಮರಿಬಾರ್ದು. ಆಮೇಲೆ ನಮ್ಮ ಆಶೀರ್ವಾದ ಅವನು ಸಂತೋಷಿಸುವವನಲ್ಲ. ನೀವು ಇದು ನಂದು, ಇದು ನನಗೆ ಬೇಕು ಅಂತ ಯಾವತ್ತು ನೀವು ತೀರ್ಮಾನ ತಗೊಳ್ತಿರೋ ನಿಮ್ಮ ಒಂದು ಗುರಿ ಇಟ್ಟಿದ್ದಾನೆ. ಯಾಕಂದ್ರೆ ಅದು ನೆರವೇರಿಸಬಾರ್ದು ಅನ್ನೋದಕ್ಕೋಸ್ಕರ. ಸುಮ್ಮನೆ ಬಿಡ್ತಾನೆ. ಇದು ನನ್ನ ಆಶೀರ್ವಾದ. ನೋಡಿ, ಗಾಳಿ ಬೀಸಬೇಕಾದ್ರೆ ನೀವು ಹೋಗ್ತಿದ್ರೆ ಗಾಳಿಗೂ ನಿಮ್ಗೇನಾದ್ರೂ ತೊಂದರೆ ಇದೆಯಾ? ಅದ ಗಾಳಿನ ನೀವು ಎದುರಿಸ್ಕೊಂಡು ಹೋಗಿ ಕಷ್ಟ ಇದೆಯಾ? ಕಷ್ಟ ಇಲ್ವಾ? ಮೀನ್ ತಪ್ಪೋದಿದ್ರೆ ಅದಕ್ಕೆ ಸಂತೋಷ ಅಲ್ಲ. ಮೀನಿಗೆ ಎಷ್ಟು ಸಂತೋಷ ಗೊತ್ತಾ? ಅದು ಅಲೆನ ಎದುರಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ಅದಕ್ಕೆ ಸಂತೋಷ, ಅದೇ ಅದು ಖುಷಿ. ನಮ್ಗೆ ಸಂತೋಷಕ್ಕೆ ದಪ್ಪದಲ್ಲಿ ಹಾಕಿ ಎಲ್ಲೋ ನೀರಿನ ಟ್ಯಾಂಕಲ್ಲಿ ಹಾಕ್ಬಿಟ್ಟು ಕದ ನೋಡ್ತಾ ಇರ್ತೀವಿ, ಅದಕ್ಕೆ ಅದು ಸಂತೋಷ ಅಲ್ಲ. ಅದಕ್ಕೆ ಏನ್ ಸಂತೋಷ? ಅದ್ರ ಬಾಡಿಯಲ್ಲಿ ಎಷ್ಟು ಒಂದು ಇದು ಸ್ಟ್ರೆಂತ್ ಯಾವಾಗ ಬರುತ್ತೆ ಅಂತಂದ್ರೆ ಅಲೆಗಳನ್ನ ಅದು ಎದುರಿಸ್ಕೊಂಡು ಹೋಗ್ಬೇಕು. ಅಲೆಗಳು ಎದುರ್ಕೊಂಡು ಹೋಗುತ್ತೆ, ಆ ರೀತಿಯಾಗಿ ಅದು ಇಷ್ಟಪಡುತ್ತೆ. ಹಾಗೇನೆ ನಾನು ಇದ್ದ ಹಾಗೆ ಇರೋದಕ್ಕೆ ದೇವ್ರು ಬೇಕಾಗಿಲ್ಲ. ದೇವ್ರು ಈ ಲೋಕದಲ್ಲಿ ಒಂದು ಪ್ರಮಾಣ ಇಟ್ಟಿದ್ದಾರೆ. ಏನು ಪ್ರಮಾಣ ಅಂತಂದ್ರೆ, ಎಲ್ರಿಗೂ ಮಳೆ ಇದೆ, ಎಲ್ರಿಗೂ ಬರ್ತಾ ಇದೆ. ಇವತ್ತು ಎಷ್ಟೋ ಜನ ದೇವರೇ ನಂಬಲ್ಲ, ಅವ್ರು ಕೂಡ ಸಿಗ್ತಾ ಇಲ್ವಾ? ಅವ್ರಿಗೆ ಆಕ್ಸಿಜನ್ ಸಿಗ್ತಾ ಇದೆಯಲ್ವಾ? ನೀರು ಎಲ್ಲ ಸಿಗುತ್ತೆ, ನೀರು ಸಿಗುತ್ತೆ, ಗಾಳಿ ಸಿಗುತ್ತೆ, ಒಳ್ಳೊಳ್ಳೆ ಸ್ಥಾನದಲ್ಲಿ ಎಲ್ಲ ಒಳ್ಳೆ ಪೋಸ್ಟ್ ಇದ್ದಾರೆ. ದೇವರು ಇದು ಬಂದು ಎಲ್ರಿಗೂ ಒಂದು ಸ್ಥಾನದಲ್ಲಿ ಎಲ್ರಿಗೂ ಇಟ್ಟಿದ್ದಾರೆ. ಆದ್ರೆ ಇದ್ದ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಅವ್ನು ಹೋಗ್ಬೇಕಂತಂದ್ರೆ ಅವನು ಸ್ವಲ್ಪ ಪ್ರಯಾಸ ಪಡ್ಬೇಕು ಅಲ್ವಾ? ಈಗ ಈ ಬೈಬಲ್ ಕೆಳಗೆ ಬಿಟ್ರೆ ಬಿಡಲ್ಲ. ಆದ್ರೆ ಇದನ್ನ ಬೀಳ್ದಿರೋ ಹತ್ರ ಮಾಡ್ಬೋದು. ಹೇಗೆ? ಯಾವುದೇ ವಸ್ತು ತಗೊಂಡು ನೀವು ಬಿಲ್ಡಿಂಗ್ ಮೇಲೆ ಬಿಸಾಕಿದ್ರೆ ಬೀಳ್ತಾ ಬೀಳಲ್ವ? ಅದಕ್ಕೇನಂತ ಹೇಳ್ತೀವಿ? ಗ್ರಾವಿಟೇಷನಲ್ ಲಾ ಅಂತ ಹೇಳ್ತೀವಿ ಅಲ್ವಾ? ಆ ಲಾ ಫುಲ್ ಅಂತ ಅದು ಫುಲ್ ಮಾಡುತ್ತೆ, ಏನೇ ಬಿಸಾಕೋದು ಹೇಳ್ಕೊಳುತ್ತೆ. ಆದ್ರೆ ಇನ್ನೊಂದು ಲಾ ಇದೆ ಅಂತಂದ್ರೆ ಇದು ಲಿಫ್ಟ್ ಅಂತ. ಅದಕ್ಕಿಂತ ಶಕ್ತಿಯಾಗಿ ಇನ್ನೊಂದು ಒಂದು ಪವರ್ನ ಯೂಸ್ ಮಾಡಿದಾಗ ಈ ಗ್ರಾವಿಟೇಷನಲ್ ಫೋರ್ಸ್ ಕೂಡ ದಾಟಿ ಹೋಗುತ್ತೆ. ಯಾವುದು? ಇವತ್ತು ನಾವು ನೋಡ್ತಾ ಇದ್ದೀವಿ ಏರೋಪ್ಲೇನ್. ಅದು ಎಷ್ಟು ವೆಯ್ಟ್ ಇದೆ, ಎಷ್ಟು ಜನ ತಗೊಂಡೋಗುತ್ತೆ, ಹೇಗೆ ತಗೊಂಡೋಗ್ತಿದೆ? ಈ ಲಾನ ಅದು ಮೀರಿ ಹೋಗ್ತಾ ಇದೆ. ಹಾಗೇನೆ ಮನುಷ್ಯನಿಗೂ ಒಂದು ಲಾ ನಮ್ಮಲ್ಲಿ ಇಟ್ಟಿದ್ದಾರೆ. ಇರೋ ಹಾಗೆ ಇರೋದಕ್ಕೆ ಚರ್ಚೆ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ಏನೋ ಒಂಥರ ಜೀವನ ಮಾಡ್ಬಿಟ್ಟು ನಾವು ಹೊಟ್ಟೆ ಸಿಕ್ತು ತಿನ್ಕೊಂಡ್ವಿ ತತ್ವಿ ಹೋಗೋಣ ಆ ಹತ್ರ ಹೋಗ್ತಾ ಇರ್ಬೋದು. ಆದ್ರೆ ಒಂದು ಕಡೆಯಿಂದ ನಾವು ತಿರ್ಕೊಂಡು ಇಲ್ಲಲ್ಲ ನಾನು ಹೀಗಲ್ಲ, ನಾನು ಹೀಗೆ ಇರ್ಬೇಕಂತ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರು ನಿಶ್ಚಯವಾಗಿ ಇದನ್ನ ಹೊಂದ್ಕೊಳ್ತಾರೆ. ಅದ್ರ ಮಧ್ಯೆ ಇದನ್ನೆಲ್ಲ ನಾವು ಜಯಿಸ್ಬೇಕಾಗಿದೆ ಅಲ್ವಾ? ಯಾರೋ ಬಂದು ತಲೆ ಮೇಲೆ ಕೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟೆಲ್ಲ ಚೆನ್ನಾಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿದ್ರಿ. ಈಸಿ ಅದು. ಇಷ್ಟು ಓದು ನಾವು ಬೇಕಾಗಿತ್ತ? ಇಷ್ಟು ನಾವು ತಿಳ್ಕೊಂಡು ನಾವು ಬಂದು ನಿಮ್ಗೆ ಹೇಳ್ಕೊಟ್ಟು ನಾವು ಎಷ್ಟು ಟೈಮ್ ತಗೊಂಡು ನಾವು ಇದನ್ನ ಧ್ಯಾನ ಮಾಡಿ ನಾವು ನಿಮ್ಗೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೋಗಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅಂತಂದ್ರೆ ಇಷ್ಟು ಈಸಿ ಆಗ್ತಿದೆ. ಕಾರಣ ಅಂತಂದ್ರೆ ನಾವು ಆ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೀವಿ. ಆಮೇಲೆ ಸಾಧಾರಣವಾಗಿ ಇರೋದಕ್ಕಲ್ಲ, ಅಸಾಧಾರಣವಾದ ಕಾರ್ಯ ಮಾಡ್ಬೇಕಂತಂದ್ರೆ ಅಸಾಧಾರಣವಾದ ಶ್ರಮಗಳಿದೆ, ಸ್ಯಾಕ್ರಿಫೈಸ್ ಇದೆ. ಯಾವುದನ್ನ ಹೊಂದ್ಕೊಳಕ್ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಒಬ್ರು ಹೇಳಿದ್ರು, ಕಷ್ಟಪಟ್ರೆ ನಾವು ಮುಂದೆ ಬರೋಕ್ಕಾಗುತ್ತೆ ಅಂತ. ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಲೋಕದಲ್ಲಿ ನಿಮ್ಗೆ ಗೊತ್ತಾ? ಕೂಲಿ ಕೆಲಸ ಮಾಡೋರಿದ್ದಾರೆ, ಮರ ಕೆಲಸ ಮಾಡೋರಿದ್ದಾರೆ, ಪೈರು ಕೆಲಸ ಮಾಡ್ತಾ ಎಷ್ಟು ಜನ ಮಾಡ್ತಿದ್ದಾರೆ. ಆದ್ರೆ ಅವ್ರೆಲ್ಲ ಮೇಲ್ಪಟ್ಟು ತುಂಬಾ ಕಷ್ಟ ಬರಲ್ಲ. ಕೂಲಿ ಕೆಲಸ ಮಾಡಿದ್ರೆ ಬಿಲಿಯನ್ ಆಗಿ ನೋಡಿದ್ದೀರಾ? ಅವರ ಮಗ ಅದೇ ಕೆಲಸ ಅಲ್ವಾ?
ಇನ್ನೂ ಎಕ್ಸ್ಟ್ರಾ ಈ ಸ್ಟಡಿ ಮೇಲೆ ಹೊಡೀರಿ, ನಿಮ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರಿಗೇನಾಗುತ್ತೆ ಅಂತಂದ್ರೆ ಇನ್ನೂ ಹೊಡಿತಾ ಇದ್ದಾರೆ ಹೊಡೆದು ಮೈ ಸಣ್ಣ ಆಗ್ತಿದೆ ಹೊರತು ಬೇರೆ ಯಾವ್ದು ಸಾಧಿಸಕ್ಕೆ ಆಗ್ತಾ ಇಲ್ಲ ಅಲ್ವಾ. ಇಲ್ಲಿ ವರ್ಕೌಟ್ ಎಲ್ಲಿ ಬಾಡಿಲಲ್ಲ, ಮೆಂಟಲಿ. ಅದಕ್ಕೆ ಭಯಬಿಡುತ್ತೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಾ ಇದ್ದಾರೆ. ನೋಡಿ ಹೌದು ಹೇಳ್ದಂಗೆ ಅಲ್ಲಿ ಬನ್ನಿ, ಅಲ್ಲಿ ನೋಡೋಣ, ಬಹಳ ಮುಖ್ಯ ನೋಡಿ. ಒಬ್ಬ ಬೇಟೆಗಾರ 10 ಹಕ್ಕಿಗಳನ್ನ ಹೊಡಿತಾನೆ, ಅದರಲ್ಲಿ 8 ಸತ್ತೋಯ್ತು, 2 ಮಾತ್ರ ಆಡ್ಕೊಂಡು ಹೋಗ್ತಿದೆ ಮೇಲೆ. ಇವಾಗ ಬೇಟೆಗಾರನ ಕಣ್ಣು 8 ಹಕ್ಕಿ ಬಿತ್ತಲ್ಲ ಅದ್ರ ಮೇಲ್ನ, ಅಥವಾ ಸ್ವಲ್ಪ ಎದುರಾದ ಪ್ರಯತ್ನ ಮಾಡ್ತಿದೆ ಅದ್ರ ಮೇಲ್ನ, ಯಾವ್ದ್ರ ಮೇಲೆ? ಎತ್ತಿನ ಮೇಲೆ ನಡ್ಕೊಂಡು ಕುಣ್ಕೊಂಡು ಮೇಲೆ ಟ್ರೈ ಮಾಡ್ತಿದೆ. ಈಗ ಬೇಟೆಗಾರ ಬಂದು ಸತ್ತೋಗಿರ್ಪಾಗಿ ಇಟ್ಕೊಳ್ತಾನ, ಆತ ಸ್ವಲ್ಪ ಮೇಲೆ ಹಾರ್ತಾನೆ, ಅದೇ ಟ್ರೈ ಮಾಡ್ತಾನ. ಈ ಲೋಕ ಪಾಪಕ್ಕೆ ಸತ್ತೋಗಿದೆ, ಸೈತಾನಿಗೆ ಅವ್ರ ಮೇಲೆ ಕಣ್ಣಲ್ಲ. ನೀವು ಏಟ್ ಬಿದ್ರು ಎದೋಳ್ಬೇಕಾದ್ರೆ ಪ್ರಯತ್ನ ಮಾಡ್ತಿದ್ದಲ್ಲ, ನಿಮ್ಮನ್ನ ಹಿಡಿಬೇಕಾದ್ರೆ ನೋಡ್ತಾ ಇದ್ದಾನೆ. ಆದ್ರೆ ಈ ಮೆಡಿಟೇಷನ್, ದೇವರ ವಾಕ್ಯನ ಧ್ಯಾನಿಸಿ ದೇವರ ವಾಗ್ದಾನ ಇಟ್ಕೊಂಡು ನಾವು ಮೇಲೆ ಬರೋ ನಿಶ್ಚಯ ಸಾಧ್ಯ. ಹಲ್ಲೆಲೂಯಾ. ಇದರಲ್ಲಿ ಗುಡ್ ನ್ಯೂಸ್ ಏನಂತಂದ್ರೆ, ನೀವು ಮೇಲೆ ಬರೋದು ಮಾತ್ರ ಅಲ್ಲ, ನಿಮ್ ಜೊತೆ ಎಷ್ಟೋ ಲಕ್ಷಾಂತರ ಜನ ನಿಮ್ಮಿಂದ ಬಂದೇ ಬರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಆದ ಟೆಸ್ಟಿಮೋನಿ, ಅದಕ್ಕೆ ನಿಮ್ಮನ್ನು ಬಿಟ್ಟೋದು ಮುಂದೆ. ಏನೋ ಪಾಪ ಅವ್ರು ಅದೃಷ್ಟ ಮಾಡೋದಕ್ಕೆ ದೇವರು ಅವ್ರಿಗೆ ಸ್ಪೆಷಲ್ ಆಗಿ ಕೊಟ್ಬಿಟ್ರು. ಇದು ಸ್ಪೆಷಲ್ ಗಿಸ್ಟಲ್ ಯಾರಿಗೂ ಏನಿಲ್ಲ, ಎಲ್ರಿಗೂ ಒಂದೇ ಪ್ರಮಾಣನೇ. ವಿಮೋಚನೆ ಕಂಡ 1ನೇ ಅಧ್ಯಾಯ. ಈಗ ಅನೇಕ ಎಕ್ಸಾಂಪಲ್ ತಗೊಂಡು ದೇವ್ರಪ್ಪ ನಿಮ್ಗೆ ಸಹಾಯ ಮಾಡ್ತಿದ್ರೆ ಅರ್ಥ ಆಗ್ತಾ ಇದೆಯಾ? ಇಲ್ಲ ಇನ್ನೂ ಬೇರೆ ಎಕ್ಸಾಂಪಲ್ ತಗೋಣ. 12ನೇ ವಾಕ್ಯ ನೋಡಿ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೋ 10ನೇ ಓದ್ಕೊಂಬನಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾನು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಆದ ಕಾರಣ ಅವನ ಜನರು ಇಸ್ರೇಲರನ್ನು ಬಿತ್ತಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟೆ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋನಿಗೆ ಪಿಥೋನ್, ರಾಮ್ಸೇಸ್ ಎಂಬ ಉಗ್ರ ಪಟ್ಟಣಗಳನ್ನು ಕಟ್ಟಿಸಿದರು. ನೋಡ್ತಾ ಎಷ್ಟು ಜನ ಇದ್ರು ಅಂತಂದ್ರೆ, ಅವ್ರ ಮೈಂಡ್ ಯಾವ ತರ ಬ್ಲಾಕ್ ಮಾಡಿದ ಅಂತಂದ್ರೆ, ಇವ್ರಿಗೆ ಥಿಂಕ್ ಮಾಡೋಕೆ ಬಿಡಬಾರ್ದು. ಇವ್ರು ಏನಾದ್ರು ಥಿಂಕ್ ಮಾಡಿದ್ರೆ ಏನ್ ಥಿಂಕ್ ಮಾಡ್ತಾರ ಅಂತಂದ್ರೆ, ಅವ್ರ ಜನ ಕಡಿಮೆ ಇದ್ದಾರೆ, ನಮ್ ಜನ ಎಷ್ಟು ಜನ ಇದೀವಲ್ವಾ, ನಾವೆಲ್ಲ ಸೇರಿ ಯಾಕೆ ಯುದ್ಧ ಮಾಡಬಾರ್ದು ಅಂತ ಅವ್ರದ್ದು ಯೋಚಿಸನೆ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನ ಆ ಒಂದು ಯೋಚನೆ ಸ್ಟಾಪ್ ಮಾಡಿದ್ರೆ ಏನ್ ಮಾಡೋಣ? ಕೆಲಸ ಜಾಸ್ತಿ ಮಾಡಿ. ಕೆಲಸ ಜಾಸ್ತಿ ಮಾಡಿದ್ರೆ ಕೆಲಸ ಮಾಡಿ ಮನೆ ಬಂದ್ರೆ ಮಲಗಕ್ಕೆ ಟೈಮ್ ಕರೆಕ್ಟ್ ಆಗಿರುತ್ತೆ. ಯೋಚನೆ ಮಾಡಿ ಟೈಮ್ ಇದೆಯಾ? ಬರ್ತಾರೆ, ಅಯ್ಯೋ ಅದು ಬಿಟ್ಟಿ ಕೆಲಸ. ಏನಂತಂದ್ರೆ ಅಷ್ಟು ಕೆಲಸ ಮಾಡ್ತಾರೆ, ಅದು ತಕ್ಕಾಗಿ ಅವ್ರಿಗೇನಿರಲ್ಲ, ಕೂಲಿ ಸಿಗಲ್ಲ. ಈಗ ಅವ್ರಿಗೆ ಅರ್ಧ ಹೊಟ್ಟೆನೆ. ಹಾಗಾದ್ರೆ ಅವ್ರ ಯೋಚನೆ ಎಲ್ಲಿದೆ ಅಂತಂದ್ರೆ, ಅರ್ಧ ಹೊಟ್ಟೆ, ಯಾವಾಗ ನಾವು ಮೇಲ್ ಬರೋದು, ಯಾವಾಗ ನಮ್ಗಿದೆ ಈ ಕಸನ, ಯಾವಾಗ ಇನ್ನೂ ದೇವ್ರನ್ನ ಬೈತಾ ಇದ್ದಾರೆ ಹೊರತು ನಾವೆಲ್ಲ ಕೂಡಿಕೊಳ್ಳೋಣ ಎನ್ನೋ ಯೋಚನೆ ಅವ್ರಿಗೆ ಬಿಟ್ಟು ಹೋಯ್ತು. ಈಗ 3ನೇ ತಿಳಿಸ್ಕೊಳ್ಳಿ. ಈಗ ದೇವ್ರು ಅದನ್ನ ಆ ಯೋಚನೆ ಹೇಳಕ್ಕೇನೆ ದೇವ್ರು ಸೇವಕರನ್ನ ಕಳಿಸ್ತಾರೆ. ನೀವು ಯಾರಪ್ಪ, ಎಂಥವ್ರು ನೀವು, ನೀವೆಷ್ಟು ಜನ, ನೀವೆಂತ ಸ್ಥಾನವನ್ನು ಹೊಂದಿದ್ದೀರಾ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ನೀವು ವಿಶೇಷವಾದ ಜನ. ಇದನ್ನ ಹೇಳಕ್ಕೆ ಜನ ಇಲ್ಲ. ಏನ್ ಬ್ರದರ್, ಇಷ್ಟು ಕಷ್ಟಪಡ್ತಾ ಇದ್ದಲ್ಲ, ಇನ್ನೂ ಸ್ವಲ್ಪ ಮೊಣಕಲಾಕಿ ಜೋರಾಗಿ ಇನ್ನೂ ವೇದನೆ ಮಾಡ್ಕೊಳ್ಳಿ. ಬೈಬಲ್ ಅದು ಹೇಳಿಲ್ಲ. ಆಮೇಲೆ ಇವರು ಹಾರ್ಡ್ ವರ್ಕರ್ಸ್. ಈ ಹಾರ್ಡ್ ವರ್ಕರ್ಸ್ ಯಾರ ಮೇಲೆ ಬಂದಿಲ್ಲ. ಅವ್ರಿಗೆ ಹಾರ್ಡ್ ವರ್ಕ್ ಬೇಕಾಗಿರೋದು ಶರೀರ ಅಲ್ಲ, ಇಲ್ಲಿ. ಆಮೇಲೆ ಅದಕ್ಕೆ ಸಭೆಗೆ ಯಾಕೆ ಚರ್ಚೆ ಬನ್ನಿ ಅಂತ ಟೈಮ್ ಇಲ್ಲ ಅಂತಾರೆ. ಯಾಕೆ ಟೈಮ್ ಇಲ್ಲ? ನೀವು ಅಲ್ಲಿ ಬಂದ್ರೆ ಹಿಂಗಾಗ್ಬಿಡ್ತೀರಾ. ನಿಮಗೆ ಟೈಮ್ ಇಲ್ಲ ಅಂತ ಕೆಲಸದಲ್ಲಿ ಕೂತ್ಕೊಂಡ್ರೆ 20 ವರ್ಷ ಹೋದ್ರು ಅಲ್ಲೇನೆ ಇರ್ತೀರ. ಅದಕ್ಕೆ ಸಭೆ ಬರ್ಬೇಕು. ಯಾಕೆ? ಅಲ್ಲೇನೆ ವಿಷನ್ ಹೇಳುವಂತ ಜಾಗ, ಅಲ್ಲೇನೆ ವ್ಯತ್ಯಾಸವಾಗಿ ಥಿಂಕ್ ಮಾಡುವಂತ ಜಾಗ. ಅಲ್ಲೇನೆ ನಿಮ್ಗೆ ಎಂತ ಸ್ಥಾನಗಳು ಕೊಡಲ್ಪಟ್ಟಿದೆ, ದೇವ್ರ ಎಂತ ಕಾರಣ ನಿಮ್ಮ ಮುಖಾಂತರ ಮಾಡಿದ್ದಾರೆ ಅಂತ ಹೇಳಿಕೊಡುವಂತ ಜಾಗ ಅದು. ಅಲ್ಲಿ ದೇವರಿಲ್ಲ. ಎಲ್ಲರೂ ದೇವರಿದ್ದಾರೆ. ಇನ್ನು ದೇವರಿದ್ರೆ ಇಲ್ವಾ? ಇಷ್ಟು ಕಷ್ಟಪಟ್ಟ ದೇವರಿದ್ರೆ ಇಲ್ವಾ? ದೇವರಿದ್ರು, ಅದನ್ನು ಹೇಳಿಕೊಡಕ್ಕೆ ಜನ ಇಲ್ಲ. ಯಾಕಂದ್ರೆ ಎಲ್ರೂ ಮೈಂಡ್ ಅರೆಸ್ಟ್ ಆಗ್ಬಿಟ್ಟಿದೆ.
ಯಾವ ವ್ಯಕ್ತಿ ಮೈಂಡ್ ಕೂಡ ಥಿಂಕ್ ಮಾಡಕ್ಕೆ ಎಷ್ಟು ಜನ ಇದ್ರು ಗೊತ್ತಾ? 40 ಲಕ್ಷ ಜನಗಳ ಮೇಲಿದ್ರು. ಇಲ್ಲಿ ಪಾವನ್ ಬಂದು ಅಷ್ಟು ನೋಡಿ ಅವ್ರಿಗೆ ಎಷ್ಟು ಮೈಂಡ್ ಅವ್ರಿಗೆ ಅರೆಸ್ಟ್ ಆಗ್ಬಿಡ್ತು ಅಂತಂದ್ರೆ ಅಷ್ಟು ಜನ ಬರ್ತಾ ಇದಾರೆ. ಇವ್ರು 40 ಲಕ್ಷಕ್ಕಿಂತ ಹೆಚ್ಚಾಗಿದ್ರು. ಮಕ್ಕಳು ಮರಿ ಎಲ್ಲ ನೋಡಿದ್ರೆ, ಪ್ರಾಣಿಗಳೆಲ್ಲ ನೋಡಿದ್ರೆ ಎಷ್ಟೋ ಲಕ್ಷಗಳಿದ್ದಾರೆ. ಆದ್ರೆ ಇವ್ರು ಬಂದು ರಥದಲ್ಲಿ ಒಂದು ಸುಮಾರು 1,000 ಜನನೋ 1,000 ಬಂದಿರ್ಬೋದು. ಈ ಜನ ಜಾಸ್ತಿನಾ? ಈ ಜನ ಜಾಸ್ತಿನಾ? ಯಾವ ಜನ ಜಾಸ್ತಿ? ಈ ಕಡೆ ಇಷ್ಟು 40 ಲಕ್ಷ ಇದ್ದಾರೆ, ಈ ಕಡೆ ಬಂದು ಒಂದ್ ವೇಳೆ 1 ಲಕ್ಷ ಇಟ್ಕೊಳ್ಳಿ, 1 ಲಕ್ಷ ಜನ ಈಗ ಯುದ್ಧ ಮಾಡಕ್ ಬಂದವ್ರು ಇವ್ರಿಗೆ. ಈಗ ಜನ ಗುಂಪಲ್ಲಿ ಯಾವ್ದು ಜಾಸ್ತಿ ಇರೋದು? ಈಗ ಯಾರಾದ್ರೂ ಒಬ್ಬರೇ ಯೋಚನೆ ಮಾಡಿದ್ರ ಎಲ್ಲರೂ ಕೈಲಿ ಒಂದೊಂದು ಕಲ್ ತಗೊಳ್ಳಿ ಸಾಕು. 40 ಲಕ್ಷ ಕಲ್ಲಲ್ಲಿ ಹೋದ್ರೆ ಅವರ ಸದೋಗ್ತಾರೆ. ಎಲ್ಲ ಇವ್ರು ನೋಡಿ ಹಿಂಗ್ ಓಡಾಡ್ತವ್ರೆ ಅಂತಂದ್ರೆ ಎಲ್ಲಿವರೆಗೂ ಅವ್ರ ಮೈಂಡ್ ಕರೆಕ್ಟ್ ಆಗಿದೆ ನೋಡಿ. ಅದಕ್ಕೆ ಸೈತಾನ ಮೊದಲು ಕೈ ಹಾಕೋದು ಎಲ್ಲಿ ಗೊತ್ತಾ? ನೀನಷ್ಟೇ ನಿನ್ ಮುದ್ದೆ ಆಗಲ್ಲ, ನೀವು ಗ್ಯಾರಂಟಿ ಮೇಲೆ ಬರಲ್ಲ, ಇಷ್ಟು ಹೇಳ್ಬಿಟ್ರೆ ಸಾಕು ಅಂತ. ಬೇರೆ ಏನ್ ಬೇಕಾಗಿಲ್ಲ. ಅವ್ನಿಗೆ ಯಾವ ಕಾಯಿಲೆ ಕೊಡೋದು ಬೇಕಲ್ಲ, ಯಾವ ಕಸ ಕೊಟ್ಬಿಟ್ಟು ದೇವ್ರು ಹೋಗ್ಬಿಡ್ತಾನೆ. ಅದಕ್ಕೆ ಕಸನ ಕೊಡಕ್ ಹೋಗ್ಬಿಡಿ, ಅವ್ನು ಸುಖವಾಗಿ ಇಟ್ಬಿಡು, ಅದು ಥಿಂಕ್ ಮಾಡೋದು. ಅದಕ್ಕೆ ಈ ವಿಮೋಚನ ಕಾಲದಲ್ಲಿ 2 ತರ ಅದ್ಭುತ ನಡೀತಾ ಇತ್ತು. ಒಂದು, ರಾಜನಿಗೂ ಥಿಂಕ್ ಮಾಡೋದಕ್ಕೆ ಒಂದು ಅವಕಾಶ, 2ನೇದು ಜನರಿಗೂ ಥಿಂಕ್ ಮಾಡೋಕೆ ಒಂದು ಅವಕಾಶ. ರಾಜನಿಗೆ ಏನ್ ಥಿಂಕ್ ಮಾಡೋಕೆ ಅವಕಾಶ ಅಂತಂದ್ರೆ, ನೀನ್ ನಂಬಿರೋ ದೇವರಲ್ಲ, ದೇವ್ರ ಇನ್ನೊಬ್ಬ ಇದ್ದಾನೆ ಅದನ್ನ ಹುಡುಕು ಅಂತ. ಈ ಜನರಿಗೆ ಏನಂತಂದ್ರೆ, ನೀವೆಂತವರಾಗಿದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಿ, ದೇವ್ರ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ನೋಡಿ. ಹಲ್ಲೆಲೂಯಾ. ದೇವ್ರ ನಿಮ್ಮ ಹೃದಯದಲ್ಲೇ ಬೆಳಕು ಬೀಸ್ಲಿ, ಸಹಾಯ ಮಾಡ್ತಾ ಇದ್ದಾರೆ. ಈಗ 3ನೇ ಅಧ್ಯಾಯದಲ್ಲಿ 1 ನಿಮಿಷ, 3 4ನೇ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ ಬ್ರದರ್. ಬಳಿಕ ಮೋಶೆ ಆರೋನನು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ತಾನು ನನಗಾಗಿ ಹಳ್ಳಿಗಳಿಗೆ ಜಾಸ್ತಿ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಎಂದರು. ಫರೋಹನು ಯೆಹೋವನನ್ನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಳಿಸುವುದಕ್ಕೆ ಯೆಹೋವನನ್ನು ಯಾರು ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದರು. ಅವರವರಿಗೆ ಇಬ್ರಿಯರ ದೇವರನ್ನು ನಮ್ಮನ್ನು ಎದುರುಗೊಂಡರು. ಅಪ್ಪಣೆಯಾದ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಮಾಡುವಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೇ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೂ ಕತ್ತಿಯಿಂದಲೂ ಸಂಹಾರ ಮಾಡಲು ಎಂದು ಹೇಳಿದರು. ನೋಡಿ, ಇವರೇ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರು. ದೇವ್ರ ಹಂಗ ಹೇಳಿದ್ರ? ದೇವ್ರು ಹೇಳಿದ, ಅದು ಇವ್ರು ಮಾಡ್ಕೊಂಡ್ಬಿಟ್ರು. 4 ಅವ್ರ ದೇವ್ರ ಬಗ್ಗೆ ಎಂತ ಚಿತ್ರ ನೋಡಿ. ಏನೆಲ್ಲ ಮಾಡ್ತಾರೆ? ವ್ಯಾಧಿಯಿಂದಲೂ ಕತ್ತಿಯಿಂದಲೂ ಸಂಹಾರ ಮಾಡೋಣ. ದೇವ್ರ ಅದನ್ನ ಹೇಳಿಲ್ಲ, ನಡ್ರಪ್ಪ 3 ದಿನ ಹೋಗಿ ಆರಾಧನೆ ಮಾಡಿ ಅಂತ ಹೇಳಿದ್ರು ಅಷ್ಟೇನೆ. ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. 4 ಐಗುಪ್ತರ ಅರಸನ ಅವರಿಗೆ, ಮೋಶೆಯೇ ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀನು ಯಾಕೆ ಮಾಡುತ್ತಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೀರಿ ಎಂದು ಹೇಳಿದನು. ಏನಪ್ಪ ನೀವಿಬ್ರು ಎಕ್ಸ್ಟ್ರಾ ಬಂದ್ಬಿಟ್ಟಿದ್ದೀರಾ, ನಡ್ರಿ ನೀವು ಹೋಗಿ ಕೆಲಸಕ್ಕೆ ಅಂತ. ನೋಡಿ ನೋಡಿ, ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಈಗ ಈ ಜನರು ಬಲು ಹೆಚ್ಚಾದರೂ ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಡುವುದೇನು ಅಂದನು. ಆ ದಿನದಲ್ಲಿ ಫಾರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಡಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು, ಅದನ್ನು ಕಡಿಮೆ ಮಾಡಕೂಡದು. ಅವರ ಮೈಗಣರಾಗಿದ್ದಾರೆ. ಆದುದರಿಂದ ಮೈಗಣರಾಗ್ಬಿಟ್ರೆ ಅದೇ ಅರ್ಥ ಮಾಡ್ಕೊಳ್ಳಿ. ಮೈಗಣರು ಯಾಕಾಗ್ಬಿಟ್ರು? ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ವಾ? ಹೆಂಗ್ ಈ ಯೋಚನೆ ಹೆಂಗ್ ಬಂತು? ಈ ಮೋಶೆ ಯಾರು ಹೇಳಿದ್ಕೇನೆ ಈಗ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ಫಾರೋನ್ ಏನ್ ಹೇಳ್ತಿದ್ದಾನೆ, ಇವ್ರು ಮೈಗಣರು ಆದದ್ದರಿಂದ ನಾವು ಹೋಗಿ ನಮ್ಮ ದೇವರನ್ನು ಯಜ್ಞ ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೂಗಿಕೊಡುತ್ತಾರೆ. ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು. ಫಸ್ಟ್ ಸ್ಟೆಪ್
ಸಮುದ್ರದಲ್ಲಿ ದೋಣಿ ಹತ್ತಿದ ತಕ್ಷಣ ಬಿರುಗಾಳಿ ತಳ್ತಾ ಇತ್ತು. ಆವಾಗ ಜನ ಹೇಳಿದ್ರಂತೆ, ಈ ಸಮುದ್ರ ನಮ್ಮನ್ನ ಸೇರಿಸ್ಕೊಡ್ತಾ ಇಲ್ಲ, ನಡ್ರಿಯಲ್ಲ ಮನೆಗೆ ಅಂತ. ನಂಬೋಕ್ ಸಾಧ್ಯನಾ? ನಾನು ಪ್ರಾರ್ಥನೆ ಮಾಡಿದೆ ಬ್ರದರ್, ನನ್ ದೋಣಿನ ಒಳಗೆ ತಳಿದ್ವಿ, ಏನ್ ಮಾಡೋದು, ಸಮುದ್ರ ನಮ್ಮನ್ನ ಆಚೆ ತಳ್ತಾ ಇದೆ, ಸಮುದ್ರ ನಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ನಾವು ದೋಣಿನ ಮಾರ್ಬಿಟ್ವಿ ಅಂತಂದ್ರೆ ಅವ್ರು ಒಳ್ಳೆಯವ್ರು ಅಂತ ಹೇಳ್ತೀವ, ನಾವು ಹುಚ್ಚರು ಅಂತ ಹೇಳ್ತೀರಾ? ಇವಾಗ ಹಾಗೆ ತುಂಬಾ ಜನ ದೇವ್ರ ಅಂತ ಹೋದೆ, ನೋಡಿ ದೇವ್ರು ನಮ್ಗೆ ಏನು ಕೊಟ್ಟಿಲ್ಲ, ತಳ್ತಾ ಇದ್ದಾರೆ ದೇವ್ರು. ಇಲ್ಲ ಒಂದು ಫೋರ್ಸ್ ಇದೆ, ನೀವು ಹೋಗ್ಬೇಕು ಒಳಗೆ. ಆಮೇನ್. ಅದನ್ನೇ ಯೋಚನೆ ಹೇಳ್ತಾರೆ, ಏನಂತಂದ್ರೆ ನಾನೇನೋ ನಿನಗೆ ಸಕ್ಸಸ್ ಕೊಡ್ತಂತ ಕನ್ಸ್ಕೊಂಡ್ಕೊಂಡಿರ್ಬೇಡ, ನಾನೆಲ್ಲವನ್ನ ಮಾಡಿ ಮುಗಿಸ್ಬಿಟ್ಟೆ. ಈಗ ನೀನು ಇವುಗಳನ್ನ ಧ್ಯಾನಿಸಿ, ಏನ್ ಧ್ಯಾನಿಸು? ಅವಾಗ ಮೋಶೆಗೆ, ಅವಾಗ ಯೋಶುವನಿಗೆ ಏನ್ ಧ್ಯಾನಿಸ್ಬೇಕಂತ ಹೇಳ್ಕೊಟ್ರು? ಈ ಇಸ್ರಾಯೇಲ್ ದೇಶನ ಏನೆಲ್ಲಾ ಮಾಡಿ ಸ್ವಲ್ಪ ಧ್ಯಾನ ಮಾಡಿ ನೋಡು, ಸುಲಭವಾಗಿ ನೀನ್ ಜಯಿಸ್ಬಿಡ್ತೀಯ. ಈ ಹೊಸ ಒಡಂಬಡಿಕೆ ವಿಶ್ವಾಸಗಳಿಗೆ ದೇವರು ಯಾವ್ದೊಂದು ಧ್ಯಾನಿಸಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನೆಲ್ಲ ಮಾಡಿದನು, ಅವು ಮೇಲೆ ಧ್ಯಾನಿಸಿರಿ. ಹಾಗಾದ್ರೆ ಇವ್ರ ಮೇಲೆ ನಾನು ಕಾಯಿಲೆ ಇರೋ ದೇವ್ರ ಚಿತ್ತ ಅಲ್ಲ, ಅವ್ರು ಧ್ಯಾನಿಸಿ. ಗೊತ್ತಿಲ್ಲ, ದೇವರೇನೋ ಪಾಠ ಕಲ್ಸಕ್ಕೆ ಕಾಯಿಲೆ ಕೊಟ್ಟಿದ್ದಾರೆ, ಇವುಗಳು ಧ್ಯಾನ ಮಾಡಬೇಕಲ್ಲ. ಇವುಗಳನ್ನೇ ಇಟ್ಕೊಂಡು ಇವುಗಳನ್ನೇ ಧ್ಯಾನಿಸುವಾಗಲೇ ನಮ್ಮಲ್ಲಿ ಒಂದು ನಿಜವಾದ ವೈರಾಗ್ಯ, ಕೋಪ ಬರಬೇಕು. ಕೋಪ ಬಂದಿಲ್ಲ ಅಂದ್ರೆ ಇನ್ನೂ ಕಲ್ತಿಲ್ಲ ಅಂತ ಅರ್ಥ. ನಿಜವಾದ ವೈರಾಗ್ಯ, ನಿಜವಾದ ಕೋಪ ಬರಬೇಕು. ಆಮೇನ್. ಪಾಲೆಂಗಿಚೋ ಅವ್ರ ಮದುವೆ ಸಭೆ ಆರಂಭಿಸಿದಾಗ ಅವ್ರ ಮನೆಯವ್ರನ್ನ ಸೇರಿದ ಒಂದು 5-6 ಜನ ಅಷ್ಟೇನೆ ಅಂತ ಸಭೆ. ಒಂದಿನ ವೇದ ವಾಕ್ಯನ ಓದ್ತಿರುವಾಗ ಅವ್ರು ಯೋಚನೆ ಮಾಡ್ದಂತ 8,000 ವಾಗ್ದಾನಗಳಿದೆಯಲ್ಲಪ್ಪ ಈ ವೇದ ಪುಸ್ತಕದಲ್ಲಿ, ಒಂದೇ ಒಂದು ನೆರವೇರಿದ್ರೆ ನಾವೆಲ್ಲೋ ಇರ್ತೀವಲ್ವಾ ಅಂತೇಳಿ ಎಷ್ಟೋ ಮೈಲಿ ದೂರ ಹೋಗ್ಬಿಟ್ಟು ಒಬ್ಬರ ಮನೇಲಿ ಒಂದು ಮಿಷನರಿ ಮೇಲೆ ಊಟ ಮಾಡ್ತಾರೆ. ನಾವು ಊಟ ಇಲ್ಲ ಆ ಟೈಮಲ್ಲಿ, ಅವ್ರ ಊಟಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು. ಆಗ ಅಲ್ಲಿಂದ ಅಷ್ಟು ನಡ್ಕೊಂಡ್ಬಂದ್ರಂತೆ ಆ ಊಟಕ್ಕೋಸ್ಕರ. ಹಿಂಗಾದ್ರೂ ಹೋಗಿ ಸ್ತೋತ್ರ ಬ್ರದರ್ ಅಂದ್ರೆ ಏನೋ ಸ್ವಲ್ಪ ಊಟ ಸಿಗುತ್ತೆ ಅಂತ ಬನ್ನಿ ಊಟ ಮಾಡಿದ ಕೂತ್ಕೊಂಡ್ಬಿಟ್ರಂತೆ. ಕೂತ್ಕೊಂಡಷ್ಟ ಊಟದಲ್ಲಿ ಕೈ ಇಟ್ಟಾಗ ದೇವ್ರು ಮಾತಾಡಿದ್ರಂತೆ, ಈ ಒಂದೊತ್ತು ಊಟ, ಅದು ಅರ್ಧಂಬರ್ಧ ಊಟಕ್ಕೋಸ್ಕರ ಅಲ್ಲಿಂದ ಇಷ್ಟು ದೂರ ನೀನು ಓಡಿ ಬಂದಿದೆಯಲ್ಲ, ಅದೇ ಸಮಯ ನನಗೆ ನೀನು ಕೊಟ್ಟಿದ್ರೆ ನಾನು ನಿನಗೆ ಕೊಡ್ತಾ ಇರಲಿಲ್ವಾ ಅಂತ ಹೇಳಿದ್ರು. ಅದೇ ಜಾಗದಲ್ಲಿ ಪ್ಲೇಟ್ ಅಲ್ಲೇ ಇಟ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದಂತೆ, ಕರ್ತ ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯ ನೀನು ಇಟ್ಕೊಳ್ತೀನಿ ಅಂತ. ಇವತ್ತು ದೇವರು ಹೇಗಿಟ್ಟಿದ್ದಾರೆ ಅವ್ರನ್ನ? ಎಂತ ದೇಶ ಅದು? ಬುದ್ಧಿಸ್ಟ್ ದೇಶ. ಅಲ್ಲೆಲ್ಲ ಇಂಥ ಸ್ವಾರ್ಥ ಅಭಿವೃದ್ಧಿ ಆಗೋದು ಕಷ್ಟನೇ. ಅದು ಯಾವುದನ್ನು ಅಭಿವೃದ್ಧಿ ಪಡಿಸ್ತು? ಈ ವಾಕ್ಯಗಳು ಅವರಿಗೆ ಧ್ಯಾನವಾದ್ರಿಂದ ಅವರಲ್ಲಿ ಒಂದು ಫೋರ್ಸ್ ಇರಲ್ವಾ, ಆ ಫೋರ್ಸ್ ಅವ್ರನ್ನ ಏನ್ ಮಾಡ್ತು ಅಂತಂದ್ರೆ ಒಂದು ಕಾರ್ಯ ಮಾಡೋದಕ್ಕೆ ತೀರ್ಮಾನಿಸಿತು. ನಾನು ಇನ್ ಮೇಲೆ ಈಗಿರೋನೇ ಅಲ್ಲ, ಈಗೇ ನಾನು ಬಾಳ್ತೀನಿ, ಈಗೇ ನಾನು ಜೀವಿಸ್ತೀನಿ. ಈಗ ಅದನ್ನ ಮಾಡ್ತಿದ್ದೆ ಯಾವುದು? ನಾನು ಪಾಸ್ತಿಂಬಾಸಿದ್ರಲ್ಲ, ಈ ವಾಕ್ಯ ನಿಮ್ಮಲ್ಲಿ ಒಂದು ಫೈರ್ ತರಬೇಕು ಆಚೆ. ಅರ್ಥ ಆಗಿಲ್ವಾ? ದೇವ್ರನ್ನ ಸಹಾಯ ಮಾಡಿ, ನಿಶ್ಚಯ ಸಹಾಯ ಮಾಡ್ತಾರೆ. ಆ ಒಂದು ವೈರಾಗಿ ಏನ್ ಮಾಡ್ತು? ಕೂತ್ಕೊಂಡು ವಾಕ್ಯ ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಪರಿಸ್ಥಿತಿಗಳು ಬಂದಾಗ ವೇದಗಳನ್ನ ಏನ್ ಮಾಡಿದ್ರು? ತಗೊಂಡು ಅದನ್ನೇ ಧ್ಯಾನ ಮಾಡ್ತಾರೆ. ಬರ ಬಂತ ಈಸಾಗ್ ನೆನ್ಸ್ಕೊಳ್ತಾ ಇದ್ರು, ಬರ ಬಂತ ಅಬ್ರಾಮ್ ನೆನ್ಸ್ಕೊಳ್ತಾ ಇದ್ರು. ದೇವರ ಸ್ತೋತ್ರ, ಅದನ್ನೇ ಅವರು ಪ್ರಾರ್ಥನೆಗೆ ಮಾಡಿದ್ರು. ಅವಾಗ ದೇವರೇನ್ ಮಾಡಿದ್ರು? ಒಂದು ವಿಶೇಷ ಕಾರ್ಯ ಹೇಳ್ಕೊಟ್ರು. ಇನ್ಮೇಲೆ ಏನ್ ಮಾಡು? ಇದನ್ನ ಬರಿ ಅಂತ. ಯಾವ್ದನ್ನ? ದೇವರ ನನಗೆ ಈ ತರ ಟೇಬಲ್ ಇರಬೇಕು, ಈ ತರ ಚೇರ್ ಇರಬೇಕು, ಈ ಕಲರ್ ಇರಬೇಕು ಅಂತ ಅವರೇ ಕಲ್ಪನೆ ಮಾಡಿದ್ರು. ಆ ಕಲ್ಪನೆ ಹೇಗ್ ಬಂತು? ಇಲ್ಲಿಂದ ಬಂತು. ಇದೇ ಕಲ್ಪನೆ ನಾನು ಇವತ್ತು ಮಾಡೋದು ನನಗೆ ಕೆಲಸ ಮಾಡೋದು, ಅವ್ರ ಕೆಲಸ ಮಾಡುತ್ತೆ. ಯಾಕಂದ್ರೆ ಅದನ್ನ ಹೇಳ್ಕೊಡಿ ದೇವರಾತ್ಮ. ಹಾಗೆ ನನಗೊಂದು ಹೇಳ್ಕೊಡ್ತಾರೆ, ನಾನು ಅದನ್ನ ಮಾಡುವಾಗ ನನಗೆ ಕೆಲಸ ಮಾಡುತ್ತೆ. ಹಾಗೆ ನಿಮಗೂ ಹೇಳ್ಕೊಡ್ತಾರೆ. ನಿಮ್ಮ ಜೀವ ಜಯಿಸ್ಬೇಕಾದ್ರೆ ನಿಮಗೂ ಹೇಳ್ಕೊಡ್ತಾರೆ. ಹಾಗಾದ್ರೆ ಇದನ್ನ ಜೀವವಾಗಿ ಮಾರ್ಪಡಿಸ್ಬೇಕಾದ್ರೆ ಯಾರು? ನಾವೇನೆ ಮಾರ್ಪಡಿಸ್ಬೇಕು. ಈಗ ಧ್ಯಾನ ಮಾಡೋದು ಹೇಗೆ? ಒಂದು ನಿಮಿಷ ನೋಡೋಣ. ಯೋಹಾನ ಬರೆದ ಸುವಾರ್ತೆ. ಯಾವುದೇ ಒಂದು ಪುಸ್ತಕ ನೀವು ತೆಗೆದುಕೊಂಡ್ರು ಆ ಪುಸ್ತಕ, ಆ ಒಂದು ಸಂಭವನ ನೀವೇನ್ ಮಾಡಿ ಮನಸ್ಸಲ್ಲಿ ಯೋಚನೆ ಮಾಡಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಯೋಚಿಸ್ತಾ ದೇವರನಿಗೆ ಸಹಾಯ ಕೇಳಿ. ದೇವರಲ್ಲಿರುವಂತಹ ಮರ್ಮ ಏನು, ಅದರಲ್ಲಿರುವಂತಹ ಬೆಳಕು ಏನು, ಅದರಿಂದ ನನ್ನಲ್ಲಿ ಏನು ಮಾಡಕ್ಕೆ ಇಷ್ಟಪಡ್ತಾ ಇದೆಯಾ ಎಂಬುದನ್ನು ನಾವು ಧ್ಯಾನಿಸ್ತಾನೆ ಅದರೊಳಗಿಂದ ಜೇನು ಬರಕ್ ಸಾಧ್ಯ. ಯೋಹಾನ ಸುವಾರ್ತೆ 11. ಒಂದಿನ ಅದನ್ನ ನಾನು ಧ್ಯಾನಿಸ್ತಾ ಇದ್ದೆ ನೋಡಿ.
11ನೇ ಅಧ್ಯಾಯ ಫುಲ್ ಸಂಭವ ಏನಂತಂದ್ರೆ, ಯೇಸು ಸ್ವಾಮಿ ಸತ್ತೋಗಿರೋ ಸತ್ತು 3 ಜನ ವಾಗಿದ್ದಂತ ಲಾಸರನ್ನ ಎಬ್ಬಿಸೋಕೆ ಹೋಗಿದಂತ ಒಂದು ಆ ಸಂಭವ. ಇದನ್ನ ಧ್ಯಾನ ಮಾಡ್ತಾ ಇದ್ದೆ ನೋಡಿ. ಇದೆಷ್ಟೋ ವರ್ಷದಿಂದ ನಾನು ಓದಿರ್ತೀನಿ, ಆದ್ರೆ ಅನೇಕ ಮರ್ಮ ನನಗೆ ಗೊತ್ತಾಗಿರಲಿಲ್ಲ. ಎಲ್ರು ಹೇಳ್ತಾರೆ, ನಾನು ಅನ್ಕೊಂಡೆ ಎಲ್ಲ ದೇವಚಿತ್ತಾನೆ ಅನ್ಕೊಂಡೆ. ಆದ್ರೆ ಇದು ದೇವರು ಒಂದು ಒಳ್ಳೆ ವಿಷಯ ಕೊಟ್ರೆ ಏನಂತಂದ್ರೆ, 3 ನಿಮಿಷದಲ್ಲಿ 5ನೇ ವಾಕ್ಯ ಹೋಗಿ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ದೇವರು ಇದನ್ನ ಹೇಳ್ಕೊಟ್ರೆ ಅಂತಂದ್ರೆ ಇದನ್ನ ಹಾಗೆ ಮನಸ್ಸಿಟ್ಕೊಳ್ಳಿ. ನೆಕ್ಸ್ಟ್ ಬೇಡ 35ನೇ ವಾಕ್ಯ 34-35. ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವನು ಸ್ವಾಮಿ ಬಂದು ನೋಡು ಅಂದನು. ಯೇಸು ಕಣ್ಣೀರು ಬಿಟ್ಟನು. ಸಾಕ್ಬಿಡಿ. ಅವ್ರ ಮೇಲೆ ಇತ್ತು ಪ್ರೀತಿ ಇತ್ತು. ಯಾರ ಮೇಲೆ? ಈ ಕುಟುಂಬದ ವಿಶೇಷ ಪ್ರೀತಿ ಇತ್ತು. ಯಾರಿಗೆ? ಯೇಸು ಸ್ವಾಮಿ ಒಳ್ಳೆ ಪ್ರೀತಿ ಇತ್ತು. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಯಾವ ತರ ಒಂದಿನ ಎಂತ ಒಂದು ಸಂದೇಶ ನಾನು ಕೇಳಿದೆ ಅಂತಂದ್ರೆ, ದಾವೀದಿಗೆ ಯೋನಾತಾನ್ಗೆ ಎಷ್ಟು ಒಂದು ಪ್ರೀತಿ ಇತ್ತು ಅಂತಂದ್ರೆ ಅಷ್ಟೊಂದು ಪ್ರೀತಿ ಇತ್ತು ಅಂತ. ಯಾರಿಗೆ? ಯೇಸು ಸ್ವಾಮಿಗೂ ಲಾಸರಸ್ ಕುಟುಂಬಕ್ಕೆ. ಆದ್ರೆ ನಾನು ಆ ಒಂದು ಕನ್ನಡಿನ ಇದನ್ನು ಓದುವಾಗ ನನಗೆ ಆತರ ತೋರಿಸ್ತಾ ದೇವರು ಅವ್ರಿಗೆ ಪ್ರೀತಿ ಇತ್ತು. ಆಗ ದೇವರು ಹೇಳ್ಕೊಟ್ರು, ಜನಗಳಿಗೆ ಅನೇಕರು ಪ್ರೀತಿಸ್ತಾ ಇದ್ದಾರೆ, ಪ್ರೀತಿಯಿಂದ ಯಾವ ಪ್ರಯೋಜನ ಇಲ್ಲ. ಆಮೇಲೆ ದೇವ್ರ ಮೇಲೆ ಪ್ರೀತಿ ಇರಬೇಡಿ, ಇದನ್ನೇ ಅವ್ರು ನಮ್ಗೆ ಹೇಳ್ಕೊಡಿ ದೇವರು. ಆಮೇಲೆ ದೇವರನ್ನ ಪ್ರೀತಿಸಬೇಡಿ, ದೇವ್ರ ಮೇಲೆ ನಂಬಿಕೆ ಇರಿ. ನಂಬಿಕೆ ಇಲ್ಲ, ಪ್ರೀತಿ ಇದೆ. ಈಗ ಒಬ್ಬನ ಪ್ರೀತಿಸಿ ಏನ್ ಮಾಡ್ತೀರಾ? ಕೈ ಕುಯ್ಕೊಳ್ತೀರಾ, ಕಾಲು ಕುಯ್ಕೊಳ್ತೀರಾ, ಎಲ್ಲ ಮಾಡ್ತೀರಾ. ತ್ಯಾಗ ಮಾಡೋದೇನು, ಊಟ ಬಿಡೋದೇನು, ಇದನ್ನೇನು ಪ್ರೀತಿ ನಾನು ಪ್ರೀತಿಸ್ತಾ ಇದ್ದೇನೆ ತೋರ್ಸಕ್ಕೆ. ಇದನ್ನ ದೇವ್ರ ಹತ್ರ ಮಾಡಕ್ ಹೋಗ್ಬೇಡಿ, ದೇವ್ರ ಹತ್ರ ನಂಬಿಕೆ ಇಡಿ ಅಂತ ಕಳ್ಸ್ಕೊಟ್ರು. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಸತ್ತೋಗಿರ್ನ ಎಬ್ಬರ್ಸಕ್ಕೆ ನಾನೊಬ್ಬ ಒಂದು ಸಾವಮನೆಗೆ ಹೋಗಿದ್ದೇನೆ. ಅವ್ರ ಎಬ್ಬರ್ಸೋ ಶಕ್ತಿ ನನಗಿದೆ, ಅವ್ರು ಎರೋತಾನೆ ಚೆನ್ನಾಗ್ ಗೊತ್ತು. ಈಗ ಅವ್ರ ಮನೆಗೆ ಹೋದ ತಕ್ಷಣ ಅಳ್ತೀನಿ ಅಂತಂದ್ರೆ ಯಾಕೆ ಹತ್ತಿರ್ಬೇಕು? ಒಂದ್ ವೇಳೆ ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಅವ್ರ ಪ್ರೀತಿ ನೆನೆಸ್ಕೊಂಡು ಅಯ್ಯೋ ಎಷ್ಟು ನಾನು ಪ್ರೀತಿಸ್ನಪ್ಪ ನಾನು ಹತ್ತಿರ್ಬೇಕು. ಈಗ ನಾನು ಎಬ್ಬರಿಸಿ ಅಂತ ಗೊತ್ತು, ನಾನೇ ಕೇಳ್ಬೇಕು. ಯಾಕದ್ದೆ ಅಂದ್ರೆ ನನ್ನ ಜೊತೆ ಇದ್ದಾರೆ, ನನ್ನ ಬಗ್ಗೆ ಎಲ್ಲ ಗೊತ್ತು, ಇಷ್ಟು ತಿಳ್ಕೊಂಡು ಇನ್ನು ವಿಶ್ವಾಸ ಕಲ್ತಿಲ್ವಲ್ಲ. ನಾನು ಇಷ್ಟು ದೂರ ಬರೋ ಅವಶ್ಯಕತೆ ಇರಲಿಲ್ವಲ್ಲ. ನಾನು ಮಾಡಿದ ವಿಷಯಗಳು ಅವ್ರು ಧ್ಯಾನಿಸಿದೆ ಆದ್ರೆ ಇವನು ಸಾಯೋ ಸತ್ಯಕ್ಕೂ ಎದುರ್ತಿದ್ನಲ್ಲ ಅನ್ನೋದನ್ನೇ ಅಲ್ಲಿ ಸ್ವಾಮಿ ಆ ಒಂದು ಕಣ್ಣಿಂದ ಸೂಚಿಸ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ಶತಾಧಿಪತಿ ಅನ್ಯ ಜನ ಅವನು ಬಂದು ಹೇಳ್ತಿದ್ದಾನೆ, ವಾಕ್ಯವನ್ನು ಕಳಿಸಿ ಸಾಕು ನನ್ನ ಆಳಿಗೆ ಸ್ವಸ್ಥವಾಗುತ್ತೆ ಅಂತ. ಇಲ್ಲಿ ಕೂಡ ನೋಡಿ 3ನೇ ವಾಕ್ಯ, ತಮ್ಮರಾದ ಲಾಜರನು ಅಸ್ವಸ್ಥನಾಗಿದ್ದನು. ಹೀಗೆಲ್ಲಾಗಿ ಅವರ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದಕ್ಕೆ ಹೇಳಿ, ಆ ರೋಗವು ಮರಣಕ್ಕಾಗಿ ಬಂದಿದಲ್ಲ, ಇದ್ರ ದೇವರ ಕುಮಾರಿಗೆ ಮಹಿಮೆ ಉಂಟಾಗುತ್ತದೆ, ದೇವರ ಮಹಿಮೆಗೋಸ್ಕರ ಬಂದದು ಅಂದನು. ಮಾರ್ತಳಲ್ಲಿಯೂ ಆಕೆಯ ತಂದೆಯಲ್ಲೂ ರಾಜರಿಗೂ ಯೇಸುವಿನ ಪ್ರೀತಿ ಇತ್ತು. ಅಂದ್ರೆ ಅವ್ರು ಏನ್ ಹೇಳ್ಬೇಕಾಗಿತ್ತು? ದೇವರೇ ನೀವು ಸ್ವಲ್ಪ ಸೇವೆಯಲ್ಲಿ ಬ್ಯುಸಿ ಆಗಿದ್ದೀರಾ, ಬರಕ್ಕಾಗಲ್ಲ, ನೀವು ಬರಬೇಡಿ, ವಾಕ್ಯ ಕಲಿಸಿ ದೇವರಾಯ್ತು. ಅವ್ರು ಈ ರೀತಿ ಹೇಳಿದ್ರಿಂದ ಈ ಮರಣ ಏನಾಗಿ ಬದಲಾಗಿದೆ ಅಂತಂದ್ರೆ ಒಂದು ಮಹಿಮೆಯಾಗಿ ಆಗುತ್ತೆ ಅಷ್ಟೇ. ಅವನು ಸತ್ಯ ನನಗೋಸ್ಕರ ಅದು ಮಹಿಮೆ ಪಡಿಸ್ಬೇಕು, ಅದಕ್ಕೆ ದೇವರು ಸಾವು ಕೊಟ್ಟರು. ಇಲ್ಲ ಅವನು 1ನೇ ದಿನ ಕಾಯಿಲೆ ಇದ್ದಲ್ಲ, ಅವಾಗೇ ಹೋಗ್ಬಿಡ್ತಿದ್ದ. ಇವ್ರು ಬಂದು ಅವಿಶ್ವಾಸ ಪಡೆದ ಪಾಪ ಬದುಕಿರೋ ಸತೋದ. ಆದ್ರೂ ಕೂಡ ದೇವರು ಅವನ ಮೇಲೆ ಪ್ರೀತಿ ಇರೋದ್ರಿಂದ ಅವನೇ ಬಿಡ್ತಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಇವ್ರು ಏನ್ ಕಲ್ಪನೆ ಮಾಡಿಲ್ಲ? ಶತಾಧಿಪತಿ ಒಬ್ಬ ಬಂದು ಹಿಂಗೆಲ್ಲ ಮಾಡ್ತಾನೆ, ನಾವು ಆ ರೀತಿ ಕೇಳ್ತೇವೆ, ನಮಗೂ ಅದ್ಭುತ ಆಗ್ತಿತ್ತಲ್ವಾ ಅಂತ ಅವ್ರು ಆ ರೀತಿ ಕೇಳಿಲ್ಲ. ಅವ್ರೇನ್ ಮಾಡ್ತಿದ್ದಾರೆ? ಯೇಸು ಸ್ವಾಮಿ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಯೇಸು ಸ್ವಾಮಿ ನೀವು ಬಂದಿದ್ರೆ ಅದನ್ನೇ ಹೇಳೋದು. ಸ್ವಾಮಿ 21 ನೋಡಿ. ಮಾರ್ತಾಳು ಯೇಸುವಿಗೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಇಲ್ಲ. ಹಾಗಾದ್ರೆ ಅವ್ರ ದೃಷ್ಟಿಯಲ್ಲ ಏನು ಅವ್ರಿಗೆ ಕಲ್ಪನೆ, ಇನ್ನು ಮೆಡಿಟೇಷನ್ ಗೊತ್ತಿಲ್ಲ. ಅವ್ರೇನ್ ಧ್ಯಾನಿಸ್ತಾ ಇದ್ದಾರೆ? ಸತ್ಯದ ಬಗ್ಗೆ ಧ್ಯಾನಿಸ್ತಿದ್ದಾರೆ ಹೊರತು ಜೀವಾಧಿಪತಿ ಇಂಥ ಕಾರ್ಯ ಮಾಡೋದಿಲ್ಲ, ಅದ್ರ ಬಗ್ಗೆ ಧ್ಯಾನಿಸ್ತಾ ಇಲ್ಲ. ಇವತ್ತು ಹೊಸ ಒಡಂಬಡಿಕೆ ವಿಶ್ವಾಸಿಗೆ 2 ತರದ ಆಪ್ಷನ್ ಹೇಳ್ಕೊಡಿದ್ದಾರೆ. ಏನು? ಹೊಸ ಒಡಂಬಡಿಕೆ ಕಾರ್ಯ ಧ್ಯಾನಿಸ್ಬೋದು, ಹಳೆ ಒಡಂಬಡಿಕೆ ಕಾರ್ಯ ಧ್ಯಾನಿಸ್ಬೋದು. ಇವುಗಳನ್ನ ನನ್ನ ಜೀವಿತನದಲ್ಲಿ ಸೇರಿಸ್ಬೋದು. ಆವಾಗ ನಾನು ಮಾತಾಡುವಾಗ
ಒಂದೇ ಒಂದು ಆಲೋಚನೆ ನನ್ನ ಪರಿಸ್ಥಿತಿಗಳೇ ಬದಲಾಗ್ಬಿಟ್ಟು. ಆಮೆನ್. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯ. ಇದನ್ನ ಒಬ್ಬ ಸೇವಕರು ಅವರು ಈ ಮೆಡಿಟೇಷನ್ ಬಗ್ಗೆ ಅವ್ರು ಹೇಳ್ತಾರೆ ನೋಡಿ. ಅವರು ಒಂದು ಸತ್ಯ ಹೇಳ್ತಾ ಇದ್ರು, ಆ ಸತ್ಯನ ಈ ಮೆಡಿಟೇಷನ್ ಸೇರಿಸ್ಕೊಂಡೆ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯ. ಯಾರು ಓದಿ? 27. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೋಡಿ, ಯೇಸು ಸ್ವಾಮಿ ದೇವಾಲಯಕ್ಕೆ ಬಂದಾಗ ತೆರಿಗೆ ಎತ್ತುವವರು ಪೇತ್ರನ ಬಳಿಗೆ ಬಂದು ಟ್ಯಾಕ್ಸ್ ಕಲೆಕ್ಟರ್ ಬಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಂದವರು ಹೇಳ್ತಿದ್ದಾರೆ, ನಿಮ್ಮ ಬೋಧಕನು ದೇವಾಲಯದ ತೆರಿಗೆ ಸಲ್ಲಿಸುವುದಿಲ್ಲವೋ ಎಂದು ಕೇಳಲು. ಟ್ಯಾಕ್ಸ್ ತರೋದಿಲ್ವಾ ನಿಮ್ಮ ಬೋಧಕರು ಅಂತ ಕೇಳಿದ ತಕ್ಷಣ ಈ ಪೇತ್ರ ಏನು ಉತ್ತರ ಕೊಡ್ಬೋದಾಗಿತ್ತು? ಅವ್ರು ಯಾಕಪ್ಪ ಟ್ಯಾಕ್ಸ್ ಕೊಡ್ಬೇಕು, ಅವರೇ ಈ ಜಗತ್ನ ಆಳ್ದವರು, ಅವ್ರು ಯಾಕೆ ಕೊಡ್ಬೇಕು ಅಂತ ಹೇಳ್ಬೋದಾಗಿತ್ತು. ಅವನಿಗೆ ಯಾವ ಪ್ರಕಟಣೆ ಇಲ್ಲ. ಏನೋ ದೇವಕುಮಾರ್ ಅಂತ ಹೇಳಿದ್ರು ಕೂಡ ಇನ್ನೂ ಸ್ವಲ್ಪ ಅಲ್ಲಿ ಅಲ್ಪ ಸ್ವಲ್ಪ ಅವನಿಗೆ ಡೌಟ್ ಇತ್ತು. ಅದಕ್ಕೆ ಅವನೇನ್ ಹೇಳ್ಬಿಟ್ಟ, ಮನ್ಸಿಗೆ ಭಯ ಪಟ್ಕೊಂಡು ಏನೇನ ಸಲ್ಲಿಸ್ತಾರೆ ಬಿಡಪ್ಪ ಅಂದ್ಬಿಟ್ಟು. ಅದಕ್ಕೆ ಯೇಸ್ವಾಮಿ ಅವ್ನ ಬಾಯಿ ಬಿಡಕ್ ಮುಂಚೆ ಯೇಸ್ವಾಮಿ ಹೇಳ್ತಾರೆ, ಟ್ಯಾಕ್ಸ್ ಯಾರಪ್ಪ ಕಟ್ಟೋದು? ಟ್ಯಾಕ್ಸ್ ಯಾರು ಕಟ್ಟೋದು? ಬೇರೆಯವರು. ಮನೆ ಮಗನ ಕಟ್ಟಕ್ಕಲ್ಲ, ಆಗಲ್ಲ. ನಾನು ಈ ಮನೆ ಯಜಮಾನ, ನಾನೇ ಕಟ್ಲಿ. ಸರಿ, ಅರ್ಥ ಆಗಿಲ್ಲ, ಆಯ್ತು ಸರಿ, ಅವ್ರು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ. ಸಮುದ್ರಕ್ಕೆ ಯಾರು ಗಾಳ ಹಾಕ್ತಾರ? ಬಲೆ ಹಾಕೋದು ಗಾಳ ಹಾಕಿ ಗಾಳ ತಗೋಕೆ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು. ಅಂದ್ರೆ ಮೊದಲು ತೆಗೆದ ತಕ್ಷಣ ಫಸ್ಟ್ ತೆಗೆದುಕೋ, ಅಂದ್ರೆ ಬೇರೆದು ಎಳೆದಿರ್ತಾನೆ. ಹಲ್ಲೆಲೂಯಾ. ನೋಡಿದ್ರೆ ಸಾರಾಂಶ ಅವರು ಒಂದು ಒಳ್ಳೆ ಪುಸ್ತಕ ಓದಿದ್ರು, ತುಂಬಾ ಚೆನ್ನಾಗಿದೆ ಅದ್ರ ಓದಿದಾಗ. ನೋಡಿ, ಇದನ್ನೇ ಧ್ಯಾನ ಅಂತಂದ್ರೆ ಏನಂತಂದ್ರೆ, ಈ ಸಂಭವ ಎಲ್ರಿಗೂ ಗೊತ್ತೇ, ನಮ್ಗೆ ಗೊತ್ತು ಬಿಡ್ರಿ ಅಂತ. ಆದ್ರೆ ಅವರು ಆ ದಿನದಲ್ಲಿ ಬಹಳ ಹಣಕ್ಕೆ ಬಹಳ ಕಷ್ಟಪಡ್ತಾ ಇದ್ರು. ಆ ಸಮಯದಲ್ಲಿ ಓದಿ ಇದನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ, ಯಾಕಂದ್ರೆ ಅವರು ಟ್ಯಾಕ್ಸ್ ಕಟ್ಟುವಂತ ಒಂದು ಸಮಯ ಬಂದಿರುವಾಗ ಇದನ್ನೇ ವಿಷಯ ತಗೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಧ್ಯಾನಿಸ್ತಾ ಇದ್ರಂತೆ. ಆಗ ಧ್ಯಾನಿಸ್ತಾ ಇರುವಾಗ ದೇವರು ಅವ್ರಿಗೆ ಆ ಒಂದು ಅದರಲ್ಲಿದ್ದಂತ ಸಾರಾಂಶಗಳನ್ನ ತಿಳಿಸ್ತಾ ಅವ್ರಿಗೂ ಒಂದು ಕಾರ್ಯವನ್ನು ಮಾಡೋದಕ್ಕೆ ಕರೆಯುತ್ತೆ. ಆಮೇಲೆ ನೋಡಿ, ಅದು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಸತ್ಯವನ್ನು ತಿಳಿಸೋದು ಮಾತ್ರವಲ್ಲ, ನಮ್ಮನ್ನ ಮಾಡುವಂತೆ ಅದು ಪ್ರೇರೇಪಿಸುತ್ತೆ. ಆಮೇಲೆ ಎಲ್ಲಿವರೆಗೂ ನೀವು ಮಾಡಲ್ವೋ ಅಲ್ಲಿವರೆಗೂ ನೀವು ತಿಳ್ಕೊಂಡಿಲ್ಲ ಅಂತ ಅರ್ಥ. ಹೀಗೆ ನೋಡಿ ಅಂತ ನೀವು ನೋಡಿದ್ರಿ, ಯಾಕೆ ತಿಳ್ಕೊಂಡ್ರಿ? ನೋಡಿದ್ರಿ. ತಿಳ್ಕೊಂಡಿಲ್ಲ ಅಂದ್ರೆ ನಾನೊಂದು ಉರ್ದುಲ್ ಹೇಳಿದ್ರೆ ಅಥವಾ ಮರಾಠಿಲಿ ಹೇಳಿದ್ರೆ ಏನೋ ಹೇಳಿದ್ರಪ್ಪ ಅಂತ ಅನ್ಕೊಳ್ತೀರಾ. ಹಾಗೇನೆ ತುಂಬಾ ಜನ ವೇದ ಪುಸ್ತಕನ ಉರ್ದುನೋ ಮರಾಠಿ ಅನ್ಕೊಂಡು ಓದ್ತಾ ಇದ್ದಾರೆ. ಅಂದ್ರೆ ಇದು ಯಾರೋ ಬರ್ದಿರೋ ನಮಗಲ್ಲ, ಇದು ಯಾರಿಗೋ ಆಯ್ತು ನಮಗಾಗಲ್ಲ ಅನ್ನೋ ತರ ಓದೋದ್ರಿಂದಲೇ ಅದಕ್ಕೆ ಇಬ್ಬರೇ ಬರೆದ ಪುಸ್ತಕ 4:3 ಅವ್ರಿಗೆ ಪ್ರಯೋಜನನೇವಾಗಿಲ್ಲ. ಅಂದ್ರೆ ವಿಶ್ರಾಂತಿ ಇತ್ತು, ಐಶ್ವರ್ಯ ಇತ್ತು, ಸಮಾಧಾನ ಇತ್ತು, ಸಂತೋಷ ಇತ್ತು, ನೆಮ್ಮದಿ ಇತ್ತು, ಜಯ ಇತ್ತು, ಬಲ ಇತ್ತು, ಆರೋಗ್ಯ ಇತ್ತು, ಎಲ್ಲನೂ ಇತ್ತು. ಅದನ್ನ ಅಲ್ಲೇ ಇಟ್ಬಿಟ್ರು, ಯಾರು ತಗೊಳಕ್ಕೆ ಇಷ್ಟಪಡಲೇ ಇಲ್ಲ. ಅದಕ್ಕೆ ಇಷ್ಟಪಡ್ಬೇಕಂತಂದ್ರೆ ಈ ರೀತಿಯಾಗಿ ನಾವು ಸಂಭವಗಳನ್ನು ಧ್ಯಾನಿಸ್ಬೇಕು. ಆಮೆನ್. ಹಲ್ಲೆಲೂಯಾ. ನೋಡಿ 27ರಲ್ಲಿ, ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರಂತೆ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಈಗ ಏನ್ ಹೇಳಿದೆ ಅಂತಂದ್ರೆ, ಇದರಲ್ಲಿ ಯಾವ ತರ ಅವರು ಅದನ್ನ ಹೇಗೆ ವಿವರಣೆ ಮಾಡಿದ್ರು ಅಂತಂದ್ರೆ, ಈ ಪೇತ್ರ ಅವನೊಬ್ಬ ಮೀನುಗಾರ. ನೋಡಿದವನು ಮೀನು ಅವನು ಸಿಕ್ಕಿದ್ರೆ ಏನ್ ಮಾಡಿರ್ತಾನೆ? ಹಣ ತಗೊಂಡು ಮೀನು ಬಿಟ್ಬಿಟ್ಟಿರ್ತಾನ. ಈಗ ₹1 ಒಂದು ಮೀನ್ ಬಾಯಿ ಇರ್ಬೇಕಂತಂದ್ರೆ ಅದೆಷ್ಟು ದೊಡ್ಡ ಮೀನು ಇರ್ಬೇಕು? ಚಿಕ್ಕ ಮೀನು ನೋಡಿದ್ರಲ್ಲ ಇಷ್ಟು, ಅದು ಬಾಯಿ, ಅದು ಹೊಟ್ಟೆ ನೋಡಿದಿರಾ, ಚಿಕ್ಕದಾಗಿ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ಹಣ ಅಂದ್ರೆ ಟ್ಯಾಕ್ಸ್ ಕಟ್ಬೇಕಂದ್ರೆ ₹1 ಸಾಕ ಟ್ಯಾಕ್ಸ್ಗೆ. ಅವ್ರು ಟ್ಯಾಕ್ಸ್ ಕಟ್ಬೇಕಂತಂದ್ರೆ ಒಂದ್ ವೇಳೆ ಒಂದು ಮೀನು 10 kg ಇರ್ಬೋದು, ಏನೋ 15 kg ಇರ್ಬೋದು, ಎಷ್ಟು kg ನಮ್ಗೆ ಗೊತ್ತಿಲ್ಲ. ದೇವ್ರು ಏನ್ ಹೇಳ್ತಿದ್ರ ಅಂತಂದ್ರೆ, ಟ್ಯಾಕ್ಸು ಕಟ್ಟು, ನಮ್ಮ ಹೊಟ್ಟೆಗೂ ಅದನ್ನ ಮಾಡು ಅಂತ. ಅಥವಾ ಹೀಗೆ ಹೇಳಿರ್ತಾರೆ, ನೀನ್ ಟ್ಯಾಕ್ಸು ಕಟ್ಕೋ, ನಿನಗೂ ನಿನ್ನ ಕುಟುಂಬಕ್ಕೂ ಬೇಕಾದನ್ನ ಅದನ್ನ ತಗೋ ಅಂತ. ಅವ್ನು ತಗೊಂಡು ಬಿಸಾಕ್ಬಿಟ್ಟು ಬಂದಿರಲ್ಲ, ತಗೊಂಡು ಅದನ್ನು ಮಾಡಿರ್ತಾನೆ ಅಂತ ಹೇಳಿದ್ರು. ಹೀಗೆ ಹೇಳ್ತಾರೆ. ದೇವರು ಒಂದು ಹಣಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಯಾವ್ದಾದ್ರು ದನಕ್ಕೆ ಒಂದು ವೇಳೆ ಒಂದು
ಗೋಲ್ಡ್ ಚೈನ್ ಹಾಕ್ಬಿಟ್ಟು ನೀವು ಮನೆ ಕಳಿಸಿದ್ರೆ ಏನ್ ಮಾಡಿ, ಆ ಗೋಲ್ಡ್ ತಗೊಳ್ಳಿ, ಹಾಲು ಕರ್ಬಿಟ್ಟು ಕಳಿಸ್ಬಿಡಿ ಅಂದ್ರೆ ಎರಡು ಬ್ಲೆಸ್ಸಿಂಗ್ ಆ ತರ ದೇವರಿಗೆ ಪ್ರಕಟಿಸಿದ್ರಂತೆ ಅಂತ ನೋಡಿ. ಹೇಗೆ ಅವ್ರು ಧ್ಯಾನ ಮಾಡಿದ್ರು, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರ ಕಣ್ಗಳನ್ನ ಪರಿಸ್ಥಿತಿಗಳ ಕಡೆ ಇಡದೆ ವಾಕ್ಯಗಳ ಕಡೆ ಅವ್ರು ಫಿಕ್ಸ್ ಮಾಡಿದ್ರು. ಆಮೇಲೆ ಆ ವಾಕ್ಯದಲ್ಲಿ ಅವ್ರಿಗೆ ಉತ್ತರಗಳನ್ನ ದೇವರು ಕೊಡಲು ಆರಂಭಿಸಿದ್ರು. ಅದಕ್ಕೆ ವೇದ ವಾಕ್ಯ ಇಡುತ್ತೆ, ಆತನನ್ನ ದೃಷ್ಟಿಸಿದವರು ಪ್ರಕಾಶ. ಈಗ ನೋಡಿ, ಆತನನ್ನೇ ದೃಷ್ಟಿಸಿದವರಿಗೆ ಉತ್ತರಗಳು ಸಿಗುತ್ತೆ. ಆಮೇಲೆ ಜೀವನದಲ್ಲಿ ಯಾಕಪ್ಪ ಆಗಿದೆ, ನೀವು ಯಾರ ಹತ್ರ ಹೋಗಿ ಎಂತ ಶಾಸ್ತ್ರ ಹೇಳಿದ್ರು ಅವ್ರು ನಿಮ್ಗೆ ಉತ್ತರ ಕೊಡಲ್ಲ. ನಿನ್ ಟೈಮ್ ಸರಿಲ್ಲಪ್ಪ, ನಿಮ್ಗೆ ಇನ್ನೊಂದು 10 ವರ್ಷ ಆದ್ರೂ ಸರಿ ಆಗುತ್ತೆ, ಇನ್ನೊಂದು 5 ವರ್ಷ ಆದ್ರೆ ಸರಿ ಹೇಳೋದಾಗ ಅವ್ರು ತಪ್ಪಿಸ್ಕೋಬೇಕಲ್ಲ. ಯಾಕಂದ್ರೆ ಆ ತರ ಹೇಳ್ಬಿಟ್ಟು 10 ವರ್ಷದಲ್ಲಿ ನೀವು ಇರೋಲ್ಲ, ಆದ್ರೆ ಅವರು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ತಪ್ಪಾದ ಆಲೋಚನೆ ಹೇಳ್ತಾರೆ. ಆದ್ರೆ ದೇವರು ಹಾಗಲ್ಲ, ತಕ್ಷಣವೇ ಸಹಾಯ ಮಾಡೋ ದೇವರು. ಈಗ ಸಮಸ್ಯೆ ಹೀಗಿದೆ, ಇದ್ರನ್ನ ಹೊರ ಬರ್ಬೇಕಂತೇವ್ರೆ ದೇವರಲ್ಲ, ಇದನ್ನ 5 ವರ್ಷ ವೇಟ್ ಮಾಡೋಂತ. ಆ ನಿಮಿಷಕ್ಕೆ, ಆ ಸಮಸ್ಯೆಗೆ ಹೊರ ಬರೋದಕ್ಕೆ ಬೇಕಾದ ಆಲೋಚನೆ ವೇದ ಪುಸ್ತಕ ಇದೆ. ಆಮೇಲೆ ಬೈಬಲ್ ಅನೇಕರು ಬೈಬಲ್ ಬಂದು ಒಂದು ಮೆಡಿಕಲ್ ಶಾಪ್ ತರ, ಚಿಕ್ಕ ತಲೆನೋವಿಗೂ ಟ್ಯಾಬ್ಲೆಟ್ಸ್ ಇದೆ. ತಲೆನೋವು ಬರಲ್ಲ, ಸ್ವಲ್ಪ ನಮಗೆ ಕೈ ಸ್ವಲ್ಪ ಇದು ಸ್ವಲ್ಪ ನೋಡ್ತಾ ಇದೆ, ಅದಕ್ಕೂ ಒಂದು ಮುಲಾಮದ ತೈಲ. ಇದರಲ್ಲಿ ಎಲ್ಲಾ ತರ ದೊಡ್ಡ ಸಮಸ್ಯೆ, ಚಿಕ್ಕ ಸಮಸ್ಯೆ, ಇನ್ನು ಸಮಸ್ಯೆನೇ ಉಟ್ಕೊಂಡಿಲ್ವಾ, ಅದಕ್ಕೂ ಪರಿಹಾರ ಇದೆ. ಆದ್ರೆ ಜನ ಏನ್ ಮಾಡ್ತಿದಾರೆ ಅಂತಂದ್ರೆ, ದೊಡ್ಡ ಸಮಸ್ಯೆಗೆ ವಾಕ್ಯ ಹುಡುಕ್ತಾ ಇರ್ತಾರೆ, ದೊಡ್ಡ ಸಮಸ್ಯೆಗೆ ಓಡಾಡ್ತಾ ಇರ್ತಾರೆ. ಈಗ ಹುಟ್ಟೋ ಸಮಸ್ಯೆಗೂ ಉತ್ತರ ಇಲ್ಲಿದೆ. ಅದಕ್ಕೆ ವೇದವಾಕ್ಯ ಹೇಳ್ತು, ಎಲ್ಲೇ ಕಷ್ಟಪಡುವರೆ, ಹೊರೆ ಹೊತ್ತುವರೆ, ನೀವೆಲ್ಲರೂ ನನ್ನ ವಾಕ್ಯಗಳನ್ನು ನಾನು ಮಾಡಿದ ಅದ್ಭುತಗಳನ್ನ ಧ್ಯಾನಿಸಿರಿ, ಅವು ನಿಮಗೆ ವಿಶ್ರಾಂತಿ ಕೊಡುತ್ತೆ. ಆಮೇಲೆ ನೋಡಿ, ಈ ವಾಕ್ಯ ಹೀಗೆ ನಮ್ಗೆ ಧೈರ್ಯ ಪಡಿಸುತ್ತೆ, ಸಮಾಧಾನ ಪಡಿಸುತ್ತೆ. ಹಾಗಾದ್ರೆ ಪ್ರಾರ್ಥನೆ ಆಗಿ ಆಗ್ಬಿಡುತ್ತೆ. ಕರ್ತನೆ, ಅವತ್ತು ನೀವು ಟ್ಯಾಕ್ಸ್ ಕಟ್ಟುವಾಗ ನೀವು ಪೇಪರ್ನ ಕಳಿಸಿರಲ್ಲ, ಈಗ ನಾನು ಯಾರನ್ನ ಕಳಿಸ್ಲಿ, ಹೆಂಗಿರುತ್ತೆ ಪ್ರಾರ್ಥನೆ? ಈಗ ಅವಾಗ ಅಲ್ಲಿಂದ ಆನ್ಸರ್ ಬರುತ್ತೆ. ಕೀರ್ತನ 1ನೇ ಅಧ್ಯಾಯ ಮುಗಿಸೋಣ, ಟೈಮ್ ಆಯ್ತು. Hallelujah. Thank you, Lord. ಒಂದನೇ ಅಧ್ಯಾಯ 1ರಿಂದ 8 ತನಕ ಓದೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಈಗ ಯಾವನು ದುಷ್ಟರ ಆಲೋಚನೆಯನ್ನು ಧ್ಯಾನಿಸದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಅವುಗಳನ್ನೇ ಧ್ಯಾನಿಸಿದವನಾಗಿರದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನು ಹಗಲಿರಲು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ದರಿದ್ರನು. ಯಾಕೆ ಧನ್ಯನು? ಅವನು ನೀರಿನ ಕಾಲುವೆಗಳ ಬಳಿಲಿ ಬೆಳೆದ ಮರದ ಹಾಗಿರುವುದು. ಅಂದ್ರೆ ಮರ ಒಬ್ಬ ಮನುಷ್ಯನ ಸೂಚಿಸುತ್ತೆ, ನೀರು ದೇವರ ವಾಕ್ಯನ ಸೂಚಿಸುತ್ತೆ. ಅಂತ ಮರವು ತಕ್ಕ ಕಾಲ ಅಂತಂದ್ರೆ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದರಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾಲೆಲ್ಲವೂ ಸಫಲವಾಗುತ್ತದೆ. ಆಮೇಲೆ ಹಾಗಾದ್ರೆ ಈಗ ನೀರು ಮರ ಎಲ್ಲಿದೆ? ಈಗ ಅಂದ್ರೆ ಹಗಲಿರು ಧ್ಯಾನಿಸಂತಂದ್ರೆ ಹೇಗೆ? ತಿಂಗಳಿಗೊಂದ್ಸತಿ ನೀರು ಹಾಕ್ಬಿಟ್ಟು ಹೋಗೋ ಇದೆಯಾ? ಅದು ವರ್ಷಕ್ಕೊಂದ್ಸತಿ ಇಲ್ಲ, ವರ್ಷಕ್ಕೆ ಒಂದೇ ಸತಿ ದೊಡ್ಡ ಟ್ಯಾಕ್ಟರ್ ನೀರು ತಗೊಂಡು ಹಾಕ್ಬಿಟ್ಟಿದ್ದೀನಿ, ಆದ್ರೆ ಒಂದು 5 ವರ್ಷ ಹಾಕಂಗಿಲ್ಲ. ಆಗ ಇಲ್ಲ ನೋಡಿ, ನೀರಲ್ಲೇ ಇತ್ತು, ಅದು ನೀರ್ ಜೊತೆಲೇ ಇತ್ತು. ಆ ಎಲೆಗಳು ಹೇಗಿರುತ್ತೆ ಅಂತಂದ್ರೆ ಯಾವಾಗ್ಲೂ ಬ್ರೈಟ್ ಆಗಿ ಇರುತ್ತೆ. ಆಮೇಲೆ ಹಾಗೇನೆ ಈ ವಾಕ್ಯ ಅದರ ಮೇನ್ ಕೀ ಏನಂತಂದ್ರೆ, ಅವುಗಳನ್ನೇ ಧ್ಯಾನಿಸುತ್ತಿರುವನು, ಅವುಗಳನ್ನೇ ಧ್ಯಾನಿಸುತ್ತಿರುವನು, ಅವುಗಳನ್ನೇ ಹೇಳುತ್ತಿರುವವನಲ್ಲ, ಅವುಗಳನ್ನೇ ಅರಿಕೆ ಮಾಡುತ್ತಿರುವವನಲ್ಲ, ಅವುಗಳನ್ನೇ ಧ್ಯಾನಿಸುತ್ತಿರುವವನು ಯವನೋ ಅವನೆಷ್ಟೋ ಧನ್ಯನು. ರೈಟ್ ಟೈಮ್ ಈ ವಿಲ್ ಗಿವ್ ದ ಫ್ರೂಟ್. ಅವನು ಹಣ್ಣು ಕೊಡ್ಲೇಬೇಕು, ಅದು ಪ್ರಮಾಣ, ಅದು ಯಾವತ್ತಿಗೆ ಅದು ಮಾರ್ಪಡೋದೇ ಇಲ್ಲ. ಆದ್ರಿಂದಲೇ ನಾವು ಧ್ಯಾನಿಸೋದು ಬಹಳ ಮುಖ್ಯವಾಗಿದೆ. ನೋಡಿ, ರೋಮಪುರದವರು ಬರೆದ ಪುಸ್ತಕ 8ನೇ ಅಧ್ಯಾಯ 32ನೇ ವಾಕ್ಯ ನಾವು ಇದು ನಿಮ್ಮ ಧ್ಯಾನವಾಗಿ ತೆಗೆದುಕೊಳ್ಳಿ.
ಈಗ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಇವುಗಳನ್ನೇ ನಿಮ್ಮ ಹೃದಯಿಸ್ಕೊಡಿ, ಆಟೋಮೆಟಿಕ್ ನೀವು ಜಯಿಸ್ತೀರಾ. ಏನ್ ಹೇಳಿದೆ? ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಿಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತ ನಿಮಗೆ ದಯಪಾಲಿಸದೇ ಇರುವೇನೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಗನೇ ನಾನು ಕೊಟ್ಬಿಟ್ಟೆ, ಬೇರೆ ಏನ್ ತಾನೇ ಕೊಡದೇ ಇರಲಿ, ಎಲ್ಲ ಕೊಟ್ಬಿಟ್ಟಿದ್ದೀನಿ, ಈಗ ನೀನ್ ತೆಗಿ. ಆಮೇಲೆ ಅದಕ್ಕೆ ಮತ್ತೆ ಬರೋ ಪುಸ್ತಕದಲ್ಲಿ ಒಂದು ಬರ್ತೀವಿ ನೋಡಿ, ಈ ದಿವಸದಿಂದ ಪರಲೋಕ ರಾಜ್ಯವು ಬಲವಂತ ಮಾಡಲ್ಪಡುತ್ತಂತೆ. ಆಮೇಲೆ ಆಶೀರ್ವಾದನ ಏನ್ ಮಾಡ್ಬೇಕು? ಬಲವಂತ ಮಾಡ್ಬೇಕಾಗಿದೆ. ಬಲವಂತಾಗಿ ನಾನು ಹೊಂದ್ಕೊಳ್ಬೇಕಾಗಿದೆ. ಯಾಕಂದ್ರೆ ಬಲವಂತ ಮಾಡೋರು ಯಾರು ಇಲ್ಲ. ಈ ವಾಕ್ಯ ತಗೊಂಡು ಬಲವಂತ ಮಾಡ್ಬೇಕು. ಈಗ ಅನೇಕರು ಕೋಪ ಬಂದ್ರೆ ಯಾರ ಮೇಲೆ ಕೋಪ ತೋರಿಸ್ಕೊಳ್ತಾರೆ ಅಂತಂದ್ರೆ ದೇವ್ರ ಮೇಲೆ ಕೋಪ ತೋರಿಸ್ಕೊಳ್ತಾರೆ. ಇನ್ನು ಮೇಲೆ ದೇವ್ರ ಮೇಲೆ ಕೋಪ ತೋರಿಸ್ಕೊಬೇಡಿ, ವಾಕ್ಯ ತೆಗೆದುಕೊಂಡು ಸೈತನ ಮೇಲೆ ಕೋಪ ದೇವರೇ ನಾನು ಯಾಕೆ ಹಿಂಗ್ ಮಾಡ್ಬಿಟ್ಟೆ, ದೇವರೇ ಎಷ್ಟು ವರ್ಷ ಕಾಯಿಲೆ, ದೇವರನ್ನ ಪ್ರಾಣ ಬಿಟ್ಬಿಟ್ಟು ಸೈತನ ನೀ ನನ್ನ ಆಶೆ ತಡೆ ಮಾಡಕ್ಕಾಗಲ್ಲ. ಯಾಕಂದ್ರೆ ವೇದವಾಕ್ಯ ಹೇಳುತ್ತೆ, ಕರ್ತ ನನಗೆಲ್ಲವನ್ನ ಶಿಲುಬೆಲಿ ಮಾಡಿ ಮುಗಿಸ್ತಾನೆ, ಯೇಸುವಿನ ನಾಮದಲ್ಲಿ ಹೊಂದ್ಕೊಳ್ತೇನೆ. ನನಗಾಗಿ ಆಶೀರ್ವಾದ ಬರ್ತಾ ಇದೆ, ನನಗಾಗಿ ಜನರು ಸಹಾಯ ಮಾಡಕ್ಕೆ ಬರ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅವ್ರು ಬಂದು ಸೇರ್ತಾನೆ, ನಾನು ಬಿಡೋದಿಲ್ಲ. ಈಗ ಬಲವಂತ ಮಾಡ್ಬೇಕಂತ. ಆಮೇಲೆ ಇಂಥ ಕ್ಲೇಮ್ ಮಾಡೋರಿಗೆ ಹೇಳ್ದಾನೆ ಬೇಟೆಗಾರಕತೆ, ಇಂಥವ್ರಿಗೆ ಹಾಗೆ ಸ್ಟಾಪ್ ಮಾಡೋದು. ನೋಡಿ ಮಾರ್ಕ್ 4 ತಿರ್ಸಿ. ಮೈಂಡ್ ಈಗ ಟರ್ನ್ ಮಾಡ್ಬೇಕು. ಪರಿಸ್ಥಿತಿ ಧ್ಯಾನ ಮಾಡ್ಬೇಕು, ತಕ್ಕಂತ ಈಗ ತಿರ್ಸ್ಕೊಳ್ಬೇಕು. ಆ ತಿರ್ಸ್ಕೊಳ್ಬೇಕಂದ್ರೆ ವಾಕ್ಯ ಧ್ಯಾನ ಮಾಡಿ. ನಿಮ್ಮ ಪರಿಸ್ಥಿತಿ ವಾಕ್ಯಗಳಿದೆ, ಈ ವಾಕ್ಯ ತಗೊಂಡು ಇದನ್ನ ದೇವರೇ ಸ್ತೋತ್ರಪ್ಪ, ಯಾವ ರೀತಿಯಾಗಿ ನನ್ನ ಮಾರ್ಪಡಿಸಲ್ಲ ಅಂತ ಈ ಒಂದು ಚಿತ್ರ ನಮ್ಮಲ್ಲಿ ಬರಲಿ. ದಿಸ್ ಈಸ್ ಮೆಡಿಟೇಷನ್. ಆಮೇಲೆ ಐಡಲ್ ಮೈಂಡ್ ಅಲ್ಲಿ ಸೈಡಲ್ಲಿ ಬಂದು ಬೇರೆ ಕೆಲಸ ತೋರಿಸ್ತಾನೆ. ಖಾಲಿ ಇರಬಾರ್ದು, ಮೈಂಡಿಗೆ ಬೇರೆ ಕೆಲಸ ಕೊಡ್ತಾರೆ. ಬೇರೆ ಯಾವುದೇ ಕಲ್ಪನೆ ಮಾಡಿ, ಏನು ಬೇರೆ ಯಾವುದೇ ಕಲ್ಪನೆ ಮಾಡಕ್ ಹೋಗ್ಬೇಡಿ, ಇದನ್ನೇ ಕಲ್ಪನೆ ಮಾಡಿ. ದೇವರು ನಿಮಗೆ ಹೇಳಿದ ಮಾತುಗಳನ್ನ, ನಿಮಗೆ ಹೇಳಿದ ವಾಗ್ದಾನಗಳನ್ನ, ಇವುಗಳನ್ನ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ವಾಕ್ಯನೇ ನಿಮಗೆ ವಿಧೇಯರಾಗುತ್ತೆ. ಈ ವಾಕ್ಯ ನಿಮಗೆ ಸೇವೆ ಮಾಡಿ ಕೊಟ್ಟಿರೋದು. ಈ ವಾಕ್ಯ ನೀವು ಧ್ಯಾನ ಮಾಡುವಾಗ ದೇವರು ಅದು ತಕ್ಕಾಗೆ ಕೆಲಸ ಮಾಡೇ ಮಾಡ್ತಾರೆ. ಆತನ ನಂಬುವ ಒಬ್ಬನಾದರೂ ಆಶೆ ಭಂಗ ಪಡಲಾರೆಂಬುದಾಗಿ ಶಾಸ್ತ್ರವು ಹೇಳುತ್ತದೆ ಅಲ್ಲ. ಆಮೇಲೆ ಮಾರ್ಕ್ 4 ನೋಡಿ. ತುಂಬಾ ಜನ ಹೇಳ್ತಾರೆ, ಅವರು ಕ್ರಿಶ್ಚಿಯನ್ ತಾನೆ, ಅವ್ರು ಯಾಕೆ ಹಂಗಿದ್ದಾರೆ, ಅವ್ರು ಯಾಕೆ ಹಿಂಗಿದ್ದಾರೆ, ಯಾಕೆ ಹಿಂಗಿದ್ದಾರೆ ಅಂದ್ರೆ ಅವ್ರ ಇದಿಲ್ಲ, ಅದಕ್ಕೆ ಹಿಂಗಿರೋದು. ಆದ್ರಿಂದ ಅವ್ರಿಗೆ ಇಲ್ಲ, ಅವ್ರಿಗೆ ನಮ್ಗೆಲ್ಲ ಹಿಂಗೆ. ಒಂದ್ ವೇಳೆ ಧ್ಯಾನ ಮಾಡಿ ಹೇಳ್ಕೊಳಂತ ಒಂದ್ ವೇಳೆ ಅನೇಕರಿಗೆ ಅದು ಪ್ರಯೋಜನ ಇಲ್ಲೇ ಇರ್ಬೋದು. ನೀವೆಲ್ಲ ಧ್ಯಾನ ಮಾಡ್ಕೊಂಡು ನೀವು ಹಾಕುವಂತ. ಹಲ್ಲೆಲೂಯಾ. 4 ಪುಸ್ತಕ ತಗೊಂಡ್ರು, ಯಾವುದೋ ಒಂದು ಸಂದೇಶ ತಗೊಂಡ್ರು, ಇದು ಅರ್ಥ ಮಾಡಿ ಇಷ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ತಿರುಗಿ ಹೋಗ್ತಾರೆ. ಯಾಕಂದ್ರೆ ಅರ್ಥ ಆದ್ರೆ ನನಗೂ ಆಶೀರ್ವಾದ, ಇಲ್ಲಿ ಕುರಿತು ನಿಮಗೂ ಆಶೀರ್ವಾದ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗದೆ ಇರೋದಕ್ಕೇನೆ ತಿಳಿಸಿ ಬೋಧನೆಗಳನ್ನ ನಾವು ಮಾಡೋದು. ಆಮೇಲೆ ಯಾಕಂದ್ರೆ ಅರ್ಥ ಆಗ್ಬಿಟ್ರೆ ಏನ್ ಗೊತ್ತಾ, ಒಳಗೆ ಆಳವಾಗಿ ಕಟ್ಕೊಂಡ್ಬಿಡುತ್ತೆ. ಅದು ಸೈತಾನ್ ಕೂಡ ಏನ್ ಮಾಡಕ್ಕಾಗಲ್ಲ, ಕಿತ್ತಾಗಲ್ಲ. 4 ಹೋಗಿ 4 ಅಧ್ಯಾಯ. ನೋಡ್ರೆ ಇದಕ್ಕೆ ಬೈಬಲ್ ಸ್ಟಡಿ ಅನ್ನೋದು. ಇದು ಸಂಡೇ ಸಭೆಯಲ್ಲಿ ಇದೆಲ್ಲ ಮಾತಾಡೋ ಟೈಮ್ ಸಿಗಲ್ಲ ನಮ್ಗೆ. ಕತ್ಕೊಂಡ ಇನ್ನು ಏರಾಳವಾಗಿ ಒಳಗೆ ಅದು ಆಳವಾಗಿ ನಮ್ಗೆ ಬೇರೂರಿ ನಿಂತ್ಕೊಳ್ಳುತ್ತೆ. ಯೇಸು ಸ್ವಾಮಿ ಒಂದು ಸ್ವಾಮಿ ನಡೆದ್ರು. 4:14 ಓದಿ. ಆ ಬಿತ್ತುವವನು ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇದಕ್ಕೇನೆ ಅವ್ರಿಗೆ ವಾಕ್ಯದಿಂದ ಪ್ರಯೋಜನ ಇಲ್ಲ. ಆಮೇಲೆ ಯಾಕೆ ವಾಕ್ಯದ ಪ್ರಯೋಜನ ಇಲ್ಲ? ಬಿತ್ತಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನ ತೆಗೆದು ಬಿಡ್ತಾನೆ. ಹೇಗೆ ತೆಗೆದಾಗ್ದ? ಈಗ ಮೋಸದ ಎಕ್ಸಾಂಪಲ್ ಹೇಳಿದೆ. ಮೋಸ ಹೇಳ್ತಾನೆ ಜನರನ್ನ ಆರಾಧನೆ ಮಾಡಕ್ ಬಿಡಪ್ಪ ಅಂತ. ಈ ಪಾರು ಏನ್ ಮಾಡ್ದ, ಇವ್ರು ಥಿಂಕ್ ಮಾಡಕ್ ಜನ ಆಗ್ಬಿಟ್ರಲ್ಲ, ಕೆಲಸ ಸ್ವಲ್ಪ ಜಾಸ್ತಿ ಗೋಳಿ ಅಂದ ತಕ್ಷಣ ಈಗ ಮೋಸ ಹೇಳಿದ ಮಾತ್ರ ಮರ್ತ್ಬಿಟ್ರು. ಅರ್ಥ ಆಯ್ತಾ? ಅವ್ರ ಮೋಸ ಅಷ್ಟು ಹೇಳಿದ್ರು ಕೂಡ
ಫಾರ್ಮಸಿ ಹೇಳಿದ್ರು ಕೂಡ ಅವ್ರು ಅದನ್ನ ಧ್ಯಾನಿಸ್ತಾ ಇರಲಿಲ್ಲ. ವೇದವಾಕ್ಯ ಹೇಳುತ್ತೆ ನೋಡಿ, ಮೋಶೆಗೆ ಅವ್ರು ಹೊಡೆದಕ್ಕೆ ಬಂದ್ರು ಅಂತ. ಇವತ್ತು ಅನೇಕರು ಹಾಗೇನೆ ಚರ್ಚೆ ಹತ್ರ ಬಂದು ವಾಕ್ಯ ಕೇಳಿದ ತಕ್ಷಣ ಏನಾದ್ರು ಶೋಧನೆ ಬಂದ್ಬಿಟ್ಟು ಸಾಕು, ಅದು ನೋಡಿದ್ರ ಚರ್ಚೆ ಹತ್ರ ಹೋದ್ರೆ ಶೋಧನೆ ಬಂದ್ಬಿಡ್ತು. ಯಾಕೆ ಶೋಧನೆ ಬಂತಂದ್ರೆ ನೆಕ್ಸ್ಟ್ ಲೆವೆಲ್ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರನೇ, ನಿಮ್ಮನ್ನ ಬಗ್ಸೋದಕ್ಕೋಸ್ಕರ ಅಲ್ಲ. ಅಂದ್ರೆ ನೀವು ಇಲ್ಲೇನೆ ಇದ್ರಿ, ನಿಮ್ಮ ಲೈಫ್ ಇಷ್ಟೇನೆ, ಇದಕ್ ಮೇಲೆ ಹೋಗಕ್ ಆಗಲ್ಲ. ಆದ್ರೆ ಅದನ್ನ ದಾಟಿಸೋದಕ್ಕೇನೆ ಈ ಒಂದು ಶೋಧನೆ ಬಂತು. ಅದನ್ನ ತುಂಬಾ ಜನ ಹೋಗ್ಬಿಟ್ರು ಕೇರ್ಲೆಸ್ ಮಾಡಿ ಹಿಂಜಾರಿ ಹೋದ್ರಿಂದ ಅದನ್ನ ನಾವು ಯಾವ ಪ್ರಯೋಜನ ಆಗಿಲ್ಲ. ಅರ್ಥ ಆಗಿಲ್ವಾ? ಈಗ SSLC ಓದೋನ್ಗೆ ಏನ್ ಕೆಲಸ? ಬೆಂಗಳೂರಲ್ಲಿ ಆ ಕಡೆ ಕಡೆಲ್ಲ ವಾಚ್ಮೆನ್ ಕೆಲಸ, ಗುಡ್ಸೋ ಕೆಲಸ, ಪಾತ್ರ ಉಜ್ಜೆ ಕೆಲಸ ಇದನ್ನೇ ಅಲ್ವಾ? ಈ SSLC ಓದೋರಿಗೆ ಮ್ಯಾನೇಜರ್ ಕೋರ್ಸ್ ಯಾರು ಕೊಡ್ತಾರ? ಯಾರು ಕೊಟ್ಟಿದಾರ? ಇದು ಕೊಡುತ್ತೆ. ಹಾಗಾದ್ರೆ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಒಂದು ಟೆಸ್ಟ್ ಒಂದು ಪಾಸ್ ಮಾಡ್ಬೇಕಾಗಿದೆ. ಹಾಗಾದ್ರೆ ಈ ಆಶೀರ್ವಾದಕ್ಕೋಸ್ಕರ ಇದನ್ನ ಒಂದು ಸಹಿಸ್ಕೊಂಡು ಬರ್ಬೇಕಾ ಬರಬಾರ್ದ? 24 ಗಂಟೆ ಬಿಟ್ಟಿ ಕೆಲಸ ಮಾಡ್ಬೇಕಾದ್ರೂ ಕೆಲಸನೇ ಇದೆ. ಈಗ 40 ವರ್ಷ ಜರ್ನಿ ಏನು, ಇವ್ರು ಬಿತ್ತನೆ ಮಾಡೋದಿಲ್ಲ, ಕುಯ್ಯೋದಿಲ್ಲ, ಆಕಾಶದಿಂದ ಮನ್ನ ಬೀಳ್ತಾ ಇದೆ, ತಗೊಳ್ಬೇಕು, ಆಯ್ಕೊಳ್ಬೇಕು, ತಿನ್ಕೊಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಆರಾಧನೆ ಮಾಡಿ ಇಂಥ ಜೀವನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೊಡಿದ ತಕ್ಷಣ ಇವ್ರೇನ್ ಮಾಡ್ಬಿಟ್ರು, ನಮಗ್ ಬೇಡವೇ ಬೇಡ ಅಂದ್ಬಿಟ್ಟು. ಈಗ ಲೈಫ್ ಟೈಮ್ ಅಲ್ಲೇ ಇರ್ತೀರಾ, ಇಲ್ಲ ಇಲ್ಲಿ ಬರೋಕ್ ಸ್ವಲ್ಪ ಯೋಚನೆ ಮಾಡ್ತೀರಾ? ಹಲ್ಲೆಲೂಯಾ. ಅದಕ್ಕೆ ಅಯ್ಯೋ ಸಭೆ ತುಂಬಾ ಕಂಡೀಷನ್ ಏನಿಲ್ಲ, ಇದನ್ನ ಗಟ್ಟೆ ಇಟ್ಕೊಳ್ಳಿ. ಹಾಗಾದ್ರೆ ವಾಕ್ಯ ಬಂದ ಕೂಡಲೇ ಸೈತಾನ ತೆಗೆದುಬಿಡ್ತಾನೆ ಅಂತಂದ್ರೆ ಯಾವಾಗ ವಾಕ್ಯ ನಾವು ತಗೊಳ್ಳೋದು? ಇವಾಗ ತೋರಿಸಿ ನೋಡಿ, ಮತ್ತಾನೆ ಬರೆದ ಸುವಾರ್ತೆ 13. ಅದಕ್ಕೆ ಅನೇಕ ಸಂದೇಶಗಳನ್ನ ಸತತವಾಗಿ ತಿರುಗಿಸಿ ಯಾಕೆ ಕೇಳ್ಬೇಕಂತಂದ್ರೆ ಅದು ಅರ್ಥ ಆಗೋವರೆಗೂ ನಾನು ಕೇಳ್ಬೇಕು. ಸುಮಾರು ಮೆಸೇಜು 10 ಸತಿ 15 ಸತಿ 20 ಸತಿ ಕೇಳ್ತಾ, ಯಾಕಂದ್ರೆ ಅದನ್ನು ಸಾಧಿಸಿ ಅರ್ಥ ಆಗಿಲ್ಲ. ಹಲ್ಲೆಲೂಯಾ. ಈಗ ನಾನು ಕೇಳಿದ್ದು 1 hour, ನಾವು ಹೋಗೋ ಕೇಳಿದ್ದು ಇಷ್ಟು ನಿಮಗೆ ಬಿಡಿಸಿ ಎಷ್ಟೋ ಎಕ್ಸಾಂಪಲ್ಸ್ ನಿಮ್ಗೆ ಯಾಕೆ ತೋರಿಸ್ತಾ ಅಂತಂದ್ರೆ ನನಗೆ ಅರ್ಥ ಆಗಿದ್ದಕ್ಕೆ ಇವರೆಲ್ಲ ನಿಮ್ಗೆ ಅರ್ಥ ಆಗೋವೆ ಈಜ ನಿಮ್ಗೆ ಹೇಳ್ಬೋದು. ನನಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾವು ಪಾಯಿಂಟ್ ಹೇಳ್ಬಿಟ್ಟು ಹೋಗ್ಬಿಡ್ತಿದ್ದೆ. ಈಗ ನೋಡಿ 13 17 ಸಾರಿ 18 19 ಬಿತ್ತುವುದರ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಈ ಅವನಾದರೂ ಪರಲೋಕರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೇ ಇರುವಲ್ಲಿ ಆ ವಾರ ನೀವು ಕೇಳಿದ ವಾಗ್ದಾನವಾಗಲಿ, ಆ ವಾರ ನೀವು ಕೇಳಿದ ಸತ್ಯವಾಗಲಿ ಸೈತಾನು ತೆಗೆದುಕೊಳ್ತಾನೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಹೆಸರಿರುತ್ತೆ, ಬಟ್ ಯು ವಿಲ್ ನೆವರ್ ಬಿ ಫ್ರೂಟ್ಫುಲ್. ಅದನ್ನ ಪ್ರಯೋಜನ ಆಗಲ್ಲ. ಜನವರಿ 1 ಒಳ್ಳೆ ವಾಗ್ದಾನ ಮೆಸೇಜ್ ಕೇಳಿರ್ತಾರೆ ಸಭೆಗಳಲ್ಲಿ. ಒಂದು ಹಿಡಿದು ಯಾರು ಜನ ಏನ್ ಮೆಸೇಜ್ ನಿಮ್ಗೆ ಕೊಟ್ಟರು ಅಂತಂದ್ರೆ ಈ ವರ್ಷ ವಾಗ್ದಾನ ಏನು ಹೇಳಿದ್ರು ಫಾಸ್ಟ್ರು ಧರ್ಮೋಪದೇಶ ಕಾಂಡ ಎಷ್ಟೋ ಹೇಳಿದ್ರು, ಮತ್ತೋಯ್ತು. ನೆಕ್ಸ್ಟ್ ಡಿಸೆಂಬರ್ ಇದೆಯಲ್ಲ ಅವಾಗ ಜ್ಞಾಪಿಸ್ತಾರ, ಅವಾಗ ಹೇಳ್ತೀವಿ ಅಂತಾರೆ. ಅದಕ್ಕೆ ಕೊಟ್ಟಿರೋದು ಏನಿಗೆ ದಿನೇ ವಾರ ನಿಮಿಷವು ಅದನ್ನ ತೆಗೆದುಕೊಂಡು ಹೇಳ್ತಾ ಇರುವಾಗಲೇ ಆ ವಾಕ್ಯದ ಸಾರಾಂಶಗಳನ್ನ ಕೊಡ್ತಾ ಇರ್ತಾರೆ. ಇನ್ನು ಏನೆಲ್ಲಾ ಮಾಡ್ತೀನಿ ಎಂಬುದನ್ನ ದೇವರು ತೋರ್ತಾರೆ. ಹಲ್ಲೆಲೂಯಾ. ನನಗೆ ವಾಗ್ದಾನ ಇಲ್ಲೇ ಬಂದಿದೆ, ಇಸ್ರಾಯೇಲ್ರ ಮುಂದೆ ಏನ್ ಮಾಡ್ತೀನಿ, ನಾನು ನಿಮ್ಮನ್ನು ಘನಪಡಿಸ್ತೇನೆ. ಆಮೇಲೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡನು ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ಯಾರು ಗೊತ್ತಾಗುವುದು? ನಿನ್ನ ನಿಂದಿಸಿದವರು. ನೋಡಿ, ಇದನ್ನೇ ಧ್ಯಾನ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ವಾಕ್ಯ ದೇವ್ರು ಕೊಟ್ಟರು. ಇವಾಗ ಅದನ್ನು ಓದಿ ಇನ್ನೂ ಖುಷಿ ಆಗ್ಬಿಡ್ತೇನೆ. ನೋಡೋಣ ಆ ವಾಕ್ಯ ಯಾವ್ದಂತ. ಪ್ರಕಟಣೆ ಪುಸ್ತಕ ನೋಡಿ. ನಾವು ಯಾವ ಪುಸ್ತಕ ಜಾಸ್ತಿ ನೋಡೋದು ಅಲ್ಲೇ ದೇವ್ರು ಮಾತಾಡ್ತಾನೆ. ನನಗೆ ಸಮಯ 3 ತಿಳಿಸ್ಕೊಳ್ಳಿ. ಇದೆಲ್ಲ ಪ್ರೊಫೆಟಿಕ್ ವರ್ಡ್ಸ್. ಇದೆಲ್ಲ ಇದು ಬರೀ ಬೈಬಲ್ ಸ್ಟಡಿ ಮಾತ್ರ ಅಲ್ಲ. ಇದೆಲ್ಲ ತೆಗೆದುಕೊಳ್ಳಿ, ಆಳೋದ್ರಗ ತೆಗೆದುಕೊಂಡು ಇದನ್ನೇ ಧ್ಯಾನ ಮಾಡ್ತಾ ಇರ್ತೀನಲ್ವಾ, ನಿಶ್ಚಯವಾಗಿಯೂ ಅವರು ನಿಮ್ಮ ಮುಂದಿಗೆ ದೇವರು ಅವ್ರು ನೋಡ್ತಾರೆ. ಇದೆಲ್ಲ ಸತ್ಯ, ಇದು ಸುಳ್ಳಲ್ಲ. ಇದು ನೋಡಿ 3ನೇದಲ್ಲಿ. ಈಗ ನೋಡಿ 3ನೇದಲ್ಲಿ ಇವಾಗ ನಾನು ಹೇಳಿದ ಸಂದೇಶಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅಲ್ಲಿ ಬರುತ್ತೆ. ದೇವರಿಗೆ ಯಾವ ಸಭೆಗೆ ಮಾತಾಡ್ತಾ ಇದಾರೆ? 7ನೇ ವಾಕ್ಯ. ಯಾವ ಸಭೆ ಹೆಸರಲ್ಲಿ? ಫಿಲದೆಲ್ಫಿಯಾ ಸಭೆಗೆ ದೂತನಿಗೆ ಬರೀ. ಏನು ಆ ಸಭೆಯಲ್ಲಿ ಏನು ವಿಶೇಷ? ಆ ಸಭೆಯಲ್ಲಿ ಬಹಳ ವಿಶೇಷ ಏನಂತಂದ್ರೆ 8 ನಿನಗಿರುವ ಶಕ್ತಿ ಕೊಂಚವಾದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಮರೆಯಲು ತನ್ನ ಮನಸ್ಸಿನಲ್ಲೇ ಕಾಪಾಡಿಕೊಂಡಳು.
ಎಲಿಜಬೆತ್ ತನ್ನ ಹೃದಯದಲ್ಲೇ ಕಾಪಾಡಿಕೊಂಡಳು. ಜನರು ಅವುಗಳನ್ನೇ ನೋಡ್ರಿ ಏನಾಗಿರ್ಬೋದು, ಎಂತನಾಗಿರ್ಬೋದು, ನೋಡೋಣ ಏನಾಗ್ತಾನೋ ಕಾಪಾಡಿಕೊಂಡರು. ಕಾಪಾಡಿಕೊಂಡದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲು ತೆರೆದಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನಿನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳಿದುಕೊಳ್ಳುವಂತೆ ಮಾಡುವೆನು. ಆಮೆನ್. ನೋಡಿದ್ರೆ ಹೆಂಗ್ ಸಂಬಂಧಪಟ್ಟಾಗೆ ದೇವರ ಬಗ್ಗೆ ಮಾತಾಡ್ತಾರೆ ನೋಡಿದ್ರ. ಈಗ ಇನ್ನೂ ಅನೇಕ ಮಾತುಗಳಿದೆ. ಇದನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದು ವಾರ ನಮ್ಮನ್ನ ದೇವರು ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ಆಮೇಲೆ ಅದಕ್ಕೆ ಈ ಧ್ಯಾನ ಏನ್ ಮಾಡುತ್ತೆ, ನಮ್ಮನ್ನ ಪ್ರೋತ್ಸಾಹಿಸುತ್ತೆ, ಸೋತೋಗೋ ಸಮಯದ ನಮ್ಮನ್ನ ಬಲಪಡಿಸುತ್ತೆ, ನಮಗೆ ಆದರಣೆ ನೀಡುತ್ತೆ, ಅನೇಕ ಸಮಯ ನಮಗೆ ಜೀವವಾಗಿ ನಮ್ಮ ಆತ್ಮನ ಬೆಳೆಸುತ್ತೆ. ಹಲ್ಲೆಲೂಯಾ. ಆಗ ಬೆಳೆದಾಗ ನಿಶ್ಚಯವಾಗಿ ನಾವು ದೊಡ್ಡ ಕಾರ್ಯವನ್ನ ನಾವು ಅನ್ಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ವೈರಾಗ್ಯ ಬರಬೇಕು. ಯಾವುದಲ್ಲಿ ಎಲ್ಲೆಲ್ಲೋ ನಾವು ಕಷ್ಟಪಟ್ವಿ, ಈ ವಾಕ್ಯದಲ್ಲಿ ಕಷ್ಟಪಡಿ, ವಾಕ್ಯದಲ್ಲಿ ಕುತ್ಕೊಳ್ಳಿ, ಈ ವಾಕ್ಯ ತಿಳ್ಕೊಳ್ಳೋವರೆಗೂ ಒಂದು ಸಂದೇಶ ಆಗಲಿ, ಒಂದು ಕೀರ್ತನೆ ಆಗಲಿ ತಿರುಗಿಸಿ ಓದ್ತಾನೆ ಆ ಸಾರಾಂಶ ಏನ್ ಮಾಡುತ್ತೆ, ಒಂದಿನ ನಿಜವಾಗಿ ಬೆಳಕಾಗಿ ಅದು ಆಚೆ ಬರುತ್ತೆ. ಆಮೇಲೆ ನಾವೆಲ್ಲ ನಿಂತ್ಕೊಳ್ಳೋಣ, ಪ್ರಯಾಣ ಮಾಡೋಣ. ಆಗ ಪರಲೋಕ ರಾಜ್ಯನ ಬಲವಂತ ಮಾಡಬೇಕು. ಹೇಗೆ ಮಾಡಬೇಕು? ವಾಕ್ಯ ಓದೋಕೆ ಅನೇಕ ಸಮಯ ಸಹಿತನು ಈ ವಾಕ್ಯವೆಲ್ಲ ಕೇಳುವಾಗ ನಿದ್ರೆ ತಂದಾಗ್ತಾನೆ. ಅದನ್ನ ಗೆಲ್ಬೇಕು. ಮೊಣಕಾಲೆ ಓದಿ ನಾನು ಅದನ್ನು ಕಿತ್ಕೊಳ್ತೇನೆ. ನೀವು ಮೊಣಕಾಲು ಹಾಕೋದೇ ದೇವರು ಆಶೀರ್ವದಿಸೋದಿಲ್ಲ, ಅದು ನಿಮ್ಮ ವೈರಾಗ್ಯ. ಅವುಗಳನ್ನ ಗೆಲ್ತೇನೆ ಅನ್ನೋದು ನಿಮ್ಮ ವೈರಾಗ್ಯ. ಅವುಗಳು ತೋರಿಸುವಾಗ ಕರ್ತನು ತನ್ನ ಕೃಪೆಯನ್ನು ತೋರಿಸುವನಾಗಿದ್ದಾನೆ. ಇದ್ದ ಹಾಗೆ ಇರೋದಕ್ಕೆ ನಮಗ್ ಬಲ ಬೇಕಾಗಿಲ್ಲ. ನಾನು ಈಗ ಇದೀನಿ ದೇವ್ರೆ, ಅದು ಇದಕ್ಕಿಂತ ಇನ್ನೊಂದು ಸ್ಥಾನ ನಾನು ಹೋಗ್ಬೇಕಂತಂದ್ರೆ ನನಗೆ ಪರಲೋಕದ ಫಲ ನನಗೆ ಬೇಕಾಗಿದೆ, ಅದನ್ನು ಹೊಂದ್ಕೊಳ್ತೇನೆ ಎಂಬುದನ್ನ ತೋರಿಸಿ. ಆಮೇಲೆ ಇವತ್ತೊಬ್ರು ಹೇಳಿದ್ರು ಬಂದು, ಫಸ್ಟ್ ನಿಮ್ಮನ್ನು ನಿರುತ್ತೀವಿ, ನಿರುತ್ತಿದ್ರೆ ನಾವು ಸ್ಕೂಟರ್ ಕೊಡ್ತೀವಿ, ಕಾರ್ ಕೊಡ್ತೀವಿ ಅಂದ್ರು. ಇದು ನಿರುತ್ತಿ. ಅವು ನಿಮಗೆ ದೇಶಗಳನ್ನೇ ಬೈಬಲ್ ನೋಡಿ, ಏಷ್ಯನ ಬರೆದ ಪುಸ್ತಕದಲ್ಲಿ ನೀವು ಒಪ್ಪಿ ವಿಧೇಯರಾದರೆ ದೇಶವನ್ನೇ ಅನುಭವಿಸಿದ್ದೀರಿ. ಹಲ್ಲೆಲೂಯಾ. ನಾವೆಲ್ಲ ಕಣ್ಣನ್ನು ಮುಚ್ಚಿ ಪ್ರಯಾಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪರಿಶುದ್ಧನಾದ ನಮ್ಮ ತಂದೆಯೇ, ನಿನ್ನ ಮಹತ್ತರವಾದ ಈ ಸತ್ಯಗಳಿಗಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ಕರ್ತನೆ ಸ್ತೋತ್ರ ರಾಜ್ಯ ಅಂದು ಕರ್ತನೆ ನೋಡ್ತೇವೆ ಸ್ವಾಮಿ. ಅಪ್ಪ ದಾವೀದನು ಕರ್ತನೆ ತಾನು ಜಯಿಸಿ ಎಲ್ಲವನ್ನ ನೆನಪಿಗೆ ತಂದು ಅವುಗಳನ್ನ ಗೆದ್ದು ಜಯಿಸಂತೆ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ಧ್ಯಾನಿಸುವುದಕ್ಕೆ ವಿಶೇಷ ಕೃತಜ್ಞತೆ. ಪರಿಸ್ಥಿತಿಗಳು ಅವರಿಗೆ ಕುಗ್ಗಿಸ್ತಿರ್ಬೋದು, ಈ ಪರಿಸ್ಥಿತಿಗಳನ್ನ ಧ್ಯಾನಿಸುವುಗಳ ಮೇಲ್ ಬರುವಂತೆ ನಿನ್ನ ಆತ್ಮರಿಗೆ ಸಹಾಯ ಮಾಡಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಅಭಿಷೇಕದ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾನೆ. ಆಶೀರ್ವಿಸಿ ಬಲಪಡಿಸಿ. ಯೇಸುವಿನ ನಾಮದಲ್ಲಿ ನೀನು ಇವರನ್ನು ಪ್ರೀತಿಸಿದನ್ನ ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲರೂ ಕಾಣಲಿ ರಾಜ್ಯ. ಯೇಸುವಿನ ನಾಮದಲ್ಲಿ ಘನಪಡಿಸು. ನಿನ್ನ ವಾಕ್ಯದ ಏಷ್ಯನ ಬರೆದ ಪುಸ್ತಕ 25 ಕರ್ತನೆ 3 ಕರ್ತನೆ ಸ್ತೋತ್ರ ರಾಜ್ಯ ಬಲಿಷ್ಠವಾದ ಜನಾಂಗವು ನಿನ್ನ ಘನಪಡಿಸುತ್ತದೆ ಎಂಬುದಾಗಿ ಹೇಳಿದೆ. ಯೇಸುವಿನ ನಾಮದಲ್ಲಿ ಘನಪಡಿಸಲಿ. ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ. ಆಶೀರ್ವಿಸಿ ಬಲಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಲೇ ಜೀವದ ತಂದೆಯಾದ ದೇವರೇ ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ.